ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಯಲ್ಲಿರುವೆ, ನನ್ನೊಳ್ಳೆ ಕ್ರಿಯೆಗಳನ್ನೆಲ್ಲ ನಿನ್ನಯ ಕೃಪೆಯಿಂದಲೇ. ನಿನ್ನನ್ನೇ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿಮರಿಯೇ. ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನೇ, ಶುದ್ಧನು ನೀನೊಬ್ಬನೇ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ ಕರ್ತನೇ. ಅಪ್ಪ, ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ ದೇವರೇ, ತಕ್ಕ ಸಮಯದಲ್ಲಿ ದೇವರೇ ಎಲ್ಲರೂ ಬರುವಂತೆ ನೀನು ಕೃಪೆ ಕೊಡು ಸ್ವಾಮಿ. ನಾವು ನಿನ್ನನ್ನು ಆರಾಧಿಸಲಿಕ್ಕೆ ಹೋಗ್ತೇವೆ ಸ್ವಾಮಿ. ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು ರಾಜ್ಯ. ನಮ್ಮಲ್ಲೇನಾದರೂ ತಪ್ಪುಗಳು ಪಾಪಗಳು ಇರುವುದಾದರೆ ಅಪ್ಪ, ನಮ್ಮನ್ನು ನಿನ್ನ ಪರಿಶುದ್ಧ ರಕ್ತವಾದ ತೊಳೆದು ಶುದ್ಧೀಕರಿಸು ಸ್ವಾಮಿ. ನಾವು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಕರ್ತನೇ. ನಿನಗೊಬ್ಬನಿಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ನಿನ್ನ ಆರಾಧನೆಗೆ ಯೋಗ್ಯನು ಕರ್ತನೆ, ನಿನ್ನ ಮಹಿಮೆಗೆ ಯೋಗ್ಯನು ಸ್ವಾಮಿ. ಅಪ್ಪ, ಕೆರೂಬರಿಂದಲೂ ಸೆರಾಫಿಯರಿಂದಲೂ ನಿತ್ಯಲು ಸ್ತುತಿಗೆ ಯೋಗ್ಯನಾದಂಥ ದೇವರು ನಿನ್ನ ಸ್ವಾಮಿ. ನಿನಗೆ ವಂದನೆ ಸ್ವಾಮಿ. ಅಪ್ಪ, ನಿನಗೆ ಒಬ್ಬನಿಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಅಪ್ಪ ದೇವರೇ, ಆರಂಭದಿಂದಲೂ ಸ್ವಾಮಿ ಅಂತ್ಯದವರೆಗೂ ಕರ್ತನೆ ನಮ್ಮ ಜೊತೆಗಾರನಾಗಿದ್ದುಕೊಂಡು ಅಪ್ಪ ಈ ಆರಾಧನೆಯನ್ನು ನೀನು ನಡೆಸಿಕೊಡು ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ತುಂಬಿಸು ಸ್ವಾಮಿ. ನೀನು ಕಾರ್ಯ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನಪ್ಪ. ಎಲ್ಲ ಘನತೆ ಮಾನ ಮಹಿಮೆ ನಿಮಗೊಬ್ಬರಿಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತಿನ ದಿನ ನಾವು ಸಭೆಯಾಗಿ ಕೂಡಿ ಬಂದಿದ್ದೇವೆ. ಇದು ಆತನ ಕೃಪೆಯಾಗಿದೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ನಾಮವನ್ನು ನಾವು ಸ್ತುತಿಸಿ ಕೊಂಡಾಡೋಣ. ಎದ್ದು ನಿಂತುಕೊಂಡು ಚಪ್ಪಾಳೆ ಪೂರ್ವಕವಾಗಿ ನಾವು ಆತನನ್ನ ಈ ಸಮಯ ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ಪ್ರತಿಯೊಬ್ಬರು ಚಪ್ಪಾಳೆಯನ್ನು ತಟ್ಟುತ್ತಾ ನಾವು ಆತನನ್ನು ಈ ಸಮಯ ಕೊಂಡಾಡಲಿಕ್ಕೆ. ಹಲ್ಲೆಲೂಯಾ.
ಅಭಿಷೇಕಿಸು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಆಜ್ಞೆಯಿಂದ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಆಜ್ಞೆಯಿಂದ ಅಭಿಷೇಕಿಸು ಯೇಸುವೇ ಸತ್ಯ ದೇವರಿಗೂ ತರಲು ಧೈರ್ಯವ ತುಂಬಿಸಯ್ಯ ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ ಯೇಸುವೇ ಸತ್ಯ ದೇವರಿಗೂ ತರಲು ಧೈರ್ಯವ ತುಂಬಿಸಯ್ಯ ಅದ್ಭುತಗಳನ್ನು ಕಾಣುವಂತೆ ಮಹಿಮೆಯಾಗಿ ನೀ ಚಲಿಸಯ್ಯ ದಾನದಿಂದ ನಿನ್ನ ಬೇಡುವೆನು ಸೇವೆಯ ಮಾಡಲು ಅಭಿಷೇಕಿಸು ಸೇವೆಯ ಮಾಡಲು ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು 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 ಪವಿತ್ರಾತ್ಮನೇ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಆಜ್ಞೆಯಿಂದ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಆಜ್ಞೆಯಿಂದ ಅಭಿಷೇಕಿಸು ಅತ್ಮದಿಂದ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು ನಿನ್ನ ಶ್ರೇಷ್ಠ ಫಲಗಳಿಂದ ಮಹಿಮೆಯಾಗಿ ಉಪಯೋಗಿಸು ಅಪ್ಪನೇ ನಿನ್ನ ಫಲಗಳಿಂದ ನನ್ನ ಬಾಳನ್ನು ನಿರೂಪಿಸು ನಿನ್ನ ಶ್ರೇಷ್ಠ ಫಲಗಳಿಂದ ಮಹಿಮೆಯಾಗಿ ಉಪಯೋಗಿಸು ರಕ್ಷಿಸು ನಿನ್ನಾಯ ಜನರನ್ನು ರಕ್ಷಿಸು ನಿನ್ನಾಯ ಜನರನ್ನು ಎಬ್ಬಿಸು ನನ್ನನ್ನು ನಿನಗಾಗಿ ಎಬ್ಬಿಸು ನನ್ನನ್ನು ನಿನಗಾಗಿ ಅಭಿಷೇಕಿಸು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು ಒಬ್ಬೊಬ್ಬರನ್ನು ಅಭಿಷೇಕಿಸು ಪವಿತ್ರಾತ್ಮನೇ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಆಜ್ಞೆಯಿಂದ ಅಭಿಷೇಕಿಸು ನಿನಗಾಗಿ ನಾನು ಪ್ರಕಾಶಿಸಲು ನಿನ್ನ ಆಜ್ಞೆಯಿಂದ ಅಭಿಷೇಕಿಸು ನನ್ನ ಮನವಿಗೆ ಹೋಗನನ್ನು ಕೊಂಡಾಡು ಅದು ಪವಿತ್ರ ನಾಮವನ್ನು ಕೀರ್ತಿಸುವೆ ನನ್ನ ಮನವಿಗೆ ಹೋಗನನ್ನು ಕೊಂಡಾಡು ಆತ ಪವಿತ್ರ ನಾಮವನ್ನು ಕೀರ್ತಿಸುವೆ ಮುಂಜಾನೆಯು ಮಧ್ಯಾಹ್ನವೂ ಸಂಜೆಯು ಯಾವಾಗಲೂ ಮುಂಜಾನೆಯು ಮಧ್ಯಾಹ್ನವೂ
ಸ್ತುತಿಸುತ್ತೇವೆ ರಾಜನೇ. ನಮ್ಮ ತಲೆಯನ್ನು ಎತ್ತುವಂಥ ದೇವರು ನೀನು ಸ್ವಾಮಿ. ನಮ್ಮ ಗೌರವಕ್ಕೆ ಆಧಾರನು, ನಮ್ಮ ತಲೆಯನ್ನು ಎತ್ತುವಂತೆ ಮಾಡುವ ದೇವರು ನೀನು ಸ್ವಾಮಿ. ನಮ್ಮ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಕೊಡುವಂಥ ದೇವರು ನೀನು ಸ್ವಾಮಿ. ನೀನು ಎಷ್ಟು ಒಳ್ಳೆಯ ದೇವರು ಕರ್ತನೆ. ಅಪ್ಪ, ಎಲ್ಲರೂ ಕೈ ಬಿಟ್ಟಾಗ ಸ್ವಾಮಿ, ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ನಾನು ನಿನ್ನನ್ನು ತಾಯಿಯಾಗಿ ಸಂತೈಸ್ತೀನಿ ಎಂಬುದಾಗಿ ಹೇಳಿದಂಥ ದೇವರು ಸ್ವಾಮಿ. ನೀನು ಕರುಣಾಮಯನು ಕರ್ತನೆ, ನೀನು ಕೃಪೆಯುಳ್ಳ ದೇವರು ಸ್ವಾಮಿ. ನಮ್ಮನ್ನು ಯಾವಾಗಲೂ ನೀನು ನಡೆಸುವಾತನಾಗಿದ್ದೇನೆ. ಒಂದು ವೇಳೆ ನೀನು ಕಣ್ಣೀರಿನಲ್ಲಿ, ದುಃಖದಲ್ಲಿ, ಪರಿಸ್ಥಿತಿಯಲ್ಲಿ ಹಾದು ಹೋಗುವಾಗಲೂ ಆತನು ನಮ್ಮನ್ನು ನಡೆಸಲು ಶಕ್ತನಾದ ದೇವರಾಗಿದ್ದಾನೆ. ಆತನನ್ನು ಈ ಸಮಯ ಆರಾಧಿಸೋಣ. ಹೃದಯ ಪೂರ್ವಕವಾಗಿ ನಾವು ಆತನ ನಾಮವನ್ನು ನಾವು ಮೇಲಕ್ಕೆತ್ತೋಣ. ನಮ್ಮನ್ನು ನಡೆಸುವಂಥ ದೇವರು ಆತನು ನಮ್ಮನ್ನು ಆಧರಿಸುವಂಥ ದೇವರು, ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರು ಆತನಾಗಿದ್ದಾನೆ. ಆತನನ್ನು ಹೃದಯ ಪೂರ್ವಕವಾಗಿ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಆತನನ್ನೇ ನಾವು ದೃಷ್ಟಿಸುತ್ತಾ ಆತನ ನಾಮವನ್ನು ನಾವು ಆರಾಧಿಸೋಣ. ಆತನೊಬ್ಬನಿಗೆ ಮಹಿಮೆ ಉಂಟಾಗಲಿ. ಅಪ್ಪ, ನೀನು ಯೋಗ್ಯನು ಸ್ವಾಮಿ. ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನಾಗಿದೆಯಪ್ಪ. ಥ್ಯಾಂಕ್ ಯು ಲಾರ್ಡ್. ನನ್ನ ನಡೆಸುವ ನೀನೇ, ತಲೆ ಎತ್ತುವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆನಿ. ನನ್ನ ನಡೆಸುವ ನೀನೇ, ತಲೆ ಎತ್ತುವ ನೀನೇ, ತಕ್ಕ ಸಮಯದಿ ನನ್ನ ನಡೆಸುವೆನೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸುವೆ. ಚಿಕ್ಕವನೆಂದು ನನ್ನ ತಳ್ಳಿ ಹಾಗದೆಂದು ನೆನೆಸಿದ ಸಮಯ, ನನ್ನ ಮನಸ್ಸನ್ನು ಕಂಡೆ. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ, ಕಣ್ಣೀರಾಗಿ ಬರೆಸಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಆರಾಧಿಸುವೆ. ಲಾರ್ಡಪ್ಪ, ನಿನಗೆ ಮರೆಯಾದದ್ದು ಒಂದಿಲ್ಲ ರಾಜನೇ. ಇದು ತಾಯಿಯಾಗಿ ಸಂತೈಸುವಂತ ದೇವರಪ್ಪ. ಓ ಎಂದು
ಒಳ್ಳೆಯವನು ಸ್ವಾಮಿ. ನೀನೊಬ್ಬನೇ ನಮ್ಮ ಆರಾಧನೆಯನ್ನು ಸ್ವೀಕರಿಸುವಂತ ದೇವರು ಸ್ವಾಮಿ. ನಿನ್ನ ಹಾಗೆ ಯಾರು ಇಲ್ಲ ಕರ್ತನೆ. ನಿನ್ನ ಹಾಗೆ ಲೋಕದಲ್ಲಿ ಪ್ರೀತಿ ಮಾಡುವವರು ಒಬ್ಬರಿಲ್ಲ ಸ್ವಾಮಿ. ನಿನಗೊಬ್ಬನಿಗೆ ಮಹಿಮೆ ಉಂಟಾಗಲಿ ಕರ್ತನೆ. ಅಪ್ಪ, ನಮ್ಮ ನಡೆಸುವಂತ ದೇವರೇ ನಿನಗೆ ವಂದನೆ ಸ್ವಾಮಿ. ನಾವು ಆತನನ್ನು ಆರಾಧಿಸೋಣ. ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರವನ್ನು ನಾವು ನೆನೆಸಿಕೊಂಡವರಾಗಿ ನಾವು ಆತನನ್ನು ಈ ಸಮಯ ನಾವು ಆತನಿಗೆ ಬಿಟ್ಟು ಕೊಡೋಣ. ನಮ್ಮಲ್ಲಿರುವಂಥ ಎಲ್ಲ ಸ್ವಾರ್ಥತನವನ್ನು ನಾವು ಬಿಟ್ಟು ಬಿಡೋಣ. ಹಾಲೆಲೂಯಾ, ಥ್ಯಾಂಕ್ ಯು, ಹಾಲೆಲೂಯಾ ಯೇಸುವೇ, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಅಪ್ಪ, ನೀನು ಒಳ್ಳೆಯವನು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ನೀನು ಸಂತೈಸುವಂತ ದೇವರು ಸ್ವಾಮಿ. ನಮ್ಮ ಸಹಾಯವು ಎಲ್ಲಿಂದ ಬರುವುದು ಎಂಬುದಾಗಿ ನೋಡುವಾಗ ಅದು ನಿನ್ನಿಂದ ಮಾತ್ರ ಅದು ಒದಗಿ ಬರುತ್ತದೆ ಸ್ವಾಮಿ. ಇಕ್ಕಟ್ಟಿನ ವೇಳೆಯಲ್ಲಿ ಕರ್ತನೆ, ನಮ್ಮ ಜೊತೆಗಾರನು ನೀನು ಕರ್ತನೆ. ನಮ್ಮನ್ನು ಕರುಣಿಸುವಂತ ದೇವರು, ನಮ್ಮನ್ನು ಕ್ಷಮಿಸುವಂತ ದೇವರು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಮಹಿಮೆಗೆ ಯೋಗ್ಯನಪ್ಪ. ನೀನೊಬ್ಬನೇ ಸ್ತುತಿ ಹೊಂದತಕ್ಕವನು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಓ ರಹಾಂದ ರಿಬಲ ಬಲವ ಶಕರ ಮಾಂದರೆ, ಓ ರಿಕ ಬಲ ಬಲ ರಖಾಂಸರ ಮಾಂದರೆ ಕುಲಕರ ಭಾಂದ ರಿಬಲ ಬಲವ. Yes Lord.
ನಿನಗೊಬ್ಬನೇ ಮಹಿಮೆ ಹೊಂದತಕ್ಕವನು ಸ್ವಾಮಿ. ಅಪ್ಪ, ನೀನು ಸರ್ವಶಕ್ತನಾದಂಥ ದೇವರು ಸ್ವಾಮಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರು ಸ್ವಾಮಿ. ಸ್ವರ್ಗೀಯ ತಂದೆಯಾದಂಥ ದೇವರು ಸ್ವಾಮಿ. ಥ್ಯಾಂಕ್ ಯು ಹೋಲಿ ಲಾರ್ಡ್ ಕರ್ತನೆ. Come on, church. Hallelujah. Jesus, Jesus, Jesus. ಲೋಕದಲ್ಲಿ ನಿನ್ನಂತೆ ಯಾರಿಲ್ಲ, ನೀ ಮಾತ್ರ ಕರ್ತ, ನೀ ನನ್ನ ದೇವರೇ. ನಿನ್ನ ಮುಂದೆ ಮಾತ್ರ ಮೊಣಕಾಲುರುವೆ, ನೀ ನನ್ನ ಮುಂದೆ, ನೀ ನನ್ನ ದೇವರೇ. ನಮ್ಮ ಕೈಗಳನ್ನು ಪರಲೋಕದ ಕಡೆಗೆ ಎತ್ತುಕೊಡುತ್ತಾ ಹೇಳೋಣ, ಎಸ್ 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 ಎಸ್. ಆಲ್ಮೈಟಿ ಗಾಡ್, King of Kings, Lord of Lords, you are holy, you are holy. You are holy, you are holy. Hallelujah, hallelujah, hallelujah. Jesus, 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 hallelujah. Yes, Father. Holy God, we worship you, Jesus. Amen. 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 Hallelujah. Glory. You are mighty God. You are King of Kings. You are Lord of Lords. ನಿಮ್ಮ ನಾಮ ಉನ್ನತಿಗೆ ಬರಬೇಕು. ನಿಮ್ಮ ನಾಮ ಒಂದೇ ಮಹಿಮೆಗೆ ಯೋಗ್ಯವಾದ ನಾಮ ರಾಜ. Yes, Father. Hallelujah. Trishaklehembro helararo. Yes, yes. ನಮ್ಮ ಬಾಯಿಗಳನ್ನು ಅಗಲವಾಗಿ ತೆರೆಯೋಣ. ದೇವರ ಆತ್ಮನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಸ್ತುತಿಸಲಿಕ್ಕೆ ಪ್ರೇರೇಪಣೆ ಕೊಡ್ತಾನೋ, ಮಾತಾಡಲಿಕ್ಕೆ ಪ್ರೇರೇಪಣೆ ಕೊಡ್ತಾನೋ, ಸ್ವಲ್ಪ ಹೊತ್ತು ಮಾತಾಡೋ. ಕಮ್ ಆನ್ ಚರ್ಚ್, ಕಮ್ ಆನ್ ಚರ್ಚ್. ಶಿಖಾರೆ ಹೆಲೆಲೆಲೆ. ಕಡೆ ಕಾಲದಲ್ಲಿ, ಕಡೆ ದಿನಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲಿನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ಹೇಳಿದ ದೇವರು, ಆತನು ನಂಬಿಕಸ್ಥನಾದಂಥ ದೇವರು. ಈ ದಿನಗಳಲ್ಲಿ ತನ್ನ ಮಹಿಮೆಗೋಸ್ಕರ, ತನ್ನ ನಿಯೋಗಕ್ಕೋಸ್ಕರ ನಮ್ಮನ್ನ ತುಂಬುತ್ತಿರುವಂಥ ದೇವರು, ನಮ್ಮನ್ನ ಬಲಪಡಿಸ್ತಿರುವಂಥ ದೇವರು. ಲೆಕ್ರೋಬಾ ಲೇಬ್ರೆ ಸೆಕಲರ ಹ್ಯಾಂಡೋ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಒಂದು ಕ್ಷಣ ನಮ್ಮ ಬಾಯಿಗಳನ್ನು ಅಗಲವಾಗಿ ತೆರೆಯೋಣ. ಪ್ರೈಸ್ ಹಿಮ್, ವರ್ಷಿಪ್ ಹಿಮ್, ಪ್ರೈಸ್, ಪ್ರೈಸ್, ಪ್ರೈಸ್. ಲೆಕ್ರೋ, ಲೆಕ್ರೋ.
ಥ್ಯಾಂಕ್ ಯು ಜೀಸಸ್. ನೀ ಹೇಳುವುದನ್ನೇ ಮಾಡುವೆ, ನೀ ತೋರಿದ ಮಾರ್ಗದಿಂದ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನೀ ತೋರಿದ ಮಾರ್ಗದಿಂದ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸು. ಇನ್ನೊಮ್ಮೆ ಎಲ್ಲರೂ ನೀ ಹೇಳುವುದನ್ನೇ ಮಾಡುವೆ, ನೀ ತೋರಿದ ಮಾರ್ಗದಿಂದ ನಡೆಯುವೆ, ನಿನ್ನ ಮಾರ್ಗವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ. ಎಸ್, ನಮ್ಮ ಕೈಗಳನ್ನು ಎತ್ತಿ ಹೇಳೋಣ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಇನ್ನೊಮ್ಮೆ ಸಭೆಯ ಸ್ವರ್ಗದಲ್ಲಿ ಆರಾಧನೆ. ಎಸ್ 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 ದೇವ ಜನರೇ, ಇನ್ನು ಜೋರಾಗಿ ದೇವರ ಮಕ್ಕಳೇ, ಇನ್ನು ಜೋರಾಗಿ ಕಮಾನ್ ಕಮಾನ್ ಕಮಾನ್. ಆರಾಧನೆ ಯೇಸುವಿಗೆ. ಕೊಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು, ಎಸ್ ಲಾರ್ಡ್, ನನ್ನ ಮುಂದೆ ಹೋಗುವುದರಿಂದ ಭಯವೇ ಇಲ್ಲವೇ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು, ನನ್ನ ಮುಂದೆ ಹೋಗುವುದರಿಂದ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನೀ ತೋರುವ ಮಾರ್ಗದಲ್ಲಿ ನಡೆಯುವೆ, ನನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನೀ ತೋರುವ ಮಾರ್ಗದಲ್ಲಿ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೆ. ಆರಾಧನೆ ಯೇಸುವಿಗೆ. ಎಸ್ ಎಸ್, ಎಲ್ಲರೂ ಒಟ್ಟಾಗಿ ಹೇಳೋಣ, ಕಮಾನ್. ಎಸ್ ಎಸ್, ಇನ್ನು ಜೋರಾಗಿ ಸಭೆಯ ವಾಯ್ಸ್ ಪರಲೋಕಕ್ಕೆ ಏರಲಿ. ಕಮಾನ್. ಥ್ಯಾಂಕ್ ಯು ಜೀಸಸ್. ಓ, ವಿ ವರ್ಷಿಪ್ ಯು ಲಾರ್ಡ್, ವಿ ವರ್ಷಿಪ್ ಯು ಮಾಸ್ಟರ್. ಎಸ್ 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 ಲಾರ್ಡ್. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಫರೋನ ಸೈನ್ಯವು ಹಿಂದಟ್ಟಿ ಬಂದು ಒತ್ತಿಕೊಂಡರು, ಮಾರ್ಗ ತೋರುವ ಕರ್ತನು ಇರಲು ಭಯವೇ ಇಲ್ಲವೇ. ರಬಶಕಬ. ಫರೋನ ಸೈನ್ಯವು ಹಿಂದಟ್ಟಿ ಬಂದು ಕೊಳ್ಳಲು ರಬ್ರಸಕಬೋ, ಮಾರ್ಗ ತೋರುವ ಕರ್ತನು ಇರಲು ಭಯವೇ ಇಲ್ಲವೇ. ಕಮಾನ್. ಆರಾಧನೆ ಯೇಸು. ಎಸ್ 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 ರಬ ರೆಬೋ ರಬ ರಬ ಲೇಬ್ರೆಂದೋ ಸುವಿಗೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಇನ್ನೊಮ್ಮೆ ಕಮಾನ್. ಆರಾಧನೆ. ಅಪ್ಪ ಅಪ್ಪ, ನೀನೇ ಸತ್ಯವು, ನೀನೇ ಜೀವವು, ನೀನೇ ಮಾರ್ಗವು. ಆರಾಧನೆ ನಿಮಗೆ ರಾಜ, ಮಹಿಮೆ ನಿಮಗೆ ರಾಜ. ಆರಾಧನೆ ಯೇಸುವಿಗೆ. ರತ ಲೋಕೋತ ರಕಬ.
ಯೇಸುವಿಗೆ. ಇನ್ನು ಮೇಲೆ come on church. Amen, amen, amen. ಪ್ರಭಾ, ಈಗ ಸಭೆಯ ಸ್ವರ ಕೇಳ್ತಾರೆ, ಕೇವಲ ಸಭೆ ಸ್ವರ. Come on. Tabrahase lemo lemo. ನೀಡುವುದನ್ನೇ ಮಾಡುವೆ, ನೀ ತೋರುವ ಮಾರ್ಗದಿ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರಿಯ ರಕ ರಕ ರಕ. ನುವುದನ್ನೇ. Yes, Father. Yes, Holy God. ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ಶಾಬ್ರಾಂದೆ ಲೋಕರೆಹಸೆ ಬಲ್ಲಹಸೆ. ಎಸ್ ಎಸ್, ಜೋರಾಗಿ ಕರ್ತನಿಗೆ ಚಪ್ಪಾಳೆ ತಟ್ಟಿ ಕನ್ನಪಡಿಸೋಣ. ಆತನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ಸ್ತೋತ್ರ ನಿನ್ನ ಮಹಿಮೆಗೆ. ಇನ್ನು ಜೋರೆ. Come on church, come on church. Let's clap him, clap him, clap him. Le roho, le crimrende. La ro, la ra, ro ra re mande re shakala re kronde re 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 re. Another realm, another realm. ಇನ್ನೊಂದು ಹಂತ, ಮಹಿಮೆಯಿಂದ ಮಹಿಮೆಗೆ, ಮಹಿಮೆಯಿಂದ ಮಹಿಮೆಗೆ, ಜ್ಞಾನದಿಂದ ಜ್ಞಾನಕ್ಕೆ, ಬಲದಿಂದ ಬಲಕ್ಕೆ. ಹಲ್ಲೆಲೂಯಾ. ಶಬರೇ ರೇಖಾ ರೇಖೆ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ರಹೆ ಮಹಾಸೆ. ಎಲ್ಲ ಘನತೆ, ಮಾನ, ಮಹಿಮೆ ನಿನ್ನೊಬ್ಬನಿಗೆ ನಾವು ಸಲ್ಲಿಸ್ತೇವೆ ಸ್ವಾಮಿ. ಒಳ್ಳೆಯವನೇ, ನಿನಗೆ ಸ್ತೋತ್ರ ಸ್ವಾಮಿ. ನಾಶನದ ಹಾದಿಯಲ್ಲಿದ್ದವರನ್ನ ರಕ್ಷಣಾ ಹಾದಿಗೆ ನಡೆಸಿರುವ ಆತನೇ, ಗಣನೆಗೆ ಬಾರದಂತ ನಮ್ಮೆಲ್ಲರನ್ನ ಗಣನೆಗೆ ತಂದುಕೊಂಡ ಆತನೇ, ನಿನ್ನ ಮಗನಾದ ಯೇಸುವಿನ ಮೂಲಕ ನಮ್ಮನ್ನು ಶುದ್ಧೀಕರಿಸಿದ ಆತನೇ, ನೀತಿವಂತರೆಂಬುದಾಗಿ ನಿರ್ಣಯಿಸಿದ ಆತನೇ. ಹಲ್ಲೆಲೂಯಾ. ನಿನ್ನ ಜನರನ್ನಾಗಿ ನಮ್ಮನ್ನು ಪ್ರತ್ಯೇಕಿಸಿದ ಆತನೇ, ನಿನಗೆ ಸ್ತೋತ್ರಪ್ಪ. ನಮ್ಮನ್ನ ಆಲಯವನ್ನಾಗಿ ಮಾಡಿದ ಆತನೇ, ಎಲ್ಲ ಜನಾಂಗಗಳಿಗಾಗಿ ಇರುವಂತ ಒಂದು ಆಲಯವನ್ನಾಗಿ ಮಾಡಿದ ಆತನೇ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಸಭೆಯಾಗಿ ಸೇರಿ ಬರಲು ಕೃಪೆ ಕೊಟ್ಟ ದೇವರು ನೀನು ಸ್ವಾಮಿ. ಕಳೆದ ವಾರದ ಎಲ್ಲ ನಮ್ಮ ಜೀವಿತ ದಿನದ ಎಲ್ಲ ಚಟುವಟಿಕೆಗಳಲ್ಲಿ, ಕಾರ್ಯಗಳಲ್ಲಿ ನೀನು ನಮ್ಮೊಂದಿಗೆ ಇದ್ದುಕೊಂಡು ಸ್ವಾಮಿ, ನಮ್ಮ ದುಡಿಮೆಗಳಲ್ಲಿ, ನಮ್ಮ ಸೇವಾ ಕಾರ್ಯಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ದೇವರೇ ನಮ್ಮನ್ನು ಕೇಡಿಗೆ ತಪ್ಪಿಸಿ, ಇಕ್ಕಡಿಗೆ ತಪ್ಪಿಸಿ ಕಾಪಾಡುತ್ತಾ ಬಂದಿದೆ. ಇವತ್ತು ನಾವು ನಿನ್ನ ಉಪಕಾರದ ನಿಮಿತ್ತವಾಗಿ ದೇವರೇ ಇಲ್ಲಿ ಸಭೆಯಾಗಿ ಸೇರಿ ಬರುವಂತೆ ನಮಗೆ ಸಾಧ್ಯವಾಗಿದೆ. ಅದಕ್ಕಾಗಿ ನಿನಗೆ ನಾವು ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಕ್ರಿಸ್ತನಲ್ಲಿ ನೀನು ನಮಗೆ ಮಾಡಿದಂಥ ಮೇಲುಗಳು, ಕ್ರಿಸ್ತನಲ್ಲಿ ನೀನು ನಮಗೆ ಮಾಡಿದಂಥ ಉಪಕಾರಗಳು, ಕ್ರಿಸ್ತನಲ್ಲಿ ನೀನು ನಮಗೆ ಮಾಡಿದಂಥ ಅದ್ಭುತಗಳು ಬಹಳ ವಿಶೇಷವಾಗಿದೆ. ರಾಜ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ದೇವರೇ ನಮ್ಮ ಮಧ್ಯೆ ಕಳಿಸಲ್ಪಟ್ಟಂತ ನಿನ್ನ ಅಭಿಷಿಕ್ತ ದಾಸರುಗಳಿಗಾಗಿ, ಸೇವಕರುಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಅವರ ಕುಟುಂಬ ಮಕ್ಕಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಎಲ್ಲೆಲ್ಲಿ ಯಾವ ಹೊತ್ತು ಯಾರು ಎಲ್ಲಿ ಹೋಗಿ ನಿನ್ನ ಸಾಕ್ಷೀಕರಿಸುವುದು ನಿನ್ನ ಚಿತ್ತವೋ ಅದೇ ನೆರವೇರುವಂಥದ್ದಾಗಿದೆ. ಅದೇ ಪ್ರಕಾರ ನಿನ್ನ ಚಿತ್ತಾನುಸಾರವಾಗಿ ನಿನ್ನ ಮಕ್ಕಳು ನಮ್ಮ ಮಧ್ಯೆಯಲ್ಲಿ ಬರುವಾಗ ದೇವರವರ ಪ್ರಯಾಣದಲ್ಲಿ ಆಶೀರ್ವದಿಸಿದ್ದಿ. ಈ ಮಳೆಯ ವಾತಾವರಣದ ಸಂದರ್ಭದಲ್ಲಿ ವಾಹನದ ಪ್ರಯಾಣವನ್ನ ಒಂದು ಶುಭಕರವಾದ ಪ್ರಯಾಣವಾಗಿ ಬದಲಿಸಿ ತಲುಪಬೇಕಾದ ಸಮಯದಲ್ಲಿ ಉಡುಪಿ ಪಟ್ಟಣ ತಲುಪುವಂತೆ ಕೃಪೆ ಕೊಟ್ಟು ನಡೆಸಿದ್ದಿ ರಾಜ. ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕುಟುಂಬವಾಗಿ ಪ್ರಯಾಣ ಬೆಳೆಸ್ಕೊಂಡು ಬರುವಾಗಲೂ ಕೂಡ ದೇವರೇ ನೀನು ಅವರನ್ನು ಪ್ರೊಟೆಕ್ಟ್ ಮಾಡಿದಿ, ನಡೆಸಿದ್ದಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿನ್ನ ಚಿತ್ತ ಉದ್ದೇಶವನ್ನು ನೀನು ನೆರವೇರಿಸುವಂತ ಒಂದು ಸಮಯಕ್ಕೆ ನಾವು ಬಂದಿದ್ದೇವೆ. ನೀನು ನಮ್ಮ ಕೂಡ ಮಾತಾಡಬೇಕು. ನಿನ್ನ ಸೇವಕರನ್ನ ದೇವರೇ ಇನ್ನಷ್ಟು ನಿನ್ನ ಬಲದಿಂದ ತುಂಬಿಸು. ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಈ ಸ್ಥಳೀಯ ಸಭೆಯಲ್ಲಿ ನೆರವೇರಲಿ.
ಲೈವ್ ಅಲ್ಲಿ ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ ದೇವರೇ, ಸ್ವಾಮಿ ಅವರ ಜೀವಿತದಲ್ಲಿ ನೆರವೇರಲಿ. ಇನ್ನಷ್ಟು ಜನ ಕರ್ತನ ಲೈವ್ ಅಲ್ಲಿ ಕನೆಕ್ಟ್ ಆಗಲಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸುವೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದೆವು ತಂದೆ, ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ಕೂತ್ಕೊಳ್ಳೋಣ. ದೊಡ್ಡ ದೇವರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟೋಣವ. ಚಟಪಟ ದೇವರ ನಮ್ದು. ಇನ್ನು ಜೋರಾಗಿ. ಓಕೆ, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂಥ ಒಂದು ಸಂತೋಷ ಅಲ್ಲ, ದೇವರ ಕೃಪೆಯಿಂದ ಸಿಕ್ಕಿದಂಥ ಒಂದು ಸದಾವಕಾಶ, ಸಭೆಯಾಗಿ ನಾವು ಸೇರಿ ಬರುವಂಥದ್ದು ಅಲ್ವಾ? ಹೌದಲ್ವಾ? ಒಂದು ಜನ ಮಾತ್ರ ಕೈ ಎತ್ತಾ ಇದ್ದಾರೆ ನೋಡುವ. ಹೌದನ್ನೋರು ಕೈ ಎತ್ತಿ ನೋಡುವ. ತುಂಬ ಜನ ಇದ್ದಾರೆ. ಗ್ಲೋರಿ ಟು ಗಾಡ್, ಹಲ್ಲೆಲೂಯಾ. ನನಗೆ ಒಂದು ಸಂತೋಷ ಆಯಿತು. ಒಂದು ಪ್ರಶ್ನೆ ಬರ್ತಾ ಇತ್ತು ಒಳಗೆ. ಒಂಥರ ವಾತಾವರಣ ಏನೋ ಏರುಪೇರಾಗಿದೆ. ದೇವ್ರ ಹತ್ರ ಹೇಳಿದೆ, ಇವತ್ತು ನನ್ನ ಚೇರ್ ಮಾತ್ರ ಖಾಲಿ ಕಾಣಬಾರ್ದು ದೇವ್ರ ಅಂತ. ದೇವ್ರಿಗೆ ಸ್ತೋತ್ರ. ದೇವರನ್ನು ಪ್ರೀತಿಸುವಂಥ ದೇವರ ಮಕ್ಕಳಾದ ನೀವು, ದೇವರನ್ನು ಮಹಿಮೆ ಪಡಿಸ್ಲಿಕ್ಕೆ ಇಷ್ಟಪಟ್ಟಂಥ ಮಕ್ಕಳಾದ ನೀವು, ಎಂಥ ಒಂದು ಕಲುಷಿತ ವಾತಾವರಣ ಇದ್ದರೂ ಕೂಡ ಅದರ ಮಧ್ಯದಲ್ಲಿ ಕರ್ತನಿಗಾಗಿ ಹಾತೊರೆಯುವವರಾಗಿ, ಕರ್ತನ ವಿಷಯದಲ್ಲಿ ವೈರಾಗ್ಯ ಉಳ್ಳವರಾಗಿ ಸಭೆಯಾಗಿ ಸೇರಿ ಬಂದಿದ್ದೀರಿ. ಹಲ್ಲೆಲೂಯಾ. ಅದಕ್ಕಾಗಿ ಒಬ್ರಿಗೊಬ್ಬರು ನಾವು, ಒಬ್ಬರಿಗಾಗಿ ಇನ್ನೊಬ್ಬರು ದೊಡ್ಡ ಚಪ್ಪಾಳೆ ತಟ್ಟಿ ಯಾ ಯಾ ಯಾ. ಹಲ್ಲೆಲೂಯಾ. ಕೆಲವು ಸಾರಿ ಒಂದು ಮಾತು ಬರ್ತದೆ, ಮೋಡ ಪಾಡ್ದುಂಡು, ತುಳುವಲ್ಲಿ ಹೇಳೋದಾದರೆ ಮೋಡ ಹಾಕಿದೆ, ಮಳೆ ಬರುವುದಾಗಿದೆ, ದೂರ ಉಂಟು, ಆದರೆ ಒಳಗಿನ ಮನುಷ್ಯನ ಮಾಡ್ತಾನೆ ಹೋಗಬೇಕು ಹೋಗಬೇಕು. ಹೊರಗಿನ ಮನುಷ್ಯ ಕೆಲವು ಸಾರಿ ಇಲ್ಲಿ ಒಬ್ಬರು ಬೇರೆಯವರು ಮಾತಾಡ್ತಾ ಇರ್ತಾರೆ. ಕೆಲವು ಸಾರಿ ಇವರು ಸಹ ಕೇಳೋದಿಲ್ಲ ಇವರು, ಆದರೆ ಇವರು ಉಂಟಲ್ಲ ಎವರ್ ರೆಡಿ, ಹೋಗಬೇಕು. ನಾವು ಯಾವ ವಾಯ್ಸ್ಗೆ ಕಿವಿ ಕೊಡ್ತೇವೆ ಅದರ ರಿಸಲ್ಟ್ ನಮ್ಮ ಜೀವಿತದಲ್ಲಿ ಬರ್ತದೆ. ಹಲ್ಲೆಲೂಯಾ. ಸ್ಪಿರಿಟ್ ವಾಯ್ಸ್ಗೆ ಕಿವಿ ಕೊಟ್ಟಾಗ, ಹಲ್ಲೆಲೂಯಾ, ಹಲ್ಲೆಲೂಯಾ, ನಮಗೆ ಸಾಧ್ಯ ಆಗ್ತದೆ ಸಭೆಯಾಗಿ ಸೇರಿ ಬರಲಿಕ್ಕೆ. ಹಲ್ಲೆಲೂಯಾ. ಪವಿತ್ರಾತ್ಮ ದೇವರಿಗಿಂತ ದೊಡ್ಡ ಸಂಗತಿ ಯಾವುದಿಲ್ಲ. ಆತನು ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾನೆ. ಮಳೆಯ ಮಧ್ಯದಲ್ಲಿ ನಮ್ಮನ್ನು ನಡೆಸಿದ್ದಾನೆ. ಹಲ್ಲೆಲೂಯಾ, ಗ್ಲೋರಿ ಟು ಗಾಡ್. ಇನ್ನೊಂದು ಸಾರಿ ಹೇಳ್ತಾನೆ, ಒಬ್ಬರಿಗೋಸ್ಕರ ಇನ್ನೊಬ್ಬರು ಚಪ್ಪಾಳೆ ತಟ್ಟಿ ಅವರನ್ನು ಎನ್ಕರೇಜ್ ಮಾಡೋಣ. ಒಬ್ರಿಗೊಬ್ರು ಎನ್ಕರೇಜ್ ಆಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಸೈತಾನನಿಗೆ ಎಷ್ಟು ನೋವಾಗ್ತಾ ಇರ್ಬೋದು ಅಲ್ಲ. ಇಂಥ ವಾತಾವರಣ ನಡುವೆ ಇವರು ಸಭೆಯಾಗಿ ಹೋಗ್ಬೇಕಾ? ಹೌದು, ಹೋಗಲೇಬೇಕು. ಹಲ್ಲೆಲೂಯಾ. ಯಾಕಂದರೆ ಇದು ನಮಗೆ ಭೂಲೋಕದಲ್ಲಿ ಕೊಟ್ಟಂಥ ಜವಾಬ್ದಾರಿ ನೆರವೇರಿಸೋದಕ್ಕಾಗಿ ನಾವು ಬೆಳಿಬೇಕು. ಜ್ಞಾನದಿಂದ, ಬಲದಿಂದ, ಆಶೀರ್ವಾದದಿಂದ ಬೆಳಿಬೇಕು. ಅದಕ್ಕಾಗಿ ಹೋಗಲೇಬೇಕು. ಹಲ್ಲೆಲೂಯಾ. ದೇವರ ನಿಯೋಗ ನಿಮ್ಮ ಮೂಲಕ ಏನಾಗಬೇಕು, ಅದು ನೆರವೇರಲೇಬೇಕು. ಕೆಲವು ಸಾರಿ ಮಾತಾಡಿದರೆ, ಆಲಸ್ಯ ಮಾತಾಡಿದ್ರೆ, ಇನ್ನೊಂದು ಮಾತಾಡಿದರೆ ಹೇಳ್ಬೇಕು, ನೋ ಹೋಗಲೇಬೇಕು. ಹಲ್ಲೆಲೂಯಾ. ಇವತ್ತು ಮಾಡಿದಾಗ ಎಲ್ಲ ಸಮಯ ನಾವು ಮಾಡುತ್ತಾ ಹೋಗುವಾಗ ನೋಡ್ರಿ ದೊಡ್ಡ ಕಾರ್ಯಗಳು ನಡೀತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಓಕೆ, ಭಾಳ ಅಮೂಲ್ಯವಾದ ಸಮಯಕ್ಕೆ ನಾವು ಬಂದಿದ್ದೇವೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಸಮಯ. ಇವತ್ತು ನಮ್ಮ ಮಧ್ಯದಲ್ಲಿ ದೇವರ ಸೇವಕರಾದಂಥ ಸಾಮ್ಯುಯಲ್ ಗೋಲ್ಡ್ ಮತ್ತು ಅವರ ಪತ್ನಿ, ಮಕ್ಕಳು, ಅವ್ರ ಜೊತೆ ರಾಜು ಸಹೋದರು ಕೂಡ ನಮ್ಮ ಮಧ್ಯದಲ್ಲಿ, ದೇವರ ಸೇವಕರಾದಂಥ ರಾಜು ಸಹೋದರು ಕೂಡ ನಮ್ಮ ಮಧ್ಯದಲ್ಲಿರೋದು ಭಾಳ ಸಂತೋಷ. ಹಲ್ಲೆಲೂಯಾ. ನಾವು ಅವರನ್ನು ಕೇಳಿಕೊಂಡಾಗ ಮೆಸೇಜ್ ಕೂಡ ನೀವು ಕೊಡಬೇಕೆಂಬುದಾಗಿ ಕೇಳಿಕೊಂಡಾಗ ಒಪ್ಪಿಕೊಂಡು ಬಂದಿದ್ದಾರೆ. ಇವರು ಇಲ್ಲಿ ಬರಲಿಕ್ಕೆ ಒಂದು ರೀಸನ್ ಬಂತು. ಏನಂದರೆ, ನೀವೆಲ್ಲರೂ ತಿಳಿದಿದ್ದೀರಿ, ಗಿಡಿಯೋನ್ ಇಂಟರ್ನ್ಯಾಷನಲ್ ಬೈಬಲ್ ಸಂಸ್ಥೆ ಒಂದಿದೆ. ಎಷ್ಟು ಜನರಿಗೆ ಗೊತ್ತುಂಟು ಗಿಡಿಯೋನ್ ಇಂಟರ್ನ್ಯಾಷನಲ್ ಎಂಬುದಾಗಿ? ಬೈಬಲ್ ಸಂಸ್ಥೆ. ಆ ಬೈಬಲ್ ಸಂಸ್ಥೆ ಅವರಿಗೆ ಕೊಟ್ಟಂಥ ವಿಷನ್ನ ಪ್ರಕಾರ ಸೇವೆ ಮಾಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಗೊತ್ತು, ಮತ್ತು ಅವರು ಹೇಳ್ತಾರೆ. ಓಕೆ, ಆಸ್ಪತ್ರೆಗಳಲ್ಲಿ ಅಲ್ವಾ, ಮತ್ತು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಹೋಗಿ ಬೈಬಲ್ ಇಡುವಂಥ ಸೇವೆ. ಆ ಬೈಬಲನ್ನು ತಕ್ಕೊಂಡು ಓದಿ ಅನೇಕ ರಕ್ಷಣೆ ಬಂದಿದ್ದಾರೆ. ಹಲ್ಲೆಲೂಯಾ. ಸಾಕ್ಷಿಗಳು ಭಾಳ ಉಂಟು. ಯಾಕಂದರೆ ನಾನು ಅದರ ಮೀಟಿಂಗ್ ಯಾವಾಗ ಸೇರ್ತೇನೆ. ಫೈನಲ್ ಒಂದು ಮೀಟಿಂಗ್ ಇರ್ತದಲ್ಲ, ಇಯರ್ಲಿ ಒನ್ಸ್ ಎಲ್ಲ ಗೆಟ್ ಟುಗೆದರ್ ಇರ್ತದೆ. ಹಾಗೆ ಸೇರ್ತೇವೆ ನಾವು, ಹಾಗೆ ಅಲ್ಲಿ ಸಾಕ್ಷಿ ಕೇಳಿದ್ದೇವೆ ನಾವು. ಹಲ್ಲೆಲೂಯಾ. ನೋಡ್ರಿ, ಒಂದಂತೂ ಸತ್ಯ, ಈ ಸಂಸ್ಥೆಗಳು ಅಥವಾ ದೇವ ಸೇವಕರು, ದೇವಜನರು ಅಲ್ಲಲ್ಲಿದ್ದಾರೆ.
ದೇವರ ಒಂದು ಭಾರವನ್ನು ಹೊಂದಿದವರಾಗಿ ಸೇವೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಶ್ರಮಿಸುವುದು ಒಂದೇ ರಾಜ್ಯಕ್ಕಾಗಿ, ಒಬ್ಬನೇ ದೇವರಿಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮದಲ್ಲಿ ಬಂದಿರುವಂಥ ದೇವರ ಸೇವಕರಾದ ಸಾಮೇಲ್ ಗೋಲ್ಡ್ ಅವರು ಏರಿಯಾ ಡೈರೆಕ್ಟರ್ ಆಗಿ ಆ ಸೇವೆ ಜೊತೆ ಕೈ ಜೋಡಿಸಿದವರಾಗಿದ್ದಾರೆ. ತಮ್ಮದೇ ಆದಂಥ ವೃತ್ತಿ, ಸೇವಾ ಜವಾಬ್ದಾರಿಗಳು ಇದ್ದರೂ ಕೂಡ ಈ ಸಂಸ್ಥೆ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ ಎಂಬಂಥ ಒಂದು ಆಲೋಚನೆ ನಿಮಿತ್ತವಾಗಿ ಅವರು ಈ ಸಂಸ್ಥೆಯ ಸೇವೆಯಲ್ಲಿ ತನ್ನನ್ನು ಅರ್ಪಿಸಿದ್ದಾರೆ. ಅದರ ನಿಮಿತ್ತವಾಗಿ ಇವರ ಬರೋಣವಾಯಿತು. ಭಾಳ ಸಂತೋಷ. ನಾನು ಎಣಿಸಿದೆ, ದೇವರ ಚಿತ್ತ ಇಲ್ಲಾದರೆ ಯಾರು ಎಲ್ಲಿಗೂ ಹೋಗಲಿಕ್ಕೆ ಆಗೋದಿಲ್ಲ. ಗಾಡ್ಸ್ ವಿಲ್ ಬಂದಿದ್ದಾರೆ. ಪ್ರೆಸೆಂಟೇಷನ್ ಜೊತೆ ಅವರು ಗಿಡಿಯೋನ್ ಇಂಟರ್ನ್ಯಾಷನಲ್ ಪ್ರೆಸೆಂಟೇಷನ್ ಮಾಡಲಿಕ್ಕಿದ್ದಾರೆ. ಅಷ್ಟರ ಜೊತೆ ದೇವರ ವಾಕ್ಯವನ್ನು ಕೂಡ ಸಾರಲಿಕ್ಕಿದ್ದಾರೆ. ಈ ಸಮಯದಲ್ಲಿ ಬಂದಿರುವಂಥ ಎಲ್ಲ ದೇವರ ಸೇವಕರುಗಳನ್ನು ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ರಾಜು ಬ್ರದರ್ ಅವರು ಉಡುಪಿಯಲ್ಲಿ ಗಿಡಿಯೋನ್ ಮೆಂಬರ್ ಆಗಿ ಸೇವೆ ಮಾಡ್ತಾ ಇದ್ದಾರೆ ಅಲ್ವಾ? ಸರಿ ಅಲ್ವಾ? ಅವರು ಕೂಡ ನಮ್ಮ ಮಧ್ಯದಲ್ಲಿ ಇರೋದು ಸಂತೋಷ. ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇವೆ ಮತ್ತು ವಂದಿಸ್ತೇವೆ. ಈ ಸಮಯದಲ್ಲಿ ನಾವು ಚಪ್ಪಾಳೆ ತಟ್ಟಿ, ಇನ್ನೊಮ್ಮೆ ಚಪ್ಪಾಳೆ ತಟ್ಟಿ ದೇವರ ಸೇವಕರನ್ನು ವಾಕ್ಯ ಭಾಗಕ್ಕಾಗಿ ವೇದಿಕೆ ಆಹ್ವಾನಿಸೋಣ. ಪ್ರೈಸ್ ದ ಲಾರ್ಡ್. ಸ್ವಲ್ಪ ಮಳೆ ಬಂದು ಚಳಿ ಇದೆಯಲ್ಲ, ಸಹಜವಾಗಿ ಇಲ್ಲಿ ಬಿಸಿ ಇರ್ತದೆ. ದೇವ್ರು ನಮಗೆ ಸ್ತೋತ್ರ ಆಗಲಿ. ನಾನು ಗಿಡಿಯೋನ್ ಸೇವೆಯ ಮುಖಾಂತರ ಈ ಜಾಗಕ್ಕೆ ಬಂದಿದ್ದೇನೆ. ನಮಗೆ ಅವಕಾಶ ಮಾಡಲಿಕ್ಕೆ ಕೊಟ್ಟಂಥ ಪಾಸ್ಟ್ರಿಗೆ, ಸಭೆ ಹಿರಿಯರು, ಪಾಸ್ಟರ್ ಫ್ಯಾಮಿಲಿ, ಸಭಿಕರಾದ ನಿಮ್ಮೆಲ್ಲರಿಗೂ ನಾನು ಯೇಸುಸ್ವಾಮಿ ನಾಮದಲ್ಲಿ ನಾನು ವಂದನೆ ಮಾಡ್ತಾ ಇದ್ದೇನೆ. ಗಿಡಿಯೋನ್ ಇಂಟರ್ನ್ಯಾಷನಲ್ ಸೇವೆ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ? ಆಗಲೇ ಕೈ ಎತ್ತಿದ್ರಿ. ಸೊ ಕೆಲವರಿಗೆಲ್ಲ ಗೊತ್ತಿದೆ. ಥ್ಯಾಂಕ್ ಯು, ದೇವ್ರ ಸ್ತೋತ್ರ ಆಗಲಿ. ಈ ಗಿಡಿಯೋನ್ ಇಂಟರ್ನ್ಯಾಷನಲ್ ಸೇವೆ ಅಂತ ಅಂದರೆ ಇದು ಬೈಬಿಲನ್ನು ಎಲ್ಲರಿಗೂ ತಲುಪಿಸುವಂಥ ಒಂದು ಸೇವೆ. ಈ ಗಿಡಿಯೋನ್ ಇಂಟರ್ನ್ಯಾಷನಲಲ್ಲಿ ಆಕ್ಸಿಲರಿ ಮತ್ತು ಗಿಡಿಯೋನ್ ಇಬ್ಬರು ಇರ್ತೇವೆ. ಗಿಡಿಯೋನ್ ಅಂದರೆ ನಾನು, ಆಕ್ಸಿಲರಿ ಅಂದರೆ ನನ್ನ ಹೆಂಡತಿ. ಸೊ ಪತಿ ಪತ್ನಿ ಸೇರಿ ಮಾಡುವಂಥ ಸೇವೆ ಆಗಿದೆ ಈ ಗಿಡಿಯೋನ್ ಸೇವೆ. ಈ ಗಿಡಿಯೋನ್ ಸೇವೆಯಲ್ಲಿ ನಾವು ಪ್ರತಿಯೊಬ್ಬರಿಗೂ ಬೈಬಿಲ್ ತಲುಪಿಸುವಂಥ, ಸುವಾರ್ತೆ ಸಾರುವಂಥ ಒಂದು ಜವಾಬ್ದಾರಿ ಹೊತ್ಕೊಂಡು ನಾವು ಈ ಸೇವೆಯಲ್ಲಿದ್ದೇವೆ. ನಾನು ಪಾಸ್ಟರ್ ಅಲ್ಲ, ನಾನು ಕೂಡ ಒಂದು ಸಭೆಯ ವಿಶ್ವಾಸಿ. ಹಾಸನಲ್ಲಿ ನಾನು ಹಾಸನ್ ಕ್ಯಾಂಪಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಗಿಡಿಯೋನ್ ಇಂಟರ್ನ್ಯಾಷನಲ್. ಇವತ್ತು CP ಕೊಡಕ್ಕೆ ಬಂದಿದ್ದೇವೆ. ನಾನು ಒಂದು ಗೌರ್ಮೆಂಟ್ ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಂಡತಿ, ನನ್ನ ವೈಫ್, ಅವ್ರದ್ದು ನಮ್ಮದೊಂದು ಸ್ವಂತವಾಗಿ ಸ್ಕೂಲ್ ಇದೆ. ಸೊ ಗಿಡಿಯೋನ್ ಸೇವೆಯಲ್ಲಿ ಪ್ರೊಫೆಷನಲ್ ಮತ್ತು ಬಿಸ್ನೆಸ್ಮನ್ ಆಗಿರುವಂಥ ಎಲ್ಲರೂ ಕೂಡ ಪಾಲ್ಗೊಳ್ಳಬಹುದಾಗಿರುವಂಥ ಒಂದು ಸೇವೆ ಈ ಗಿಡಿಯೋನ್ ಸೇವೆ. ಈ ಸೇವೆಯಲ್ಲಿ ನಾವು ಪ್ರತಿಯೊಂದು ಕಡೆ, ಅಂದರೆ ಯೇಸುಸ್ವಾಮಿ ಈ ಲೋಕ ಬಿಟ್ಟು ಹೋಗುವಾಗ ನಮಗೆ ಕಡೆ ಆಜ್ಞೆ ಹೇಳಿದ್ರು. ಆ ಕಡೆ ಆಜ್ಞೆ ಏನು ಹೇಳಿ? ಯೇಸುಸ್ವಾಮಿ ನಮಗೆ ಕೊಟ್ಟಂಥ ಕಡೆ ಆಜ್ಞೆ, ಹೋಗಿ ಭೂಲೋಕದ ಕಟ್ಟ ಕಡೆವರೆಗೂ ಹೋಗಿ ಸುವಾರ್ತೆ ಸಾರ್ರಿ, ನಂಬುವವರಿಗೆ ತಂದೆ ಮಗನ ಪವಿತ್ರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ರಿ ಎಂಬುದಾಗಿ ಹೇಳಿರುವಂಥ ಆ ಆಜ್ಞೆಯ ಅಡಿಸ್ಥಾನದ ಮೇರೆಗೆ ನಾವು ಎಲ್ಲ ಕಡೆ ಸುವಾರ್ತೆ ಸಾರ್ತಾ ಇದ್ದೇವೆ. ಸಾಧ್ಯವಾದಷ್ಟು ಎಲ್ಲರಿಗೂ ಬೈಬಿಲ್ ಕೊಡ್ತಾ ಇದ್ದೇವೆ. ಈ ಬೈಬಿಲ್ ಕೊಡಬೇಕಾದ್ರೆ ಸುಮ್ಮನೆ ಕೊಡೋದಲ್ಲ, ಈ ಅಧಿಕೃತವಾದಂಥ ಸಂಸ್ಥೆ ಆಗಿದೆ ನಮ್ಮ ಗಿಡಿಯೋನ್ ಇಂಟರ್ನ್ಯಾಷನಲ್. ಯು ಕ್ಯಾನ್ ಪ್ಲೇ ದ ಪ್ರೆಸೆಂಟೇಷನ್. ಸೊ ಸುಮಾರು 100 ವರ್ಷಗಳಿಂದ ನಾವು ಬೈಬಿಲನ್ನು ಕೊಡ್ತಾ ಇದ್ದೇವೆ. ಯಾವಾಗ ಶುರು ಆಯಿತು ಅಂತ ಅಂದರೆ World War II ಶುರು ಆಯ್ತಲ್ಲ, ಆ ಸಮಯದಲ್ಲಿ ಸುಮಾರು ಒಂದು 14 ದೇಶಗಳ ಮಧ್ಯೆ ವಾರ್ ನಡೀತಾ ಇತ್ತಲ್ಲ, ಆ ಸಮಯದಲ್ಲಿ ಶುರುವಾಗಿದ್ದಂಥ ಸುವಾರ್ತೆ ಸಾರಲಿಕ್ಕೆ ಆರ್ಮಿ ಎಲ್ಲೆಲ್ಲಿ ಕ್ಯಾಂಪ್ ವಾರ್ ನಡೀತಾ ಇತ್ತು, ಎಲ್ಲೆಲ್ಲಿ ಸೋಲ್ಜರ್ಸ್ ಇದ್ರು, ಎಲ್ಲೆಲ್ಲಿ ಆರ್ಮಿ ಕ್ಯಾಂಪ್ ನಡೀತಾ ಇತ್ತು, ಅಲ್ಲಿ ಬೈಬಿಲ್ ಕೊಡಲಿಕ್ಕೆ ಶುರುವಾದಂಥ ಈ ಸಂಸ್ಥೆ ಇದುವರೆಗೂ ನಡ್ಕೊಂಡು ಬರ್ತಾ ಇದೆ. ನಮ್ಮ ದೇಶದಲ್ಲಿ ಸುಮಾರು 50 ರಿಂದ 60 ವರ್ಷದಿಂದ ಈ ಸೇವೆ ನಡೀತಾ ಇದೆ. ನಾವು ಎಲ್ಲೆಲ್ಲಿ ಬೈಬಿಲ್ ಕೊಡ್ತೇವೆ ಅಂತಂದರೆ ಹಾಸ್ಟೆಲ್ ಆಗಿರ್ಬೋದು, ಹಾಸ್ಪಿಟಲ್ಸ್, ಜೈಲ್, ಆಲ್ಮೋಸ್ಟ್ ಕಾರಾಗೃಹ ಎಲ್ಲೆಲ್ಲಿದೆ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲ ಕಾರಾಗೃಹದಲ್ಲಿ, ಜೈಲ್ಗಳಲ್ಲಿ ಹೋಗಿ ಸುವಾರ್ತೆಯೊಂದಿಗೆ ನಾವು ಬೈಬಿಲ್ ಕೊಡ್ತಾ ಇದ್ದೇವೆ. ಗೌರ್ಮೆಂಟ್ ಹಾಸ್ಪಿಟಲ್ಸ್, ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲೂ ಕೂಡ ಹೋಗಿ ಅಡ್ಮಿಟ್ ಆಗಿರುವಂಥ ಪೇಷಂಟ್ಗೆ ಸುವಾರ್ತೆ ಸಾರ್ತಾ ಬೈಬಿಲ್ ಕೊಡ್ತಾ ಇದ್ದೇವೆ. ಕಾಲೇಜ್ಗಳು, ಸ್ಕೂಲ್ಗಳು, ಆಮೇಲೆ ಆರ್ಮಿ ಕ್ಯಾಂಪ್, ಡಿಫೆನ್ಸ್ ಏರಿಯಾ, ಪೊಲೀಸ್ ಸ್ಟೇಷನ್, ಫೈರ್ ಸ್ಟೇಷನ್, ಎಲ್ಲ ಸರ್ಕಾರಿ ಇಲಾಖೆ, ಎಲ್ಲ ಖಾಸಗಿ ಇಲಾಖೆ, ಎಲ್ಲ ಕಡೆ ನಾವು ಸುವಾರ್ತೆಯೊಂದಿಗೆ ಸತ್ಯವೇದ ಕೊಡ್ತಾ ಇದ್ದೇವೆ. ಯಾಕೆಂದರೆ ಇದು ಯೇಸುಸ್ವಾಮಿ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ. ನೆಸೆಸಿಟಿ ಈಸ್ ಲೇಡ್ ಅಪಾನ್ ಯು ಅಂತ ಇರುವಂತೆ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬುದಾಗಿರುವಂಥ ಪ್ರಕಾರ ನಾವು ಈ ಬೈಬಿಲನ್ನು ಎಲ್ಲ ಕಡೆ ಕೊಡ್ತಾ ಇದ್ದೇವೆ, ಸುವಾರ್ತೆಯೊಂದಿಗೆ ಕೊಡ್ತಾ ಇದ್ದೇವೆ. ಎಲ್ಲೆಲ್ಲಿ ನಮಗೆ ಕೊಡಲಿಕ್ಕೆ ಅವಕಾಶ ಇಲ್ಲ,
ಅಂದರೆ ಗಂಡಸರಿಗೆ, ಗಿಡಿಯೋನ್ಗೆ ಅವಕಾಶವಿಲ್ಲ. ಅಂಥ ಕಡೆ ನಮಗೆ ಪ್ರೇಯರ್ ಆಗಿರುವಂಥ ನಮ್ಮ ಪತ್ನಿ ಆಕ್ಸಿಲರಿ ಎಂಬುದ ಕರಿತೇವೆ. ಸೊ ಆಕ್ಸಿಲರಿ ಅವರು ಅವರಿಗಿರುವಂಥ ಅವಕಾಶ ಲೇಡೀಸ್ ಹಾಸ್ಪಿಟಲ್ಸ್, ಮೆಟರ್ನಿಟಿ ಹೋಮ್, ನರ್ಸಿಂಗ್ ಕಾಲೇಜ್, ಹೆಣ್ಮಕ್ಳು ಹಾಸ್ಟೆಲ್ಸ್, ಇಂಥ ಕಡೆ ಎಲ್ಲ ಹೋಗಿ ಅವರು ಕೂಡ ಸುವಾರ್ತೆಯೊಂದಿಗೆ ದೇವರ ವಾಕ್ಯವನ್ನು ತಲುಪಿಸುವಂಥ ಕಾರ್ಯ ಆಕ್ಸಿಲರೀಸ್ದಾಗಿದೆ. ಸೊ ಇದು ನಾವು ಕುಟುಂಬವಾಗಿ ಮಾಡುವಂಥ ಸೇವೆ. ನಾವು ಈ ಸೇವೆಯಲ್ಲಿ ಎಲ್ಲ ಕಡೆ ಬೈಬಲನ್ನು ಕೊಡುತ್ತಾ, ಎಲ್ಲ ಕಡೆ ಸುವಾರ್ತೆ ಸಾರುತ್ತಾ ಹೋಗ್ತಾ ಇರ್ತೇವೆ. ನಮ್ಮ ದೇಶದಲ್ಲಿ ಸುಮಾರು 107 ಭಾಷೆಗಳಲ್ಲಿ ನಾವು ಬೈಬಲ್ ಪ್ರಿಂಟ್ ಮಾಡಿ ನಮ್ಮ ಗಿಡಿಯೋನ್ ಸಂಸ್ಥೆಯಿಂದ ಎಲ್ಲರಿಗೂ ಈ ಹೊಸ ಒಡಂಬಡಿಕೆಯನ್ನು ಕೊಡ್ತಾ ಇದ್ದೇವೆ. ಒಟ್ಟಾರೆ 1,62,469 ಗಂಡಸರು ಗಿಡಿಯೋನ್ಸ್ ಮತ್ತು 99,451 ಆಕ್ಸಿಲರೀಸ್ ಪ್ರಪಂಚದಾದ್ಯಂತ ನಾವು ಈ ಸೇವೆಯಲ್ಲಿದ್ದೇವೆ. ನಮ್ಮ ದೇಶದಲ್ಲಿ 22,034 ಗಂಡಸರು ಅಂದರೆ ನಾವು ಗಿಡಿಯೋನ್ಸ್, 17,348 ಆಕ್ಸಿಲರೀಸ್ ಅಂದರೆ ನನ್ನ ಹೆಂಡತಿ ಆಕ್ಸಿಲರಿ ಅಂತ ಹೇಳ್ತೇವೆ. ಸೊ ನಾವು ಒಟ್ಟಾಗಿ ಸೇವೆ ಮಾಡ್ತಾ ಇದ್ದೇವೆ. ಸೊ ಒಟ್ಟು 24 ಭಾಷೆಗಳಲ್ಲಿ, ಟೋಟಲ್ ಆಗಿ ಪ್ರಪಂಚದಾದ್ಯಂತ 107 ಭಾಷೆ, ನಮ್ಮ ದೇಶದಲ್ಲಿ 24 ಭಾಷೆಗಳಲ್ಲಿ ಈ ಸತ್ಯವೇದವನ್ನು ಮುದ್ರಿಸಿ ನಾವು ಉಚಿತವಾಗಿ ದೇವರಿಗೆ ಎಲ್ಲರಿಗೂ ಕೊಡ್ತಾ ಇದ್ದೇವೆ. ನಾವು ಗಿಡಿಯೋನ್ ಸಂಸ್ಥೆಯಿಂದ ಯಾವುದೇ ನಾವು ದುಡ್ಡಿಸ್ಕೊಂಡು ಬೈಬಲ್ ಕೊಡೋದಿಲ್ಲ. ಪ್ರತಿಯೊಬ್ಬರಿಗೂ ಹಾಸ್ಟೆಲ್ ಆಗಲಿ, ಕಾಲೇಜ್ ಆಗಲಿ, ಹಾಸ್ಪಿಟಲ್ಸ್ ಆಗಲಿ, ಕಾರಾಗೃಹ ಆಗಲಿ, ಎಲ್ಲ ಕಡೆ ಉಚಿತವಾಗಿ ನಾವು ಬೈಬಲ್ ಕೊಡ್ತಾ ಇದ್ದೇವೆ. ಯಾಕೆಂದರೆ ಎಲ್ಲರಿಗೂ ಕೂಡ ದೇವರ ವಾಕ್ಯ ತಲುಪಬೇಕು, ಎಲ್ಲ ಕಡೆ ದೇವರ ವಾಕ್ಯ ರೀಚ್ ಆಗಬೇಕು. ಇದು ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ. ಒಂದು ಸಣ್ಣ ಕಥೆ ಹೇಳ್ತೇನೆ. ಶೀಲಾ ಎಂಬುದಾಗಿರುವಂಥ ಒಂದು ಸಹೋದರಿ, ಕೇರಳದಲ್ಲಿ ನಡೆದಿರುವಂಥ ನೈಜ ಘಟನೆ. ಆಕೆ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥ ಒಂದು ಹುಡುಗಿ. ಆಕೆ ಹುಟ್ಟಿದ ಮೇಲೆ ಆಕೆಯ ತಂದೆ ತೀರಿ ಹೋದರು. ಅವ್ರು ತೀರಿ ಹೋದಾಗ ಇಡೀ ಕುಟುಂಬದವರೆಲ್ಲ ಈಕೆಯಿಂದಲೇ ಈ ಮನೆಯಲ್ಲಿ ಸಾವು ಸಂಭವಿಸ್ತು. ಈಕೆ ನತದೃಷ್ಟಿ ಅಥವಾ ಬ್ಯಾಡ್ ಲಕ್ ಹೊಂದಿದವಳಂಥ ಹುಡುಗಿ, ಇವಳಿಂದ ಈ ಥರ ತಂದೆ ಸತ್ತೋದ್ರು ಅಂತ ಪರಿಹಾಸ್ಯ ಮಾಡ್ತಾ, ಚುಚ್ಚುತ್ತಾ ಅವಳಿಗೆ ತುಂಬ ಪರಿಹಾಸ ಮಾಡ್ತಾಯಿದ್ರು. ದುಃಖ ಆಯಿತು. ಚಿಕ್ಕ ಹುಡುಗಿ, ತೀರಾ ದೊಡ್ಡ ಹುಡುಗಿ ಏನಲ್ಲ. ಎಲ್ಲರೂ ಪರಿಹಾಸ್ಯ ಮಾಡ್ತಾ ಮಾಡ್ತಾ ಸ್ಕೂಲ್ ಹೋಗ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಸ್ಕೂಲಲ್ಲಿ ಇದೇ ಥರ ಆಕ್ಸಿಲರೀಸ್ ಹೋಗಿ ಬೈಬಿಲ್ಸ್ ಕೊಟ್ಟಿದ್ದಾರೆ ಆ ಹುಡುಗಿಗೆ. ಆ ಹುಡುಗಿಗೆ ಏನೂ ಗೊತ್ತಿಲ್ಲ. ಬೈಬಲ್ ತಗೊಂಡು ಓದುತ್ತಾ ಸತ್ಯವೇದ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಒಂದು ದಿನ ದೇವರು ಮಾತನಾಡಿ ಆಕೆಯ ರಕ್ಷಣೆ ಮಾರ್ಗಕ್ಕೆ ಬಂದರು. ರಕ್ಷಣೆ ಮಾರ್ಗಕ್ಕೇನೋ ಬಂದಾಯಿತು, ಆದರೆ ಮನೆಯಲ್ಲಿ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಬ್ರಾಹ್ಮಣ ಸಮುದಾಯದ ಒಂದು ಕುಟುಂಬ, ಅದು ತುಂಬ ಸ್ಟ್ರಿಕ್ಟ್ ಆಗಿರುವಂಥ ಕುಟುಂಬ. ಆರ ಮನೆಯಲ್ಲಿ ಬೈಬಿಲಿಗೆ ಎಂಟ್ರಿನೇ ಇಲ್ಲ. ಆಕೆ ಏನು ಮಾಡ್ತಾ ಇದ್ಲು, ಆಕೆಯ ಸ್ಕೂಲ್ ಬ್ಯಾಗಲ್ಲಿ ಬೈಬಲನ್ನು ಮುಚ್ಚಿಟ್ಕೊಂಡು, ನ್ಯೂಸ್ ಪೇಪರಲ್ಲಿ ಮುಚ್ಚಿಟ್ಕೊಂಡು ಮನೆಗೆ ತೊಗೊಂಬರೋದು, ಹೋಮ್ವರ್ಕ್ ಜೊತೆ ಹೋಮ್ವರ್ಕ್ ಮಾಡಬೇಕಾದ್ರೆ ಬೈಬಿಲ್ ತೆಗೆದು ಓದೋದು, ಇದೆಲ್ಲ ಮಾಡಬೇಕಾದ್ರೆ ಅವರ ಮನೆಯಲ್ಲಿ ಚಿಕ್ಕಪ್ಪ ತಾತನಿಗೆ ಗೊತ್ತಾಗಿ ಹೊಡೆದು ಹಿಂಸೆ ಕೊಟ್ಟು ಇನ್ನೇನು ಮನೆಯಿಂದ ಆಚೆ ಹಾಕಬೇಕು ಆ ಪರಿಸ್ಥಿತಿ. ಆದರೂ ಕೂಡ ಆಕೆ ಬಿಡಲಿಲ್ಲ, ದೇವರನ್ನ ಬಿಡಲಿಲ್ಲ. ಎಷ್ಟು ಆಕೆ ದೇವರ ವಾಕ್ಯದಲ್ಲಿ ಆಳವಾಗಿ ಬೆಳೆದಿದ್ದು ಅಂದರೆ, ಪ್ರಾರ್ಥನೆಯ ಫಲದಿಂದ, ದೇವರ ಕೃಪೆಯಿಂದ ಯಾರ್ಯಾರು ಮನೇಲಿ ಹಿಂಸೆ ಕೊಟ್ಟರಲ್ಲ ಅವರೆಲ್ಲ ರಕ್ಷಣಾ ಮಾರ್ಗಕ್ಕೆ ಬಂದರು. ಆಕೆ ಕುಟುಂಬ ಮಾತ್ರ ಅಲ್ಲ, ಆಕೆಯ ಬ್ರಾಹ್ಮಣ ಸಮುದಾಯ ಎಲ್ಲರಿಗೂ ಸುವಾರ್ತೆ ಸಾರಿ ಬೈಬಿಲ್ ಕೊಟ್ಟು ದೇವರ ರಕ್ಷಣೆಯ ಮಾರ್ಗ, ದೇವರ ರಕ್ಷಣೆ ವಿಧಾನ ಹೇಳಿ ಎಲ್ಲರೂ ಕೂಡ ರಕ್ಷಣೆ ಮಾರ್ಗಕ್ಕೆ ಬರೋದಕ್ಕೆ ಆಕೆ ಕಾರಣ ಆದರು. ಮತ್ತು ಒಂದು ಬ್ರಾಹ್ಮಣ ಕ್ರೈಸ್ತ ಸಮಿತಿ ಅಂತ ಒಂದು ಸಮಿತಿ ರಚನೆ ಮಾಡಿ ಆ ಊರಿನಲ್ಲಿರುವಂಥ ಅವರ ಎಲ್ಲ ಬಂಧು ಬಾಂಧವರಿಗೆಲ್ಲ ದೇವರ ವಾಕ್ಯ ಹೇಳುತ್ತಾ ಬೈಬಿಲನ್ನು ವಿತರಣೆ ಮಾಡುತ್ತಾ ಒಂದು ಅಸತೋಮ ಸದ್ಗಮಯ ಅಂತ 82ನೇ ಇಸ್ವಿನಲ್ಲಿ ಒಂದು ಫಿಲ್ಮ್ ಬಂತು, ಆಲ್ಮೋಸ್ಟ್ ಹಿರಿಯರಿಗೆ ಗೊತ್ತಿರ್ತದೆ. ಅದರಲ್ಲಿ ಯೇಸು ಸ್ವಾಮಿ ನಮಗೆ ಮಾಡಿದ ಅದ್ಭುತ ಕಾರ್ಯಗಳು ಅದನ್ನು ಒಂದು ಫಿಲ್ಮ್ ಪ್ರಕಾರ ತೋರಿಸಿ ಇಡೀ ಊರಿನಲ್ಲಿ ನಾರ್ತ್ ಇಂಡಿಯಾದಲ್ಲಿ ಸೇವೆ ಮಾಡಿದಂಥ ಒಂದು ಹೆಂಗಸಾಗಿದ್ದರು ಶೀಲಾ ಶಶಿಧರನ್ ಎಂಬುದಾಗಿರುವಂಥವರು. ಇವತ್ತಿಗೂ ಅವರು ಇದ್ದಾರೆ, ಚೆನ್ನೈನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇನ್ನೊಂದು ಸಣ್ಣ ಕಥೆ ಹೇಳ್ತೇನೆ. ರವಿ ಎಂಬುದಾಗಿರುವಂಥ ಒಂದು ಹುಡುಗ, ದೊಡ್ಡ ಹುಡುಗ ಅಲ್ಲ, ಆಲ್ಮೋಸ್ಟ್ ಒಂದು ಹೈಸ್ಕೂಲ್ ಇರುವಂಥ ಹುಡುಗ, ತುಂಬ ಕಿರಿಕಿರಿಯಾಗಿ ಮನೆಯಲ್ಲಿ ಏನೇನೋ ಬೇಜಾರೆಲ್ಲ ಆಗಿ ಸ್ನೇಹಿತರೊಂದಿಗೆ ಬೇಜಾರಾಗಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟ. ಸೂಸೈಡ್ ಮಾಡ್ಕೊಂಡ, ಅಟೆಂಪ್ಟ್ ಸೂಸೈಡ್, ಆದರೆ ಅವನು ಸಾವು ಸಂಭವಿಸಿಲ್ಲ. ಏನೋ ಮಾಡಿದ್ರು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಆದರೆ ಹಾಸ್ಪಿಟ್ಲ್ ಬೆಡ್ಡಲ್ಲಿ ಇರಬೇಕಾದ್ರೆ ಅಲ್ಲೂ ಕೂಡ ಗಿಡಿಯೋನ್ ಸಂಸ್ಥೆಯಿಂದ ಬೈಬಿಲ್ ಸಿಗ್ತವನಿಗೆ. ಅಲ್ಲೂ ಕೂಡ ಬೈಬಿಲ್ ತೆರೆದು ಓದಬೇಕಾದ್ರೆ ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಓದುತ್ತೇವೆ. ಯೇಸು ಸ್ವಾಮಿ ಹೇಳಿದರೆ, ನಾನು ಬದುಕುವುದರಿಂದ ನೀವು ಬದುಕಬೇಕು ಅಲ್ವಾ. ಯೇಸು ಸ್ವಾಮಿ ಹೇಳಿದ ವಾಕ್ಯ
ಅವನನ್ನು ಮುಟ್ಟಿತು, ಸ್ಪರ್ಶಿಸಿತು. ಆ ವಾಕ್ಯ ಎಷ್ಟು ಸ್ಪರ್ಶಿತ ಮಾಡ್ತು ಅಂದರೆ, ಎಷ್ಟು ಮುಟ್ತು, ಆ ಹುಡುಗ ಎಷ್ಟು ಬೆಳೆದ ಅಂದರೆ, ಇವತ್ತು ನಿಮಗೆ ಗೊತ್ತಿರ್ಬೋದು, ಪಾಸ್ಟರ್ ರವಿ ಜಕರಿಯಾಸ್. ಎಷ್ಟು ಜನಕ್ಕೆ ಗೊತ್ತಿದೆ? ಪಾಸ್ಟರ್ ರವಿ ಜಕರಿಯಾಸ್ ಅಮೆರಿಕದಲ್ಲಿ ಸೇವೆ ಮಾಡುವಂಥ ದೊಡ್ಡ ಒಂದು ಸುವಾರ್ತೆ ಸಂಸ್ಥೆ ಮತ್ತು ಚರ್ಚ್, ಅದು ಸಾವಿರಾರು ಜನ ಸೇರುವಂಥ ಸಂಸ್ಥೆ. ಅಲ್ಲಿ ಇವತ್ತು ಪಾಸ್ಟರ್ ಆಗಿ ಇವತ್ತಿಗೂ ಸೇವೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಗಿಡಿಯೋನ್ ಸೇವೆಯಿಂದ ರಕ್ಷಣೆ ಹೊಂದಿ, ಬೈಬಿಲ್ ಸ್ವೀಕರಿಸಿ, ಆ ಬೈಬಿಲ್ ಮುಖಾಂತರ ಯೇಸುಸ್ವಾಮಿಯನ್ನು ಕಂಡುಕೊಂಡು ರಕ್ಷಣೆ ಮಾರ್ಗಕ್ಕೆ ಬಂದು ದೀಕ್ಷಾಸ್ನಾನ ತೆಗೆದುಕೊಂಡು ಇವತ್ತಿಗೂ ದೇವರ ಸೇವೆಯಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಈ ಬೈಬಿಲ್ ಉಚಿತವಾಗಿ ಕೊಡ್ತೇವೆ ನಾವು. ಯಾರನ್ನು ನಾವು ಇಷ್ಟು ದುಡ್ಡು ಕೊಡಿ, ಬೈಬಿಲ್ ಕೊಡಿ ಅಂತ ಹೇಳೋದಿಲ್ಲ. ಪ್ರತಿಯೊಂದು ಕಡೆ ನಿಮಗೆ ಎಲ್ಲ ಸೇವೆ ಮಾಡಲಿಕ್ಕೆ ಎಲ್ಲೆಲ್ಲ ಆಗಲ್ಲ, ಅಲ್ಲೆಲ್ಲ ಕಡೆ ನಾವು ಹೋಗ್ತೇವೆ. ಪ್ರತಿಯೊಂದು ಕಡೆ ಬೈಬಿಲ್ ವಿತರಣೆ ಮಾಡ್ತೇವೆ. ಆಮೇಲೆ ನಾವು ದೇವರ ವಾಕ್ಯ ಯೆಶಾಯ 55ನೇ ವಾಕ್ಯದಲ್ಲಿ ನೋಡುತ್ತೇವೆ, ದೇವರ ಬಾಯಿಂದ ಹೊರಟ ಮಾತು ಭೂಮಿಗೆ ಬಂದು, ಮಳೆಯಾಗಲಿ ಮಂಜಾಗಲಿ ಬಂದು ನೆಲ ತೋಯಿಸಿ, ಉಳುವವನಿಗೆ ಬೀಜವನ್ನು, ತಿನ್ನುವನಿಗೆ ಆಹಾರವನ್ನು ಕೊಡದೆ ಹೇಗೆ ಇಲ್ಲೋಗಲ್ಲ, ಹಿಂದಿರುಗುವುದಿಲ್ಲವೋ, ಅದೇ ರೀತಿ ತಂದೆಯಾದ ದೇವರ ಯೇಸುಸ್ವಾಮಿಯ ಬಾಯಿಂದ ಹೊರಟ ಮಾತು ತನ್ನ ಉದ್ದೇಶವನ್ನು ಫಲಿಸದೆ ಹಿಂತಿರುಗುವುದಿಲ್ಲ ಅಲ್ವಾ? ಅದೇ ರೀತಿ, ಅದೇ ಅಡಿಸ್ಥಾನದ ಮೇರೆಗೆ ಇವತ್ತಿಗೂ ನಮ್ಮ ಸೇವೆ ನಡೀತಾ ಇದೆ. ನಮ್ಮ ಗಿಡಿಯೋನ್ ಇಂಟರ್ನ್ಯಾಷನಲ್ ಸೇವೆಯಿಂದ ಅನೇಕ ಸಾಕ್ಷಿ ಇದೆ, ಸುಮಾರು ಸಾಕ್ಷಿ ಇದೆ. ಹೇಳ್ತಾ ಹೋದರೆ ನಿಮಗೆ ಟೈಮ್ ಆಗ್ತದೆ. ಪ್ರೆಸೆಂಟೇಷನ್ 1 by 1 ಕ್ಯಾನ್ ಪ್ಲೇ ಇಟ್. ನಾನು ಹೇಳಿದೆ, World War II ಸಮಯದಲ್ಲಿ ಶುರುವಾಗಿದ್ದಂಥ ಸೇವೆ, ಅಲ್ಲಿಂದ ಇವತ್ತಿಗೂ ಕೂಡ ಸೇವೆ ನಡೀತಾ ಇದೆ. ಈ ಸೇವೆಯಲ್ಲಿ ಮುಖ್ಯವಾಗಿರುವಂಥ ನಮಗೆ ಆಕ್ಸಿಲರಿ ಎಂಬುದಾಗಿರುವಂಥ ನನ್ನ ಪತ್ನಿ, ಅಂದರೆ ಗಿಡಿಯೋನ್ಸ್ ಮತ್ತು ನಾವು ಆಕ್ಸಿಲರೀಸ್, ಅವರು ನಮಗೆ ಸೇವೆಯಿಂದ ಏನೇನೆಲ್ಲ ಆಗುತ್ತೆ ಎಂಬುದಾಗಿ ಅವರ ಕೂಡ ಒಂದು ಸಣ್ಣ ಭಾಗ ಇದೆ, ಅವರು ಹೇಳ್ತಾರೆ. Praise the Lord. Praise the Lord. Okay. Warm greetings in the name of Jesus for the pastor, church members, family, ಎಲ್ಲರಿಗೂ. ಸೊ ನಾವಿಲ್ಲಿ ಬರೋಕ್ಕಿಂತ ಮುಂಚೆ ವಿ ಹ್ಯಾಡ್ ಎ ಪ್ರೇಯರ್ ದಟ್ ನಾವು ಹೋಗೋದು ಒಂದು ಸ್ಪಿರಿಚುವಲ್ ಗ್ಯಾದರಿಂಗ್ ಆಗಿರಬೇಕು. ದಟ್ ವಾಸ್ ಮೈ ಇಂಟೆನ್ಷನ್. ಲೈಕ್ ವಿ ನೋ ಹೋಲಿ ಸ್ಪಿರಿಟ್ ಇಲ್ದಲೇ ಇರೋಂಥ ಎಷ್ಟೊಂದು ವಿ ಹ್ಯಾವ್ ಎ ಗ್ಯಾದರಿಂಗ್, ಬಟ್ ಮೈ ಇಂಟೆನ್ಷನ್ ಆ್ಯಂಡ್ ಹವರ್ ಇಂಟೆನ್ಷನ್ ವಾಸ್ ಲೈಕ್ ಸ್ಪಿರಿಚುವಲ್ ಗ್ಯಾದರಿಂಗ್ ನಮಗೆ ಬೇಕು ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಇಂಟೆನ್ಷನ್ ಇತ್ತು. ಬಟ್ ರಿಯಲಿ ವೆನ್ ಐ ಕೇಮ್ ಹಿಯರ್, ಲೈಕ್ ಐ ಫೆಲ್ಟ್ ಎ ಹೋಲಿ ಸ್ಪಿರಿಟ್. The presence of the Holy Spirit was here, and you are all truly blessed to be the part of this church. And pastor, ಒಂದು ಸ್ವಲ್ಪ ಸಮಯ ನಾವು ಅಷ್ಟೇ ಪಾಸ್ಟರ್ ಜೊತೆ ಇದ್ದಿದ್ದು. I felt that the pastor is a very lovable person, and ಈ ಗ್ಯಾದರಿಂಗ್ನ ಒಂದು ಯುನೈಟೆಡ್ನೆಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಐ ಅಬ್ಸರ್ವ್ ವಿತ್ ಮೈ ಅಬ್ಸರ್ವೆನ್ಸ್ ಆ್ಯಂಡ್ ಸಿಸ್ಟರ್ ಆಲ್ಸೋ. ಸೊ ಫ್ಯಾಮಿಲಿ ಮೆಂಬರ್ಸ್ ಹ್ಯಾವ್ ವಾರ್ಮ್ ಗ್ರೀಟಿಂಗ್ಸ್. ಸೊ ಈ ಮಿನಿಸ್ಟ್ರಿದು ನಾವು ನೋಡಿದ್ವಿ, ನಮ್ಮ ಹಸ್ಬೆಂಡ್ ಹೇಳಿದ್ರು. ಸೊ ಏನೆಲ್ಲ ಲೈಕ್ ಬೆನಿಫಿಟ್ಸ್ ಅಂದರೆ, ಒಂದು ಚಿಕ್ಕ ಬೈಬಲ್ ಮುಖಾಂತರ ಎಷ್ಟು ಜನ ರಕ್ಷಣೆ ಹೊಂದಿದ್ದಾರೆ ಅಂದರೆ, ನಾವು ಅಂದ್ಕೊಳ್ತೀವಿ ನಾವೇನು ಮಾಡ್ತೀವಿ, ಒಂದು 50 rupees ದಿಸ್ ಬೈಬಲ್ ವಿಲ್ ಕಾಸ್ಟ್ ಅಸ್ 50 rupees ಟು ಪ್ರಿಂಟ್, 50 rupees ಟು ಪ್ರಿಂಟ್. ಬಟ್ ದ ಗಿಡಿಯನ್ ಮಿನಿಸ್ಟ್ರಿ ಈ ಬೈಬಲ್ನ ಫ್ರೀ ಆಫ್ ಕಾಸ್ಟಿಗೆ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಏನು ಮಾಡ್ತಾ ಇದ್ದಾರೆ, 1 ರೂಪಾಯಿನೂ ಚಾರ್ಜ್ ಮಾಡಿದಾಳೆ, ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದಾರೆ. ಇವಾಗ ನಾವು ಒಂದು 50 rupees ಈ ಬೈಬಲಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಈ ಬೈಬಲ್ಲು ಇನ್ನೊಬ್ಬರಿಗೆ ತಲುಪಿ ಅವರು ರಕ್ಷಣೆ ಹೊಂದಿ ಅವರಿಂದ ಸಾವಿರಾರು ಜನ ರಕ್ಷಣೆ ಹೊಂದ್ತಾ ಇದ್ದಾರೆ. ದಟ್ ಈಸ್ ದ ಇಂಟೆನ್ಷನ್. ಯು ಆರ್ ಥಿಂಕಿಂಗ್ ದಿಸ್ ಬೈಬಲ್ ಇಸ್ ರೀಚಿಂಗ್ ಟು 1 person. ನೀವು ಅಂದ್ಕೊಳ್ತಾ ಇದ್ದೀರಾ ಒಂದು ಪರ್ಸನ್ಗೆ ಈ ಬೈಬಲ್ ರೀಚ್ ಆಗ್ತಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಬಟ್ ದಿಸ್ ಬೈಬಲ್ ಇಸ್ ರೀಚಿಂಗ್ ಟು ದ thousands together of person, but you are contributing only 50 rupees. ಓಕೆ, ನಾವಿವಾಗ ಬ್ರದರ್ ಹೇಳಿದ್ರಲ್ವಾ, ಒಂದು ಬ್ರಾಹ್ಮಣ ಒಬ್ಬರು ರಕ್ಷಣೆ ಹೊಂದಿದ್ದು ಮನೆಯಲ್ಲಿ, ಬಟ್ ಆ ಬ್ರಾಹ್ಮಣ ಕುಟುಂಬದಿಂದ ಅವರು ಒಬ್ಬರು ರಕ್ಷಣೆ ಹೊಂದಿದ್ರಿಂದ ಇಡೀ ಕುಟುಂಬ, ಇಡೀ ಸಮುದಾಯ, ದ ಹೋಲ್ ಕಮ್ಯುನಿಟಿ ಕೇಮ್ ಇನ್ ಟು ದ ಮಿನಿಸ್ಟ್ರಿ. ಆದರೆ ಆ ಕ್ರೆಡಿಟ್, ಆ ರಿವಾರ್ಡ್ ಗೋಸ್ ಟು ದ ಪರ್ಸನ್ ಹೂ ಡಿಸ್ಟ್ರಿಬ್ಯೂಟೆಡ್ ಎ ಸಿಂಗಲ್ ಬೈಬಲ್. ಆ ಸಿಂಗಲ್ ಬೈಬಲ್ ಡಿಸ್ಟ್ರಿಬ್ಯೂಟ್ ಮಾಡಿದಂಥ ಪರ್ಸನಿಂದ ಇದೋಯ್ತು. ಸರ್ ಬ್ರದರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು. ಬಟ್ 3 things ನಾವೇನು ಮಾಡ್ಬೋದು,
ನಾವು ಈ ಮಿನಿಸ್ಟ್ರಿಯಲ್ಲಿ ನಾವೇನು ಪಾಸ್ಟರ್ ಅಲ್ಲ, ಇವರು ನಾವು ಪಾಸ್ಟರ್ ವೈಫ್ ಅಲ್ಲ. ವಿ ಆರ್ ಇನ್ ಟು ದಿಸ್. ಈ ಈಸ್ ಆಲ್ಸೋ ಎ ಪ್ರೊಫೆಷ್ನಲ್ ಆ್ಯಂಡ್ ಐ ಆಮ್ ಆಲ್ಸೋ ಪ್ರೊಫೆಷ್ನಲ್. ಸೊ ನಾವು ಮಿನಿಸ್ಟ್ರಿ ಇದರಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ದ 3 things. ದ ಫಸ್ಟ್ ಥಿಂಗ್ ಇಸ್ ಪ್ರೇಯರ್. ನೀವಿರೋಂಥ ಜಾಗದಲ್ಲೇ ಗಿಡಿಯೋನ್ ಮಿನಿಸ್ಟ್ರಿ ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಬೈಬಲ್ಸ್ ಎಲ್ಲರಿಗೂ ವಿತರಣೆ ಆಗಲಿ, ಇನ್ನೂ ತುಂಬ ಬೈಬಲ್ಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಲಿ. ಲೋಕದಾದ್ಯಂತ ವರ್ಲ್ಡ್, ಇಂಡಿಯಾ, ನಮ್ಮ ಇವಾಗಿರುವಂಥ ನಾವು ಬಂದಿರೋಂಥ ಉಡುಪಿ ಮೂಲೆ ಮೂಲೆಗೂ ದಿಕ್ಕಿಗೂ ನಮ್ಮ ದೇವರ ವಾಕ್ಯ ತಲುಪಲಿ ಅಂತ ನೀವೇನು ಮಾಡ್ಬೋದು? ಪ್ರೇಯರ್ ಮಾಡ್ಬೋದು. ಫಸ್ಟ್ ಥಿಂಗ್. ದ ಸೆಕೆಂಡ್ ಥಿಂಗ್ ಇಸ್ ಪಾರ್ಟಿಸಿಪೇಷನ್. ಯು ಕ್ಯಾನ್ ಆಲ್ಸೋ ಬಿಕಮ್ ಎ ಮೆಂಬರ್ ಆಫ್ ದ ಗಿಡಿಯನ್. ಆಮೇಲೆ ಗಿಡಿಯನ್ ಮೆಂಬರಲ್ಲಿ ನೀವು ಇವಾಗ ಈ ಸಭೆಯಿಂದ ಆ ಸಭೆ ಆ ಥರ ಅಲ್ಲ, ಎಲ್ಲ ಸಭೆಯವರು ಇದ್ದಾರೆ ಫುಲ್. ಇವಾಗ ಒಂದು ಮೆಥಡಿಸ್ಟ್ ಆಗಿರ್ಬೋದು, ಬ್ರದರನ್ ಸಭೆ ಆಗಿರ್ಬೋದು, HIPC ಆಗಿರ್ಬೋದು, ಪೆಂಟಿಕಾಸ್ಟ್ ಆಗಿರ್ಬೋದು, AG ಆಗಿರ್ಬೋದು, ಎವ್ರಿ ಒನ್ ಟುಗೆದರ್ ಡೂ ದ ಮಿನಿಸ್ಟ್ರಿ. ದಿಸ್ ಇಸ್ ನಾಟ್ ಎ ಚರ್ಚ್ ಓರಿಯೆಂಟೆಡ್ ಮಿನಿಸ್ಟ್ರಿ. ಓಕೆ, ಎಲ್ಲ ಸಭೆ ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ಬೋದು. ಯು ಕ್ಯಾನ್ ಆಲ್ಸೋ ಬಿಕಮ್ ದ ಮೆಂಬರ್ ಆಫ್ ದ ಗಿಡಿಯನ್ ಮಿನಿಸ್ಟ್ರಿ, ಬೀಯಿಂಗ್ ದ ಪಾರ್ಟ್ ಆಫ್ ದಿಸ್ ಚರ್ಚ್. ಇದೇ ಚರ್ಚಲ್ಲಿ ನೀವು ಇದ್ಕೊಂಡು ನೀವು ಮಿನಿಸ್ಟ್ರಿಗೆ ಏನು ಮಾಡ್ಬೋದು? ಸಪೋರ್ಟ್ ಮಾಡ್ಬೋದು. ಈ ಥರ ನಾವು ಹಾಸನಿಂದ ಫ್ಯಾಮಿಲಿ ಸಮೇತ ನಮಗೂ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ. ವಿ ಆರ್ ಕನ್ಸ್ಟ್ರಕ್ಟಿಂಗ್ ಅವರ್ ಸ್ಕೂಲ್ ನಾವು. ಸೊ ಅದನ್ನು ಬಿಟ್ಟು ನಾವು ಬಂದಿದ್ದೀವಿ, ಬಿಕಾಸ್ ಓನ್ಲಿ ಟು ಗ್ಯಾದರ್ ದ ಸೋಲ್ಸ್ ಫಾರ್ ದ ಗಾಡ್. ದೇವರ ರಾಜ್ಯಕ್ಕೆ ನಾವು ಸೋಲ್ಸ್ನ ಗ್ಯಾದರ್ ಮಾಡೋದಕ್ಕೋಸ್ಕರ ಅಷ್ಟು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಬಿಟ್ಟು ಬಂದಿದ್ದೀವಿ. ಅದೇ ಥರ ಯು ಕ್ಯಾನ್ ಆಲ್ಸೋ ಬಿ ದ ಪಾರ್ಟಿಸಿಪೇಷನ್ ಮೆಂಬರ್ ಆಫ್ ದಿಸ್ ಮಿನಿಸ್ಟ್ರಿ. ಮೂರನೇದು, ಯು ಕ್ಯಾನ್ ಬಿಕಮ್ ದ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಹೌ ಮಚ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಮಿನಿಸ್ಟ್ರಿ. 1 Bible ಕಾಸ್ಟ್ 50 rupees. ದರ್ ಇಸ್ ಒನ್ ಟೆಸ್ಟಿಮನಿ, ಒಂದೇ ಒಂದು ಟೆಸ್ಟಿಮನಿ ಹೇಳ್ತೀನಿ. ಒಂದು ಫ್ಯಾಮಿಲಿಯಲ್ಲಿ ತುಂಬ ಅವರು ಏನಂತ ಹೇಳಿದ್ರೆ ಮಂತ್ ಎಂಡ್ ಬಂದರೆ ದುಡ್ಡೇ ಇಲ್ಲ. ಡು ಯು ಫೀಲ್ ಎನಿಬಡಿ? ಮಂತ್ ಎಂಡ್ ಬಂದರೆ ಕೈಯಲ್ಲಿ ಏನಿರಲ್ಲ, ದುಡ್ಡಿರಲ್ಲ. ಸೊ ಬಿಕಾಸ್ ಸ್ಟಾರ್ಟಿಂಗಲ್ಲಿ ಸ್ಯಾಲ್ರಿ ಬರುತ್ತೆ, ಎಲ್ಲ ಖರ್ಚಾಗುತ್ತೆ, ಫುಲ್ ಅವರು ಸಾಲದಲ್ಲೇ ನಡೀತಾ ಇರೋದು. ಇನ್ ದ್ಯಾಟ್ ಅಂಥ ಸಿಚುವೇಶನಲ್ಲೂ ದ್ಯಾಟ್ ಸಿಸ್ಟರ್ ಆಫ್ ದ್ಯಾಟ್ ಫ್ಯಾಮಿಲಿ ಶಿ ಡಿಸೈಡೆಡ್, ಒಂದು ದಿನ ನಾನು 50 rupees ಬೈಬಲ್ಗೋಸ್ಕರ ತೆಗೆದಿರ್ತೀನಿ. 50 rupees ಇಸ್ ದ ಕಾಸ್ಟ್ ಆಫ್ 1 ಚಾಕ್ಲೇಟ್, 1 KitKat, 1 ಇದು ಏನೋ ಒಂದು 50 ಐಸ್ ಕ್ರೀಮ್. ಓಕೆ, 50 rupees ನಾನು ಏನು ಮಾಡ್ತೀನಿ, ನಾನು ಡೈಲಿ ತೆಗೆದಿರ್ತೀನಿ. ದ್ಯಾಟ್ ವಿಲ್ ಕಾಸ್ಟ್ ಲೈಕ್ 30 daysಗೆ ಎಷ್ಟಾಯಿತು? 1500 rupees. ಅದನ್ನು ಏನು ಮಾಡ್ತಾಯಿದ್ರು, ಅವರು ದೇವರ ಸೇವೆಗೆ ಬೈಬಲ್ಗೆ ಕೊಡ್ತಾಯಿದ್ರು. ವೆನ್ ಶಿ ಸ್ಟಾರ್ಟೆಡ್ ಡೂಯಿಂಗ್ ದ್ಯಾಟ್, ಅಟ್ ದ ಎಂಡ್ ಆಫ್ ದಿ ಮಂತ್, ನೋ ಡೆಬ್ಟ್ಸ್. ನೆಕ್ಸ್ಟ್ ಮಂತಿಗೆ ಆಗಷ್ಟು ದುಡ್ಡು ಈ ತಿಂಗಳಲ್ಲಿ ಅವರಿಗೆ ಉಳಿತಾಯಿತು. ಅಂದರೆ ದೇವರು ಯಾರಿಗೂ ಸಾಲಗಾರನಲ್ಲ. ದೇವರೇನು ಯಾರಿಗೂ ಸಾಲಗಾರನಲ್ಲ. ಜಡಿದು ಅಲ್ಲಾಡಿಸಿ ಕೊಡಿರಿ, ತಿರುಗಿ ವಾಪಸ್ಸು ಡಬಲ್, ತ್ರಿಬಲ್, 100 ಅಷ್ಟು ದೇವ್ರು ಏನು ಮಾಡ್ತಾರೆ, ನಮಗೆ ಕೊಡ್ತಾರೆ. ಸೊ ದ್ಯಾಟ್ ಈಸ್ ದ ಪಾರ್ಟ್ನರ್ಶಿಪ್. ಸೊ ಇಷ್ಟು 3 ವಿಧದಲ್ಲಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಇನ್ವಾಲ್ವ್ ಇನ್ ಟು ದ ಮಿನಿಸ್ಟ್ರಿ. ಓಕೆ, ಥ್ಯಾಂಕ್ ಯು. ಸೊ ಅದರಿಂದ ಈ ಗಿಡಿಯೋನ್ ಸೇವೆಯಲ್ಲಿ ನಿಮ್ಮಿಂದ ನಾವು ಈ ಸಭೆಯಿಂದ ಏನು ಬಯಸ್ತೇವೆ ಅಂದರೆ, ನಿಮ್ಮ ಪ್ರಾರ್ಥನೆ ಮೊದಲನೇದು. ನಿಮ್ಮ ಪ್ರಾರ್ಥನೆ ನಮ್ಮ ಸೇವೆಗೆ ತುಂಬ ಅಗತ್ಯ. ಯಾಕೆಂದರೆ ಪ್ರಾರ್ಥನೆ ಎಂದಿಗೂ ಬಿದ್ದು ಹೋಗೋದಿಲ್ಲ. ನಮಗೆ ಗೊತ್ತಲ್ವಾ, ನಾವು ಪ್ರಸಂಗ ಕೇಳ್ತಾ ಇರ್ತೇವೆ, ಸುಮಾರು ಕಡೆ ನಾವು ದೇವರ ವಾಕ್ಯ ಕೇಳ್ತಾ ಇರ್ತೇವೆ. ದೇವರ ಮಕ್ಕಳ ಪ್ರಾರ್ಥನೆ ಎಂದಿಗೂ ಬಿದ್ದು ಹೋಗಲ್ಲ. ಆದ್ದರಿಂದ ನಮ್ಮ ಸೇವೆಗೆ ನಿಮ್ಮೆಲ್ಲರ ಪ್ರಾರ್ಥನೆ ಅಗತ್ಯ. ಆಮೇಲೆ ಪಾಲ್ಗೊಳ್ಳುವಿಕೆ, ನೀವು ನಮ್ಮ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು. ಇದರಲ್ಲಿ ಎಲ್ಲ ಡಿನಾಮಿನೇಷನ್ ಸಭೆಯವರು ಇರ್ತಾರೆ. ಆದ್ದರಿಂದ ನೀವು ನಿಮ್ಮ ಪಾಲ್ಗೊಳ್ಳುವಿಕೆ ನಮಗಿದ್ರೆ ನಮಗೆ ತುಂಬ ಸೇವೆ ಮಾಡಲಿಕ್ಕೆ ಇನ್ನೂ ಅನುಕೂಲ ಆಗ್ತದೆ. ಮೂರನೇದು ಸಿಸ್ಟರ್ ಹೇಳಿದ ಹಾಗೆ ಪಾರ್ಟಿಸಿಪೇಷನ್, ನಿಮ್ಮ ಕೊಡುವುದರ ಮುಖಾಂತರ ಈ ಬೈಬಲ್ ಪ್ರಿಂಟ್ಗೋಸ್ಕರ ನಾವು ಅದನ್ನು ವ್ಯಯಿಸ್ತೇವೆ. ದೇವರ ಸೇವೆಗೆ ಯಾರೇನು ಕೊಡ್ತಾರೆ ಅದನ್ನು ಯಾವುದು ಮೀಟಿಂಗಿಗೂ ಖರ್ಚು ಮಾಡೋದಿಲ್ಲ, ಯಾವುದೇ ದುಂದು ವೆಚ್ಚಕ್ಕೆ ನಾವು ಖರ್ಚು ಮಾಡೋದಿಲ್ಲ. 1 ರೂಪಾಯಿ ಕೂಡ ಸತ್ಯವೇದ ಪ್ರಿಂಟಿಂಗ್ಗೆ ಹೋಗ್ತದೆ. ಈ ಬೈಬಿಲ್ ಎಲ್ಲ ಲೋಕದ ಎಲ್ಲ ಕಡೆ ಎಲ್ಲ ಜನರಿಗೂ ರೀಚ್ ಆಗಬೇಕು. ಅದೊಂದೇ ನಮ್ಮ ಗಿಡಿಯೋನ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಉದ್ದೇಶ ಮತ್ತು ಧ್ಯೇಯ. ಸಭೆಯ ಪ್ರಾರ್ಥನೆಯ ನಂತರ ನಿಮಗೆ ಒಂದು ಕವರ್ ಕೊಡಲ್ಪಡ್ತದೆ. ಅದನ್ನು ನಮ್ಮ ರಾಜು ಬ್ರದರ್ ಹೇಳ್ತಾರೆ. ನಾವು ದೇವರ ವಾಕ್ಯಕ್ಕೆ ಬರೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ ತೆರೆಯೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ
ನಾವಿವತ್ತು ಏನು ಕಲಿಯೋಣ ಅಂತ ಅಂದರೆ, ಅಲ್ಪದರಲ್ಲಿ ದೇವರು ಕೊಡುವ ಸಮೃದ್ಧಿ. ಅಲ್ಪದರಲ್ಲಿ ದೇವರು ಕೊಡುವ ಸಮೃದ್ಧಿ, ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಏನೆಂಬುದಾಗಿ ನಾವು ಕಲಿಯೋಣ. ನಾವು ವಾಕ್ಯ ಓದೋಣ. ತರುವಾಯ ಯೇಸು ಗಲಿಲಾಯದ ಸಮುದ್ರದ ಆಚೆ ದಡಕ್ಕೆ ಹೋದನು, ಅದಕ್ಕೆ ತಿಬೇತಿಯಾದ ಸಮುದ್ರವೆಂತಲೇ ಹೇಳುತ್ತಾರೆ. ಬಹು ಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಬರ್ತಾ ಇತ್ತು. ನಾವು ಅನ್ಕೊಂತೇವೆ ಯೇಸು ಸ್ವಾಮಿ ಹಿಂದೆ ನಾವೆಲ್ಲ ಏನಕ್ಕೆ ಹೋಗ್ತೇವೆ? ಇಲ್ಲಿ ನಾವು ಓದ್ತೇವೆ ಬಹು ಜನರ ಗುಂಪು. ಯೇಸು ಸ್ವಾಮಿ ಹಿಂದೆ ಬಹು ಜನರ ಗುಂಪು ಏನಕ್ಕೆ ಹೋಗ್ಬೋದು? ಅದ್ಭುತ ಕಾರ್ಯಕ್ಕೆ, ಮಹತ್ ಕಾರ್ಯಕ್ಕೆ, ಸೂಚಕ ಕಾರ್ಯಗಳಿಗೆ. ನನಗೊಂದು ಬಿಡುಗಡೆ ಆಗಬೇಕು, ನನಗಿವತ್ತು ದೇವರಿಂದ ನಾನೊಂದು ಬಿಡುಗಡೆ ಹೊಂದಬೇಕು, ನನಗೊಂದು ಅನಾರೋಗ್ಯ ಇದೆ, ಅನಾರೋಗ್ಯ ನೀಗಬೇಕು, ನನ್ನ ಕುಟುಂಬಕ್ಕೆ ಒಂದು ಬಿಡುಗಡೆ ಬೇಕು, ನನ್ನ ಮಕ್ಕಳಿಗೆ ಬಿಡುಗಡೆ ಬೇಕು. ಅದಕ್ಕೆ ಏನು ಮಾಡ್ತೇವೆ ನಾವು? ದೇವರ ಹಿಂದೆ ನಾವೇನು ಮಾಡ್ತೇವೆ? ಹೋಗ್ತೇವೆ ಅಲ್ವಾ? ಆದರೆ ಈ ಜನರ ಗುಂಪು ಸುಮ್ಮನೆ ಹೋಗ್ತಾ ಇಲ್ಲ. ನಾವು ಮಾರ್ಕ 6ನೇ ಅಧ್ಯಾಯ 30 ವಚನ ತೆಗೆದು ನೋಡ್ರಿ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಓದುತ್ತೇವೆ, ಈ ಜನರ ಗುಂಪು ಸುಮ್ಮನೆ ಸಮತಟ್ಟಾದ ದಾರಿಯಲ್ಲಿ ಬರ್ತಾ ಇಲ್ಲ, ಗುಡ್ಡ ಹತ್ತಿ ದೇವರ ವಾಕ್ಯ ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಹೌದು ತಾನೆ? ಗುಡ್ಡಗಳು, ದೋಣಿಗಳಲ್ಲಿ ಹತ್ತಿ ದೋಣಿ ಇಳಿದು ನಾವು ದೇವರ ವಾಕ್ಯ ಕೇಳಕ್ಕೆ ಬರ್ತಾ ಇದ್ದಾರೆ. ಬಹು ಜನರ ಗುಂಪು. ನೀವು ಯೋಚನೆ ಮಾಡಿರಿ, ಬಹು ಜನರ ಗುಂಪು ಏನಕ್ಕೆ ಬಂದಿರ್ಬೋದು? ಬಿಡುಗಡೆಗೆ ಹೌದು, ಮಹತ್ ಕಾರ್ಯಕ್ಕೆ ಹೌದು. ಅವರು ಹಸಿದಿದ್ದಾರೆ. ಯಾವ ವಿಚಾರಕ್ಕೆ ಹಸಿದಿದ್ದಾರೆ? ಅವರಿಗೆ ನಂಬಿಕೆ ಬೇಕು, ಅವರಿಗೆ ದೇವರಿಂದ ಅದ್ಭುತ ಬೇಕು. ಅವರ ದೈಹಿಕವಾದ ಹಸಿವು ಮಾತ್ರ ಅಲ್ಲ, ಆತ್ಮಿಕವಾದ ಹಸಿವು. ದೇವರು ಬೇಕು, ದೇವರ ನಂಬಿಕೆ ಬೇಕು, ನಂಬಿಕೆ ಇನ್ನೂ ವೃದ್ಧಿ ಆಗಬೇಕು. ಅದಕ್ಕೋಸ್ಕರ ಅವರು ಎಲ್ಲ ಜನರು ಗುಂಪು ಗುಂಪಾಗಿ ಸೇರ್ತಾ ಇದ್ದಾರೆ. ಇವತ್ತು ನಮಗೆಲ್ಲ ಸೌಕರ್ಯ ಇದೆ, ಬಸ್ ಇದೆ, ಕಾರ್ ಇದೆ, ಗಾಡಿ ಇದೆ, ಆದರೂ ಕೂಡ ನಾವೇನು ಮಾಡ್ತೇವೆ? ದೇವರ ಸಮಯಕ್ಕೆ ಬರೋದು ತಡ ಮಾಡ್ತೇವೆ. ಹೌದು ತಾನೆ? ನಾನು ಆ್ಯಕ್ಚುಲಿ ಖುಷಿ ಪಡ್ತೇನೆ, ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ. ನಮ್ಮೂರಲ್ಲಿ ಯಾರೂ ಇಷ್ಟು ಸಮಯಕ್ಕೆ ಸರಿಯಾಗಿ ಬರೋಲ್ಲ. ಅದರಲ್ಲೂ ಮಳೆ ಬಂತು ಅಂದ್ರೆ, ನಮ್ಮದೆಲ್ಲ ಮಲೆನಾಡು, ಮಳೆ ಬಂತು ಅಂದರೆ ಅರ್ಧ ದಿನ ಬರೋದೇ ಇಲ್ಲ. ನಮ್ಮ ಪಾಸ್ಟರ್ ಹೇಳ್ತಿರ್ತಾರೆ, ಯಾರೂ ಬಂದಿಲ್ವಲ್ಲ. ನಿಜವಾಗ್ಲೂ ದೇವ್ರ ನಮಗೆ ಸ್ತೋತ್ರ, ಎಲ್ಲರೂ ಬಂದಿದ್ದೀರಾ ನೀವು. ಇಲ್ಲ, ನೋಡ್ತೇವೆ ಬಹು ಜನರ ಗುಂಪು ಬರ್ತಾ ಇದೆ. ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ? ಹಸಿವಿದೆ. ದೇಹದ ಹಸಿವು ಅಲ್ಲ, ಆತ್ಮಿಕವಾದ ಹಸಿವು, ದ ಸ್ಪಿರಿಚುವಲ್ ಹಸಿವು. ಅವರಿಗೆ ಒಂದು ನಂಬಿಕೆ ಬೇಕು, ನಂಬಿಕೆ ವೃದ್ಧಿ ಆಗಬೇಕು. ಆದರೆ ಈ ದೇವರ ಹತ್ರ ಬಂದಿದ್ದಾರೆ. ದೇವರ ಹತ್ರ ಬಂದಾಗ ಈ ಮನುಷ್ಯರ ಪ್ರತಿಕ್ರಿಯೆ ಏನು? ಮನುಷ್ಯರಾದ ನಾವು ದೇವರು ನಮಗೆ ಕರೆಯುವಾಗ ಅಥವಾ ದೇವರ ಅದ್ಭುತ ಕಾರ್ಯಗಳನ್ನು ನೋಡುವಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು, ಏನಾಗಿರುತ್ತೆ? ಇಲ್ಲಿ ಇಬ್ಬರು ವ್ಯಕ್ತಿ ನೋಡ್ತೇವೆ. ಒಬ್ಬ ವ್ಯಕ್ತಿ ಹೆಸರು ಫಿಲಿಪ್ಪ ಅಂತ, ಇನ್ನೊಬ್ಬನ ಹೆಸರು ಆಂದ್ರೇಯ ಅಂತ. ನೀವು ಸುಮಾರು ಸಲ ಈ ಪ್ರಸಂಗ ಭಾಗನ ಕೇಳಿರ್ತೀರ. ದೇವರು ನನಗೆ ಕೊಟ್ಟ ಆಲೋಚನೆ ಹೇಳ್ತಾ ಇದ್ದೇನೆ. ದೇವರು ಅದ್ಭುತ ಮಾಡುವಾಗ, ಅಲ್ಪದರಲ್ಲಿ ಸಮೃದ್ಧಿ ಕೊಡುವಾಗ, ಕೊರತೆಯಿಂದ ಅಭಿವೃದ್ಧಿಗೆ ನಡೆಸುವಾಗ, ಶಾರ್ಟೇಜಿಂದ ಅಭಿವೃದ್ಧಿಗೆ ನಡೆಸುವಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? ಇಲ್ಲಿ ದೇವರು ಅದ್ಭುತ ಮಾಡೋಕ್ಕಿಂತ ಮುಂಚೆನೇ ದೇವರಿಗೆ ಗೊತ್ತು ಅಲ್ಲಿ ಏನು ಅದ್ಭುತ ನಡೆಯುತ್ತೆ ಅಂತ ಅಲ್ವಾ? ಯೇಸು ಸ್ವಾಮಿ ಯಾರು? ಸರ್ವಲೋಕ ಸೃಷ್ಟಿಕರ್ತನು. ನಮ್ಮನ್ನು ಆತನ ಸ್ವರೂಪದಲ್ಲೇ ಉಂಟು ಮಾಡಿದಂಥ ದೇವರು. ಹೌದು ತಾನೆ? ದೇವರು ತನಗೆ ವಿಚಾರವಾಗಿ ಈ ಲೋಕದ ಬಗ್ಗೆ ಆತನಿಗೆ ಮೊದಲೇ ಎಲ್ಲ ಗೊತ್ತು. ಆತನ ಚಿತ್ತಕ್ಕೆ ವಿರುದ್ಧವಾಗಿ ಆತನ ಚಿತ್ತ ಬಿಟ್ಟು ಈ ಲೋಕದಲ್ಲಿ ಏನೂ ನಡೆಯೋಕ್ಕಾಗಲ್ಲ. ವಾಕ್ಯದಲ್ಲಿ ಓದ್ತೇವಲ್ವಾ, ನಮ್ಮ ತಲೆಯ ಕೂದಲು ಕೆಳಗೆ ಬಿದ್ದರೂ ಆತನ ಲೆಕ್ಕದಲ್ಲಿ ಉಂಟು ಅಂತ. ಹೌದು ತಾನೆ? ಅಂಥದ್ರಲ್ಲಿ ಯೇಸು ಸ್ವಾಮಿ ಇಲ್ಲಿ ಅದ್ಭುತ ಕಾರ್ಯ, ಮಹತ್ ಕಾರ್ಯ, ಸೂಚಕ ಕಾರ್ಯ ಮಾಡ್ತಿರ್ಬೇಕಾದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕೇಳ್ತಾರೆ. ಇಲ್ಲಿ ಜನರೆಲ್ಲ ಬಂದಿದ್ದಾರೆ, ಗುಡ್ಡ ಹತ್ಕೊಂಡು ಬಂದಿದ್ದಾರೆ, ಪ್ರಸಂಗ ಕೇಳ್ತಾ ಇದ್ದಾರೆ, ಇವರಿಗೆ ಊಟಕ್ಕೆ ಏನಾದರೂ ಕೊಡಿರಿ. ಹೌದಲ್ವಾ? ಆ ಊಟಕ್ಕೆ ಏನಾದ್ರು ಕೊಡಬೇಕಾದ್ರೆ ಯೇಸು ಸ್ವಾಮಿಗೆ ಗೊತ್ತು ತಾನು ಏನು ಮಾಡಬೇಕು ಅಂತ ಮೊದಲೇ ಗೊತ್ತು. ಯಾಕೆಂದರೆ ಯೇಸು ಸ್ವಾಮಿಗೆ ಗೊತ್ತಿಲ್ಲದೆ ಏನೂ ನಡೆಯೋದಿಲ್ಲ. ಆದರೆ ಯೇಸು ಸ್ವಾಮಿ ತಾನು ಏನು ಮಾಡಬೇಕು ಅಂತ ಗೊತ್ತಿದ್ರೂ ಸಹಿತ ಇಬ್ಬರು ಶಿಷ್ಯರನ್ನು ಕೇಳ್ತಾ ಇದ್ದಾರೆ. ಅವರು ಮನುಷ್ಯರು, ಶಿಷ್ಯರು ಏನು ದೊಡ್ಡ ದೇವದೂತರಲ್ಲ, ಮನುಷ್ಯ ಮಾತ್ರದವರೇ ಅಲ್ವಾ? ನಮ್ಮ ಥರ ಮನುಷ್ಯರೇ. ಆ ಮನುಷ್ಯರು ಏನು ಹೇಳ್ಬೋದು? ಈಗ ಪಾಸ್ಟರ್ ಇದ್ದಾರೆ, ಪಾಸ್ಟರ್ ಒಂದು ಅದ್ಭುತ ಕಾರ್ಯ, ಆತ್ಮಿಕವಾದ ಕುಟುಂಬ ಕೂಟ ನಡೆಸುವಾಗ, ಒಂದು ಉಪವಾಸ ಪ್ರಾರ್ಥನೆ ನಡೆಸುವಾಗ ನಿಮ್ಮಲ್ಲಿ ಕೇಳ್ತಾರೆ, ಇವತ್ತು ಶಾರ್ಟೇಜ್ ಇದೆ, ಏನು ಮಾಡಬೇಕು ಅಂತ ನಿಮ್ಮಲ್ಲಿ ಒಬ್ಬರನ್ನು ಕೇಳಿದಾಗ ನಾವು ಏನು ಹೇಳ್ತೇವೆ? ನಮ್ಮ ಪ್ರತಿಕ್ರಿಯೆ ಏನಾಗಿರುತ್ತೆ? ಹೌದಾ ಪಾಸ್ಟ್ರೆ, ಶಾರ್ಟೇಜಾ ಪಾಸ್ಟ್ರೆ? ಏನೋ ನೋಡೋಣ, ಅದ್ಭುತ ಮಾಡೋಣ, ದೇವರು ಅದ್ಭುತ ಮಾಡ್ತಾರೆ. ಹೌದು ತಾನೆ? ಆದರೆ ಪಾಸ್ಟ್ರಿಗೆ ಗೊತ್ತು ದೇವರು ನಡೆಸ್ತಾರೆ, ಕೊರತೆಯನ್ನು ನೀಗಿಸಿ ಸಮೃದ್ಧಿ ಕೊಡ್ತಾರೆ ಅಂತ ಪಾಸ್ಟ್ರಿಗೆ ನಂಬಿಕೆ ಇದೆ. ಆದರೆ ಶಿಷ್ಯರಿಗೆ ನಂಬಿಕೆ ಇಲ್ಲ. ಆ ವಾಕ್ಯ ಓದ್ರಿ. ಯೇಸು ಸ್ವಾಮಿ ಹೇಳ್ತಾರೆ ಇಲ್ಲಿ, ನಾವು ಈ ಜನರೆಲ್ಲ ಬಂದಿದ್ದಾರೆ ಗುಡ್ಡ ಹತ್ಕೊಂಡು, ಈ ಜನರಿಗೆ ಊಟಕ್ಕೆ ನಾವು ರೊಟ್ಟಿ ಎಲ್ಲಿಂದ ತರೋಣ ಅಂತ ಯೇಸು ಸ್ವಾಮಿ ಕೇಳ್ತಿರ್ಬೇಕಾದ್ರೆ ಫಿಲಿಪ್ಪನ ಏನು ಹೇಳ್ತಾನೆ? ಒಬ್ಬೊಬ್ಬನಿಗೆ ಸ್ವಲ್ಪ ರೊಟ್ಟಿಯನ್ನು ಕೊಡಬೇಕಾದ್ರೂ ನಮಗೇನು ಬೇಕು?
200 ರೂಪಾಯಿ ಆದರೂ ಬೇಕು. ಒಬ್ಬೊಬ್ಬನಿಗೆ ಪೂರ್ತಿ ರೊಟ್ಟಿ ಅಲ್ಲ, ಒಬ್ಬೊಬ್ಬನಿಗೆ ಸ್ವಲ್ಪ ರೊಟ್ಟಿ. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೂ ಕೂಡ 200 ಹಣವಾದ ರೊಟ್ಟಿ ಆದರೂ ಬೇಕು. ಅದಕ್ಕಿಂತ ಮುಂಚೆ ದೇವರ ವಾಕ್ಯ ಇದೆ, 6ನೇ ವಾಕ್ಯ ಓದ್ತೇವೆ. ಯೇಸು ಸ್ವಾಮಿ ಹೇಳ್ತಿರೋದು, ತಾನು ಏನು ಮಾಡಬೇಕೆಂದಿದ್ದರೂ ತಿಳಿದಿದ್ದರೂ ಸಹ, ಯೇಸು ಸ್ವಾಮಿಗೆ ಗೊತ್ತು ಏನು ಮಾಡಬೇಕು ಅಂತ, ಅದ್ಭುತ ನಡೀತಾ ಅಂತ ಯೇಸು ಸ್ವಾಮಿಗೆ ಗೊತ್ತು. ಆದರೂ ಕೂಡ ಶಿಷ್ಯರನ್ನು ಪರೀಕ್ಷಿಸುವುದಕ್ಕೆ ಒಂದು ಮಾತು ಕೇಳ್ತಾ ಇದ್ದಾರೆ, ಏನು ಮಾಡೋಣ, ಇವ್ರು ಊಟ ಎಲ್ಲಿಂದ ತಂದ್ಕೊಡೋಣ. ಆಮೇಲೆ ಆಡಿಬಲ್ ಟಿ ವಾಯ್ಸ್ ಕೇಳ್ತಾ ಇದೆಯಲ್ಲ, ಅಥವಾ ಜಾಸ್ತಿ ಆಯ್ತಾ ವಾಯ್ಸು? ಶಿಷ್ಯರನ್ನು ಪರೀಕ್ಷಿಸುವುದಕ್ಕೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ಪರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಶಿಷ್ಯರು ಯೇಸು ಸ್ವಾಮಿ ಪರೀಕ್ಷೆಗೆ ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ರು, ಏನು ಅಂದ್ಕೊಂಡ್ರು, ಶಿಷ್ಯರಿಗೆ ಅದ್ಭುತ ನೋಡಿದ್ದಾರೆ, ಮಹತ್ಕಾರ್ಯ ನೋಡಿದ್ದಾರೆ, ಸರಿಯಾದ ಉತ್ತರ ಕೊಡ್ತಾರೆ ಅಂತ. ಆದರೆ ಈ ಶಿಷ್ಯರು ಏನು ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರಿಗೆ ಸ್ವಲ್ಪ 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 ರೊಟ್ಟಿ ಕೊಡಬೇಕಾದ್ರೂ ದೇವರೇ 200 ರೂಪಾಯಿ ದುಡ್ಡು ಬೇಕು. ಇನ್ನೊಬ್ಬರನ್ನು ಕೇಳ್ತಾರೆ ಯೇಸು ಸ್ವಾಮಿ, ಆಂದ್ರೇಯನನ್ನು ಕೇಳ್ತಾರೆ, ಏನಪ್ಪ ಮಾಡೋಣ ಅಂತ. ಅದಕ್ಕೆ ಆಂದ್ರೇಯನ್ ಹೇಳ್ತಾನೆ, ಇಲ್ಲೊಬ್ಬ ಹುಡುಗ ಇದ್ದಾನೆ ಯೇಸು ಸ್ವಾಮಿ, ಆ ಹುಡುಗ ಹತ್ರ 5 ರೊಟ್ಟಿ 2 ಮೀನಿದೆ, ಅದನ್ನು ಕೊಟ್ಟರು ಇಷ್ಟು ಜನಕ್ಕೆ ಊಟ ಕೊಡೋಕ್ಕಾಗಲ್ಲ. ಯೇಸು ಸ್ವಾಮಿ ಈ ಉತ್ತರನ ನಿರೀಕ್ಷೆ ಮಾಡಿರಲಿಲ್ಲ. ಯೇಸು ಸ್ವಾಮಿ ನಮ್ಮಿಂದ ನಂಬಿಕೆಗೆ ಉಪಯೋಗವಾಗುವಂಥ ಉತ್ತರ ನಿರೀಕ್ಷೆ ಮಾಡಿದರು. ಆದರೆ ಯೇಸು ಸ್ವಾಮಿ ನಮ್ಮನ್ನು ಪರೀಕ್ಷೆ ಮಾಡಬೇಕಾದ್ರೆ, ನಮ್ಮನ್ನು ಪರೀಕ್ಷೆ ಮಾಡುವಾಗ ನಾವು ಸರಿಯಾದ ಉತ್ತರ ಕೊಡಬೇಕು. ಏಕೆಂದರೆ ಯೇಸು ಸ್ವಾಮಿ ಸ್ವತಃ ತಾನೇ ಪರೀಕ್ಷೆಗೆ ಒಳಗಾದನು. ಯಾವಾಗ? ಯೇಸು ಸ್ವಾಮಿ 42 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ ನಂತರ ಸೈತಾನನು ಬಂದು ಯೇಸು ಸ್ವಾಮಿನ ಏನು ಮಾಡ್ದ? ಪರೀಕ್ಷೆ ಮಾಡ್ದ. ಆ ಪರೀಕ್ಷೆಯಲ್ಲಿ ಯೇಸು ಸ್ವಾಮಿ ಜಯಿಸಿದರು. ಇಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ತಾನು ಏನು ಮಾಡಬೇಕು ಅಂತ ಗೊತ್ತಿದ್ರೂ ಸಹಿತ ಶಿಷ್ಯರನ್ನು ಕೇಳ್ತಾ ಇದ್ದಾರೆ, ಏನು ಮಾಡೋಣ, ಇವ್ರಿಗೆ ಎಲ್ಲಿಂದ ಕೊಡೋಣ. ಅದು ಶಿಷ್ಯರು ಕೊಟ್ಟ ಉತ್ತರ ಯೇಸು ಸ್ವಾಮಿಗೆ ಸರಿ ತೋರಿಸಲಿಲ್ಲ. ಯಾಕೆಂದರೆ ಯೇಸು ಸ್ವಾಮಿಗೆ ಗೊತ್ತು ಏನು ಮಾಡಬೇಕು ಅಂತ. ಯಾಕೆಂದರೆ ಯೇಸು ಸ್ವಾಮಿ ನಮ್ಮನ್ನು ಕರಿಬೇಕಾದ್ರೆ, ಪರೀಕ್ಷೆ ಮಾಡಬೇಕಾದ್ರೆ ಸುಮ್ಮನೆ ಕರೆಯೋದಿಲ್ಲ. ಯೇಸು ಸ್ವಾಮಿ ಸಮುವೇಲನನ್ನು ಕರೆದ್ರು, ಹೌದು ತಾನೆ? ಸಮುವೇಲನು ಚಿಕ್ಕ ಹುಡುಗ. ಸಮುವೇಲನು ಎಲ್ಲಿದ್ದ? ಪ್ರವಾದಿಯಾದ ಎಲಿಯನ ಮಂದಿರದಲ್ಲಿದ್ದ. ತಂದೆಯಾದ ದೇವರು ಸಮುವೇಲನನ್ನು ಕರೆದ್ರು, ಸಮುವೇಲನೇ ಬಾ. ಎಷ್ಟು ಸಲ ಕರೆದ್ರು? 3 ಸಲ ಕರೆದ್ರು. ಸಮುವೇಲನಿಗೆ ಗೊತ್ತಾಗಲಿಲ್ಲ, ಅವನೆಲ್ಲಿ ಹೋದ? ಪ್ರವಾದಿಯಾದ ಏಲಿ ಬಳಿ ಹೋದ. ಏಲಿ, ಅಪ್ಪ ನನ್ನ ಕರೆದ ಸ್ವಾಮಿ ಅಂದ. ಏಲಿ ಏನಂದ? ಇಲ್ಲ. ಪುನಃ 2ನೇ ಸಲ ಹೋದ, ಅಯ್ಯ ನನ್ನ ಕರೆದ್ರಾ? ಏಲಿ ಏನಂದ? ನಾನು ಕರೆದಿಲ್ಲ. ಆದರೆ ಏಲಿಗೆ ಗೊತ್ತಾಯಿತು ದೇವರು ಕರಿತಾ ಇದ್ದಾರೆ ಅಂತ. ಅವಾಗ ಏಲಿ ಹೇಳ್ಕೊಟ್ರು, ಅವಾಗ ನಿನ್ನ ಪುನಃ ದೇವರು ಕರೆದಾಗ, ತಂದೆಯೇ ಈಗೋ ನಾನು ಸಿದ್ಧನಿದ್ದೇನೆ, ನಿನ್ನ ದಾಸನು ಸಿದ್ಧನಿದ್ದೇನೆ ಅಂತ ಹೇಳು ಅಂತ ಹೇಳ್ಕೊಟ್ರು. ಆ ಸ್ವರಕ್ಕೆ ಸಮುವೇಲನು ತಿರುಗಿ ತಂದೆಯಾದ ದೇವರಿಗೆ ಪ್ರತಿಕ್ರಿಯೆ ಕೊಟ್ಟ, ರಿಪ್ಲೈ ಟು ದ ಗಾಡ್ಸ್ ಆನ್ಸರ್. ಹೌದು ತಾನೆ? ತಂದೆಯಾದ ದೇವರಿಗೆ ಸಮುವೇಲನು, ತಂದೆಯೇ ಹೌದು, ನಿನ್ನ ದಾಸನು ಸಿದ್ಧನಿದ್ದೇನೆ, ನನ್ನೊಂದಿಗೆ ಮಾತನಾಡು ಅಂತ ಪ್ರತಿಕ್ರಿಯೆ ಕೊಟ್ಟ. ಆ ಪ್ರತಿಕ್ರಿಯೆನ ದೇವರು ನಿರೀಕ್ಷಿಸಿದರು. ಆದರೆ ಇಲ್ಲಿ ಯೇಸು ಸ್ವಾಮಿ ಶಿಷ್ಯರು ಕೇಳ್ತಾ ಇದ್ದಾರೆ, ನಾವು ಏನು ಕೊಡೋಣ ಊಟಕ್ಕೆ ಅಂತ. ಆದರೆ ಶಿಷ್ಯರು ದೊಡ್ಡವರು, ನಮ್ಮ ಥರ ದೊಡ್ಡ ದೊಡ್ಡ ಆಲ್ಮೋಸ್ಟ್ 30-40 ವಯಸ್ಸಾಗಿದೆ. ಅವರಿಗೆ ಯೇಸು ಸ್ವಾಮಿ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ. ಆದರೂ ಸಹಿತ ಯೇಸು ಸ್ವಾಮಿಗೆ ತಾನು ಏನು ಮಾಡಬೇಕು ಅಂತ ಮೊದಲು ತಿಳಿದಿದ್ದರೂ ಸಹ ಅಲ್ಲಿ ಆ ಚಿಕ್ಕ ಹುಡುಗನ ಹತ್ರ ಇತ್ತಲ್ಲ 5 ರೊಟ್ಟಿ 2 ಮೀನು, ಅದನ್ನು ತಗೊಂಡು 5,000 ಜನರಿಗೆ ಊಟ ಬಡಿಸಿದ್ರು. ವಾಕ್ಯದಲ್ಲಿ ಓದ್ತೇವೆ, ಅಲ್ಲಿ ಸುಮಾರು 5,000 ಗಂಡಸರೇ ಇದ್ರು ಅಂತ. ಹೌದು ತಾನೆ? ಹೆಂಗಸರು ಬರ್ದಿಲ್ಲ, ಯಾಕೆಂದರೆ ಎಲ್ಲ ಸಭೆಯಲ್ಲೂ ಹೆಂಗಸರು ಜಾಸ್ತಿ ಇರ್ತಾರೆ. ಅದೇ ಥರ ಎಸ್, ಥ್ಯಾಂಕ್ ಯು. ಆದ್ದರಿಂದ 5,000 ಗಂಡಸರಿಗೆ ಅಲ್ಲಿ ರೊಟ್ಟಿ ಸಿಕ್ಕಿದೆ, ಹೌದು ಅಲ್ವಾ? ಆದರೆ ಗಂಡಸರೇ 5,000 ಇದ್ದಾಗ ಹೆಂಗಸರು ಎಷ್ಟಿರ್ಬೋದು? ಇಲ್ಲೇ ಸುಮಾರು ಗಂಡಸರು ಎಷ್ಟು ಜನ ಇದ್ದೀವಿ? ಕೈ ಎತ್ತಿ. ಗಂಡಸರೆಲ್ಲ ಕೈ ಎತ್ತಿ, ಹೆಂಗಸರೆಲ್ಲ ಕೈ ಎತ್ತಿ. ಮೆಜಾರಿಟಿ ಸ್ಟ್ರೆಂತ್ ಹೆಂಗಸರೇ ಇರೋದು. ಅದೇ ಥರ ಅಲ್ಲೂ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 5,000 ಗಂಡಸರಿಗೆ ರೊಟ್ಟಿ ಸಿಕ್ತು ಅಂದರೆ ಹೆಂಗಸರು ಮಕ್ಕಳು ಮರಿ ಎಷ್ಟಿರ್ಬಾರ್ದು ಅಲ್ವಾ? ಯೇಸು ಸ್ವಾಮಿ ಏನು ಮಾಡಿದ್ರು? ಸ್ವಲ್ಪದರಲ್ಲೇ ಅದ್ಭುತ ಮಾಡಿದ್ರು. ಆದರೆ ಈ ಅದ್ಭುತ ಯೇಸು ಸ್ವಾಮಿಗೆ ತಾನು ಏನು ಮಾಡಬೇಕು ಅಂತ ಮೊದಲೇ ಗೊತ್ತಿತ್ತು. ಶಿಷ್ಯರನ್ನು ಪರೀಕ್ಷಿಸುವುದಕ್ಕೆ ಈ ಅದ್ಭುತ ಮಾಡಿದ್ರು. ಅದೇ ರೀತಿ ಸಮುವೇಲನಿಗೆ ಅದ್ಭುತ ಮಾಡಿದ್ರು.
ಅದೇ ರೀತಿ ನಮ್ಮನ್ನು ಕೂಡ ಯೇಸು ಸ್ವಾಮಿ ಕೊಟ್ಟು ಪರೀಕ್ಷೆ ಮಾಡ್ತಾರೆ, ನಮ್ಮನ್ನು ಕರೀತಾರೆ. ನಾವು ದೇವರ ಸ್ವರಕ್ಕೆ ನಾವು ಕಿವಿಗೊಡಬೇಕು, ದೇವರ ಸ್ವರ ಏನು ಅಂತ ಆಲಿಸಬೇಕು. ದೇವರ ಸ್ವರ ಆಲಿಸಬೇಕು ಅಂದರೆ ನಮ್ಮ ಕಿವಿ ಏನಾಗಿರಬೇಕು? ತೆರೆಯಲ್ಪಟ್ಟಿರಬೇಕು ಅಲ್ವಾ? ನಮ್ಮ ಕಿವಿಲಿ ಕಸ ಗಿಸ ಇದ್ದರೆ ದೇವರ ಸ್ವರ ಕೇಳೋಕ್ಕಾಗಲ್ಲ. ಕಿವಿ ಕ್ಲೀನಾಗಿರಬೇಕು. ಒಂದು ವಾಕ್ಯದ ಭಾಗದಲ್ಲಿ ನಾವು ಓದ್ತೇವೆ, ಒಬ್ಬ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನ ಕಿವಿ ತೆರೆಯ ಮಾಡು, ಎಫೆಫ್ತಾ ಅಂತ ಹೇಳ್ತೇವೆ, ಹೌದು ತಾನೆ? ಎಫೆಫ್ತಾ ಅಂದ್ರೇನು? ನನ್ನ ಕಿವಿ ಮುಚ್ಚಿದ ಕಿವಿ ತೆರೆಯಲಿ ಅಂತ. ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ, ಯೇಸು ಸ್ವಾಮಿ ಬರೋಣದಲ್ಲಿ ನಾವು ಎತ್ತಲ್ಪಡಬೇಕು ಅಂತ, ಹೌದಲ್ವಾ? ತುತ್ತೂರಿ ಧ್ವನಿ ಬಡಿಯುವಾಗ ನಾವೇನಾಗಬೇಕು? ರೆಪ್ಪೆ ಬಡಿಯಷ್ಟೊಳಗೆ ನಾವೇನಾಗಬೇಕು? ಆ ತುತ್ತೂರಿ ಧ್ವನಿ ಕೇಳಬೇಕು ಅಂದ್ರೆ ನಮ್ಮ ಕಿವಿ ಏನಾಗಿರಬೇಕು? ತೆರೆಯಲ್ಪಟ್ಟಿರಬೇಕು. ಕಿವಿ ತೆರೆಯಲ್ಪಟ್ಟಿರಬೇಕು ಅಂದರೆ ದೇವರ ಸ್ವರಕ್ಕೆ ನಾವು ಪ್ರಿಪ್ಲೇ ಮಾಡುವುದನ್ನು, ಪ್ರತಿಕ್ರಿಯೆ ಮಾಡುವುದನ್ನು ಕಲಿಬೇಕು. ದೇವರ ಸ್ವರ ಏನು ಅಂತ ನಮಗೆ ಗೊತ್ತಿರಬೇಕು. ಯೇಸು ಸ್ವಾಮಿ ನನ್ನೊಟ್ಟಿಗೆ ಏನು ಹೇಳ್ತಾರೆ ಆ ಸ್ವರ ನಮಗೆ ತಿಳಿದಿರಬೇಕು. ನಾನು ನನ್ನ ಮಗನನ್ನು ಸಮರ್ ಜರೋಸ್ ಸನ್ನಿಧಿ ಅಂದರೆ ದೇರ್ ರೆಸ್ಪಾನ್ಸ್. ಯಾಕೆ? ನನ್ನ ಮಕ್ಕಳಿಗೆ ನನ್ನ ಸ್ವರ ಗೊತ್ತು. ದೇವರ ಸ್ವರ ನಾವು ತಿಳಿದಿರಬೇಕು. ದೇವರು ನಮ್ಮನ್ನು ಕರೆಯುವಾಗ, ಅದ್ಭುತ ಮಾಡ್ತೇನೆ ಅಂತ ಕರೆಯುವಾಗ, ದೇವರೇ ಇಗೋ ನಾನು ಸಿದ್ಧನಿದ್ದೇನೆ, ನಾನು ಬರ್ತೇನೆ ಅಂತ ನಾವು ಬರಬೇಕು. ಇದಾಗಿದೆ ದೇವರಿಗೆ ನಾವು ಕೊಡುವಂಥ ಪ್ರತಿಕ್ರಿಯೆ ಅಥವಾ ರಿಪ್ಲೈ ಎಂಬುದ ಕರಿತೇವೆ. ನಾವು ದೇವರಿಗೆ ರಿಪ್ಲೈ ಮಾಡಿಲ್ಲ ಅಂದರೆ ದೇವರು ನಮ್ಮನ್ನು ಬಿಡ್ತಾರೆ, ಏನು ಮಾಡ್ತಾರೆ? ಇನ್ನೊಬ್ಬನನ್ನು ತಗೊತಾರೆ, ಹೌದು ತಾನೆ? ದೇವರ ಸೇವೆ ಎಂದಿಗೂ ನಿಲ್ಲಲ್ಲ. ದೇವರ ಸೇವೆ ಯಾವತ್ತೂ ನಡೀತಾನೆ ಇರುತ್ತೆ. ಅದು ಪ್ರಾರ್ಥನೆ ಆಗಲಿ, ಸುವಾರ್ತೆ ಆಗಲಿ, ಸತ್ಯವೇದ ಕೊಡುವಂಥದ್ದಾಗಲಿ, ದೇವರ ಸೇವೆ ನಿರಂತರವಾಗಿ ಸಾಗ್ತಾ ಇರ್ತದೆ. ನಾನು ಸೇವೆ ಮಾಡಿಲ್ಲ ಅಂದರೆ ನನ್ನನ್ನು ತೆಗಿತಾರೆ, ನನ್ನ ಜಾಗದಲ್ಲಿ ಏನು ಮಾಡ್ತಾರೆ? ಬದಲಿ ವ್ಯವಸ್ಥೆ ಮಾಡ್ತಾರೆ. ಗಾಡ್ ವಿಲ್ ಡೂ ಅಡ್ಜಸ್ಟ್ಮೆಂಟ್, ಗಾಡ್ ವಿಲ್ ರೀಪ್ಲೇಸ್ ಮೀ. ನನ್ನನ್ನು ತೆಗೆದು ಬೇರೆಯನ್ನು ಕೂರಿಸ್ತಾರೆ. ಆದರೆ ದೇವರ ಕೆಲಸ ನಿರಂತರವಾಗಿ ಸಾಗ್ತಾ ಇರ್ತದೆ. ಯಾಕೆಂದರೆ ಯೇಸು ಸ್ವಾಮಿ ಹೇಳಿದರೆ, ಲೋಕದ ಕಟ್ಟಕಡೆಯವರೆಗೂ ಸುವಾರ್ತೆ ಸಾರಿ ಅಂತ. ಅದು ದೇವರು ಕೊಟ್ಟ, ಬೈಬಲ್ ತೆಗೆದು ಓದೋಣ. ಆಮೇಲೆ ಕಡೆ ಆಜ್ಞೆ, ಸುಮಾರು ಆಜ್ಞೆ ದೇವರು ಕೊಟ್ಟಿದ್ದಾರೆ ನಮಗೆ, ಅನೇಕ ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ಆದರೆ ಆಜ್ಞೆಯನ್ನು ನೆರವೇರಿಸುವುದು ನಮ್ಮ ಕರ್ತವ್ಯ. ಅದೇ ರೀತಿ ನಾವು ನಮ್ಮ ಗಿಡಿಯೋನ್ ಸೇವೆಯಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದೇವೆ. ಆಮೇಲೆ ದೇವರ ಕಾರ್ಯಕ್ಕೆ ನಾವು ಕರೆಯುವಾಗ ದೇವರ ಅದ್ಭುತವನ್ನು ನೋಡಬೇಕು ಅಂತ ಇಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ನೀವೆಲ್ಲ ಓದಿದ್ರಿ, ಆತನ ಹಿಂದೆ ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ. ದೇವರು ಗುಂಪಾಗಿ ಬರುವುದನ್ನು ನಮ್ಮನ್ನು ಕಾಯ್ತಿರ್ತಾರೆ, ಹೌದು. ಆದರೆ ಗುಂಪಾಗಿ ಬರುವುದೇ ಬೇರೆ, ಸಿಂಗಲ್ ಆಗಿ ಬರುವುದೇ ಬೇರೆ. ನಾವೆಲ್ಲ ಪ್ರಾರ್ಥನೆ ಮಾಡ್ತಿರ್ತೇವೆ. ಪ್ರಾರ್ಥನೆ ಮಾಡಬೇಕಾದ್ರೆ ಕುಟುಂಬ ಪ್ರಾರ್ಥನೆ ಮಾಡ್ತೇವೆ, ನಾವು ಸಭೆಯಾಗಿ ಪ್ರಾರ್ಥನೆ ಮಾಡ್ತೇವೆ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡ್ತೇವೆ, ಹೌದು ತಾನೆ? ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಪ್ರಾರ್ಥನೆಗೆ ಸಿಗುವಂಥ ಉತ್ತರನೇ ಬೇರೆ, ಹೌದು ಅಲ್ವೋ? ಸಭೆಯಾಗಿ ಪ್ರಾರ್ಥನೆ ಮಾಡುವಾಗ ಸಭೆ ಜಯಕ್ಕೋಸ್ಕರ ಸಿಗುವಂಥ ಉತ್ತರವೇ ಬೇರೆ. ಕುಟುಂಬವಾಗಿ ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಆ ಕುಟುಂಬಕ್ಕೆ ಸಿಗುವಂಥ ಒಂದು ಅಭಿಷೇಕ, ಕುಟುಂಬಕ್ಕೆ ಸಿಗುವಂಥ ಬಿಡುಗಡೆ, ಸಭೆಗೆ ಸಿಗುವಂಥ ಅಭಿಷೇಕ, ಗುಂಪಾಗಿ ಸೇರಿ ಗುಡ್ಡಗಾಡುಗಳಲ್ಲಿ ಸೇರಿ ಪ್ರಾರ್ಥನೆ ಮಾಡುವಂಥ ಆ ಅಭಿಷೇಕನೇ ಬೇರೆ. ಯಾಕೆಂದರೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಪಂಚಶತ್ತಮ ದಿನದಲ್ಲಿ ಮಾರ್ಕನ ಮಳಿಗೆಯಲ್ಲಿ ಪ್ರಾರ್ಥಿಸುವಾಗ ಅಲ್ಲೇನಾಯಿತು? ಆನ್ ದ ಡೇ ಆಫ್ ಪೆಂಟಕೋಸ್ಟ್, ವಾಟ್ ಹ್ಯಾಪನ್ ದೇರ್? ಹೇಳ್ರಿ. ಮಾರ್ಕನ ಮಾಳಿಗೆಯಲ್ಲಿ ಗುಂಪಾಗಿ ಸೇರಿ ಯೇಸುಸ್ವಾಮಿ ಸ್ವರ್ಗಾರೋಹಣ ಆಯಿತು, ಯೇಸುಸ್ವಾಮಿ ಲೋಕ ಬಿಟ್ಟು ಹೋದರು. ಮೊದಲನೇ ಪಾಯಿಂಟ್. ಯೇಸುಸ್ವಾಮಿ ಲೋಕ ಬಿಟ್ಟು ಮೇಲೆ ಹೋದ ಮೇಲೆ ಇಲ್ಲಿ ಶಿಷ್ಯರೆಲ್ಲರೂ ದಿಕ್ಕಾಪಾಲಾಗಿದ್ದಾರೆ. ಶಿಷ್ಯರಿಗೆ ಅದ್ಭುತ ಕಾರ್ಯ ನೋಡ್ತಾ ಇಲ್ಲ, ಯೇಸುಸ್ವಾಮಿ ಜೊತೆ ಇಲ್ಲ, ಅದ್ಭುತ ಕಾರ್ಯ ಇಲ್ಲ. ಆದರೂ ಕೂಡ ಒಟ್ಟಾಗಿ ಸೇರಿಕೊಂಡು ಮಾರ್ಕನ ಒಂದು ಮನೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ? ಅಭಿಷೇಕಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಆ ಅಭಿಷೇಕ ಅವ್ರಿಗೆ ಬೇಕು. ಅಭಿಷೇಕ ಇಲ್ಲದೆ ಏನಾಗಿದೆ? ಅವ್ರು ಕುಗ್ಗು ಹೋಗಿದ್ದಾರೆ. ಅವರೆಲ್ಲರೂ ಯೇಸುಸ್ವಾಮಿ ಇಷ್ಟು ದಿನ ಜೊತೆಯಲ್ಲಿದ್ದರು. ಯೇಸುಸ್ವಾಮಿ ಶಿಲ್ಬೆಗೆ ಹಾಕಿ ಯೇಸುಸ್ವಾಮಿ ಸ್ವರ್ಗಕ್ಕೆ ಹೋದ ನಂತರ ಈ ಶಿಷ್ಯರೆಲ್ಲರೂ ಏನಾಗಿದ್ದಾರೆ? ದಿಕ್ಕಾಪಾಲಾಗಿದ್ದಾರೆ. ಅವರಿಗೆ ಅದ್ಭುತ ನೋಡೋಕ್ಕಿಲ್ಲ, ಮಾತ್ಕಾರ್ಯ ಇಲ್ಲ, ಯೇಸುಸ್ವಾಮಿ ಜೊತೆ ಇಲ್ಲ. ಈಗೇನಾಯಿತು? ಭಯ, ಎಲ್ಲಿ ನಮ್ಮನ್ನು ಹಿಡಿದು ಶಿಲ್ಬೆಗೆ ಹಾಕ್ತಾರೆ ಅಂತ. ಆದರೆ ಈ ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ಸುಮ್ಮನೆ ಮನೆಗೆ ಹೋಗಲಿಲ್ಲ, ಸುಮ್ಮನೆ ಅವರು ಮಾಡ್ತಿದ್ದ ಹಳೆ ಕೆಲಸಕ್ಕೆ ತಿರುಗಿ ಹೋಗಲಿಲ್ಲ. ಎಲ್ಲಿ ಸೇರ್ಕೊಂಡ್ರು? ಮಾರ್ಕನ ಮನೆಗೆ ಸೇರ್ಕೊಂಡು, ಇದೇ ಥರ ಒಂದು ಮನೆಗೆ ಸೇರಿಕೊಂಡು ಫಸ್ಟ್ ಫ್ಲೋರಲ್ಲಿ ಅವ್ರು ಪ್ರಾರ್ಥನೆ ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಫಸ್ಟ್ ಫ್ಲೋರಲ್ಲಿ ಬಾಗಿಲು ಹಾಕ್ಕೊಂಡು ಕಿಟಕಿ ಹಾಕ್ಕೊಂಡು ಅಭಿಷೇಕಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಉಜ್ಜೀವನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲೇನಾಯಿತು? ದೇವರ ಆತ್ಮ ಒಬ್ಬೊಬ್ಬರ ಮೇಲೆ ಬಂತು. ನೀವು ವಾಕ್ಯ ತೆಗೆದು ಓದ್ಕೊಳ್ರಿ. ದೇವರ ಅಭಿಷೇಕ ಸ್ಪಷ್ಟವಾಗಿ ಬರ್ದಿದೆ, ಸುಮ್ಮನೆ ಹಿಂಗೆ ಬಂತು ಅಂತ ಬರ್ದಿಲ್ಲ. ದೇವರ ಅಭಿಷೇಕ ಅಲ್ಲಿ ಬಂತು ಅಂತ ಬರ್ದಿಲ್ಲ. ಏನು ಬರ್ದಿದೆ? ದೇವರ ಅಭಿಷೇಕ ಒಬ್ಬೊಬ್ಬರ ಮೇಲೆ ಕೂತುಕೊಂಡವು, ಹೌದು ತಾನೆ?
ಹೀಗೆ ಬರೆಯಲ್ಪಟ್ಟಿರೋ ವಾಕ್ಯದ ಮಾರ್ಕ್ 16 ಹೋದ್ರಿ, ಒಬ್ಬೊಬ್ಬರ ಮೇಲೆ ದೇವರ ಅಭಿಷೇಕ, ಪವಿತ್ರಾತ್ಮನ ಅಭಿಷೇಕ, ಉಜ್ಜೀವನ ಕೂತುಕೊಂಡು ಅಂತ ಬರ್ತಿದೆ. ಆ ಅಭಿಷೇಕಕ್ಕೋಸ್ಕರ ಅವರು ಕಾಯ್ತಾ ಇದ್ರು, ಅಭಿಷೇಕಕ್ಕೆ ಸೇರ್ಕೊಂಡಿದ್ರು. ಇಲ್ಲೂ ಕೂಡ ಈ ಗುಡ್ಡದ ಮೇಲೆ ಯೇಸು ಸ್ವಾಮಿ ಅದ್ಭುತಕ್ಕೋಸ್ಕರ ಜನ ಬಂದಿಲ್ಲ. ಯೇಸು ಸ್ವಾಮಿ 5,000 ಜನರಿಗೆ ಊಟ ಕೊಡ್ತಾರೆ ಅಂತ ಜನರಿಗೆ ಗೊತ್ತಾಗಿ ಬಂದಿಲ್ಲ. ಅವರಿಗೆ ಬಿಡುಗಡೆ ಬೇಕು, ಅದ್ಭುತ ಬೇಕು, ಮಹತ್ಕಾರ್ಯ ಬೇಕು, ದೇವರನ್ನು ನೋಡಬೇಕು, ದೇವರಿಂದ ದೇಹಕ್ಕೆ ಬಿಡುಗಡೆ ಬೇಕು, ದೇವರಿಂದ ನನ್ನ ಮನೆಗೆ ಬಿಡುಗಡೆ ಬೇಕು, ದೇವರಿಂದ ಮಕ್ಕಳಿಗೆ ಬಿಡುಗಡೆ ಬೇಕು, ದೇವರಿಂದ ಇಡೀ ಊರಿಗೆ ಬಿಡುಗಡೆ ಬೇಕು ಅಂತ ದೋಣಿಯಲ್ಲಿ ಗುಡ್ಡ ಹತ್ಕೊಂಡು ಕಷ್ಟಪಡ್ಕೊಂಡು ನಡ್ಕೊಂಡು ಗುಡ್ಡ ಹತ್ತು ಬಂದಿದ್ದಾರೆ. ಒಂದು ಗುಡ್ಡ ಹತ್ತೋದು ಸುಲಭ ಕೆಲಸ ಅಲ್ಲ, ನಿಮಗೆಲ್ಲ ಗೊತ್ತು, ನಮ್ಮ ಕಡೆ ಗುಡ್ಡ ಜಾಸ್ತಿ. ಇವರೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಆದರೆ ಯೇಸುಸ್ವಾಮಿ ಇವ್ರಿಗೆ ಕನಿಕರ ಪಟ್ಟು, ಮಾರ್ಕನ ಸುವಾರ್ತೆ ಮಾರ್ಕು 6:30 ಓದುತ್ತೇವೆ, ಇವರೆಲ್ಲರ ಮೇಲೆ ಯೇಸುಸ್ವಾಮಿಗೆ ಕನಿಕರ ಉಂಟಾಯಿತು. ಯಾಕೆ? ಕಷ್ಟ ಪಡ್ಕೊಂಡು ಬಂದಿದ್ದಾರೆ, ಇವರಿಗೆ ಬಿಡುಗಡೆ ಬೇಕು, ದೇವರು ಅನೇಕ ಅದ್ಭುತ ಮಾಡ್ತಾ ಇದ್ದಾರೆ. ಈ ಜನರ ಮೇಲೆ ಕನಿಕರ ಪಟ್ಟು ವಾಪಸ್ ಹೋಗಬೇಕಾದ್ರೆ ಇವರು ಬಳಲಿ ಹೋದಾರು. ಅಯ್ಯೋ ಸುಸ್ತಾಗುತ್ತಲ್ಲ, ನಿಮ್ಮ ಪಾಸ್ಟರ್ ಅನ್ಕೊಂತಾರೆ, ಇಷ್ಟು ಜನ ಬಂದಿರ್ತೀರಾ, ಪ್ರೇಯರ್ ಲೇಟಾಗಿ ಹೋಯ್ತು, 1 ಗಂಟೆ ನಿಲ್ಲಿಸ್ಬೇಕು ಅಂತ ಇದ್ದಿದ್ದು ಪ್ರೇಯರ್ 2 ಗಂಟೆ ಆಯಿತು. ಎಲ್ರಿಗೂ ಹೊಟ್ಟೆ ಹಸ್ದಿರುತ್ತೆ, ವಯಸ್ಸಾಗಿರೋರಿಗೆ BP ಶುಗರ್ ಇರುತ್ತೆ, ಶುಗರು ಪ್ರೆಷರ್ ಎಲ್ಲ ಏರುಪೇರು ಆಗುತ್ತೆ. ಪಾಸ್ಟ್ರಿಗೆ ಏನಾಗುತ್ತೆ ಅವಾಗ? ಟೆನ್ಷನ್ ಆಯಿತು, 2 ಗಂಟೆ ಆಯಿತು, ಸಭೆ ಆರಾಧನೆ ನಿಂತಿಲ್ಲ, ನೀವೆಲ್ಲ ಮನೆಗೆ ಹೋಗಬೇಕು, ವಯಸ್ಸಾಗಿರೋಂಥ ಹಿರಿಯರಿದ್ದಾರೆ, ಅಟ್ಲೀಸ್ಟ್ BP ಶುಗರ್ ಇರುತ್ತೆ. ಅದೇ ಥರ ಯೇಸು ಸ್ವಾಮಿಗೆ ಇಲ್ಲಿ ಗೊತ್ತಾಯಿತು, ಇಷ್ಟು ಜನ ಬಂದಿದ್ದಾರೆ ಇಲ್ಲಿ ಗುಡ್ಡದ ಮೇಲೆ, ಇವರು ವಾಕ್ಯ ಕೇಳಿ ವಾಪಸ್ ಹೋಗುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇವರು ಬಳಲಿ ಹೋದಾರು. ಅಯ್ಯೋ ಸುಸ್ತಾಗುತ್ತಲ್ಲ ನನ್ನ ಮಕ್ಕಳಿಗೆ, ವಾಪಸ್ ಹೋಗ್ಬೇಕಾದ್ರೆ ಅಡವಿ ಬೇರೆ, ಅದು ಗುಡ್ಡ ಅಡವಿ, ವಾಪಸ್ ಹೋಗ್ಬೇಕಾದ್ರೆ ಸುಸ್ತಾಗುತ್ತಲ್ಲ ಅಂತ ತಿಳ್ಕೊಂಡು ಇವರಿಗೆ ಅದ್ಭುತ ಮಾಡಿ ಅಷ್ಟು ಜನರಿಗೆ ಊಟ ಕೊಟ್ಟು, ಮೀನು ರೊಟ್ಟಿ ಕೊಟ್ಟು ತೃಪ್ತರಾಗುವಷ್ಟು ಕೊಟ್ಟರು. ಆದರೆ ಇಲ್ಲಿ ನಾವೊಂದು ಅರ್ಥ ಮಾಡ್ಕೋಬೇಕು, ಯೇಸು ಸ್ವಾಮಿ ಅದ್ಭುತಕ್ಕೆ ನಾವು ಬರೀ ಅದ್ಭುತನ ನೋಡೋದು ಮಾತ್ರ ಅಲ್ಲ, ಅದ್ಭುತನ ಅನುಭವಿಸ್ತೀವಿ, ಅದ್ಭುತಕ್ಕೆ ನಾವು ಸರಿಯಾದ ಪ್ರತಿಕ್ರಿಯೆ ಕೊಡಬೇಕು. ದೇವರು ನಮ್ಮನ್ನು ಕರೆಯುವಾಗ, ಅದ್ಭುತ ಮಾಡುವಾಗ ನಾವು ಸ್ಥಳದಲ್ಲಿದ್ದಾಗ ಪ್ರತಿಕ್ರಿಯೆ ಮಾಡುವುದು ನಮ್ಮ ಜವಾಬ್ದಾರಿ. ಪ್ರತಿಕ್ರಿಯೆ ಮಾಡಿಲ್ಲ ಅಂದರೆ ದೇವರು ನಮ್ಮನ್ನು ತೆಗಿತಾರೆ, ಇನ್ನೊಬ್ಬರ ಮೂಲಕ ಅದ್ಭುತ ಆಗೇ ಆಗುತ್ತೆ. ದೇವರ ಅದ್ಭುತ ಶಾಶ್ವತ, ನಾವು ಯಾರು ಶಾಶ್ವತ ಅಲ್ಲ. ನಾವು ಮಾಡಿಲ್ಲ ಅಂದರೆ ನಮ್ಮನ್ನು ಸಬ್ಸ್ಟಿಟ್ಯೂಟ್ ಮಾಡಿ ದೇವರನ್ನಿಬ್ಬರನ್ನು ಕೂರಿಸ್ತಾರೆ. ಇದೇ ಆಗಿದೆ ಅಲ್ಪದರಿಂದ ಮಾಡುವಂಥ ದೇವರ ಅದ್ಭುತ, ಕೊರತೆಯಿಂದ ದೇವರು ಸಮೃದ್ಧಿಗೆ ನಡೆಸುವಂಥ ಅದ್ಭುತ. ಜನರು ಹಸುಕೊಂಡಿದ್ದಾರೆ, ಅಷ್ಟು ಜನರಿಗೆ ಹೊಟ್ಟೆ ಹಸ್ದಿದೆ, ನೀರಡಿಕೆ ಆಗಿರುತ್ತೆ, ಹಸ್ದಿರುತ್ತೆ. ಇಸ್ರಾಯೇಲ್ ಜನರು 40 ವರ್ಷಗಳ ಕಾಲ ಮರುಭೂಮಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ? ನಿಮ್ಗೆಲ್ರಿಗೂ ಗೊತ್ತು, ನಮ್ಮ ದೇಶದಲ್ಲಿ ರಾಜಸ್ಥಾನಲ್ಲಿ ಸಹಾರಾ ಡೆಸರ್ಟ್ ಇದೆ. ಎಷ್ಟು ಜನಕ್ಕೆ ಮರುಭೂಮಿ ನೋಡಿದ್ದೀರಲ್ಲ? ಆಲ್ಮೋಸ್ಟ್ ನೋಡಿರ್ತೀರಾ, ಇಲ್ಲಾಂದ್ರೂ ಮೊಬೈಲಲ್ಲಿ TV ನೋಡಿರ್ತೀರಾ. ಟಿವಿ ನೋಡ್ತೀರಾ ಇಲ್ವೋ? ಓಕೆ. ಮರುಭೂಮಿ ನೋಡಿದಾಗ ಮರುಭೂಮಿಲಿ ನಿಮಗೆ ಗೊತ್ತು, ನಮಗೇನೂ ಸಿಗಲ್ಲ. ಅಲ್ಲೂ ಕೂಡ ದೇವರು ಅದ್ಭುತ ಮಾಡಿದ್ರು. ಆ ಜನರಿಗೆ ಯೇಸು ಸ್ವಾಮಿ ತಂದೆಯಾದ ದೇವರು ಏನು ಮಾಡಿದ್ರು? ಅಯ್ಯೋ ನನ್ನ ಮಕ್ಕಳು ನಡೀತಾ ಇದ್ದಾರಲ್ಲ ಮರುಭೂಮಿಯಲ್ಲಿ, ಇಷ್ಟು ವರ್ಷಗಳ ಕಾಲ ನಡಿಬೇಕಲ್ಲ ಅಂತ ಅವ್ರಿಗೆ ಮನ್ನಾ ಕೊಟ್ಟರು. ಮನ್ನಾ ಎಲ್ಲಿಂದ ಬಂತು? ಸ್ವರ್ಗದಿಂದ ಬಂತು. ತಂದೆಯಾದ ದೇವರು ತನ್ನ ಮಕ್ಕಳಿಗೆ, ಅಯ್ಯೋ ನನ್ನ ಮಕ್ಕಳು ಹೊಟ್ಟೆ ಹಸ್ಕೊಂಡಿರಬಾರ್ದು, ನನ್ನ ಮಕ್ಕಳಿಗೆ ಬಾಯಾರಿಕೆ ಆಗಬಾರ್ದು ಅಂತ ಬಂಡೆಯಿಂದ ನೀರು ಕೊಟ್ಟರು. ಏನಕ್ಕೆ? ಯೇಸು ಸ್ವಾಮಿ ತಂದೆಯಾದ ದೇವರಿಗೆ, ಪರಿಶುದ್ಧ ತ್ರಯೇಕ ದೇವರು ನಾವು ನಂಬ್ತೇವೆ, ನಮ್ಮ ದೇವರಿಗೆ ತನ್ನ ಮಕ್ಕಳ ಬಗ್ಗೆ ಗೊತ್ತು. ಎಲ್ಲಿ ಹೊಟ್ಟೆ ಹಸಿರುತ್ತೆ, ಎಲ್ಲಿ ಬಾಯಾರಿಕೆ ಆಗುತ್ತೆ, ಯಾವ ಕುಟುಂಬದಲ್ಲಿ ಏನು ಸಮಸ್ಯೆ ಇದೆ, ಯಾರ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ದೇವರಿಗೆ ಚೆನ್ನಾಗಿ ಗೊತ್ತು. ನಾವು ಅನ್ಕೊತೇವೆ ದೇವರಿಗೆ ಗೊತ್ತಿಲ್ಲ. ಅಯ್ಯೋ ನಾವೇ ಅನ್ಕೊತೇವೆ, ದೇವರೇ ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಇವತ್ತು ಪ್ರಾರ್ಥನೆ ಮಾಡಿದ್ರಷ್ಟೇ ದೇವರಿಗೆ ಕಿವಿ ಕೇಳೋದು, ಆವಾಗಲೇ ದೇವ್ರು ಉತ್ತರ ಕೊಡೋದು. ಹೌದಲ್ವಾ? ನಾನು ಮಾಡ್ತೇನೆ, ನಾನು ಮನುಷ್ಯನೇ. ಆದರೆ ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ಯೇಸು ಸ್ವಾಮಿಗೆ ತಾನು ಏನು ಮಾಡಬೇಕು ಅಂತ ತಿಳಿದಿದೆ, ಅದ್ಭುತ ಮಾಡಬೇಕು ಅಂತ ಗೊತ್ತು, ಆದರೂ ಪರೀಕ್ಷೆ ಮಾಡ್ತಿದ್ದಾರೆ. ಆದರೆ ನಾವು ಅದ್ಭುತಕ್ಕೆ ನಾವು ಯಾವ ಪ್ರತಿಕ್ರಿಯೆ ಕೊಡ್ತೇವೆ ಅದು ಮುಖ್ಯ ಆಗುತ್ತೆ. ಪ್ರತಿಕ್ರಿಯೆ ನಾವು ಕೊಡದೇ ಇದ್ದರೆ, ನಮ್ಮ ಕಿವಿ ತೆರೆಯಲ್ಪಡದೇ ಇದ್ದರೆ, ನಾವು ದೇವರ ತುತ್ತೂರಿ ಧ್ವನಿ ನಮ್ಮ ಕಿವಿ ಕೇಳದೇ ಇದ್ದರೆ ನಾವೇನಾಗ್ತೇವೆ? ತುತ್ತೂರಿ ಧ್ವನಿ ನಮಗೆ ಕಿವಿ ಕೇಳದೇ ಇದ್ರೆ ಏನಾಗ್ತೇವೆ? ಇಲ್ಲೇ ಇರ್ತೇವೆ. ಎಲ್ಲರೂ ಮೇಲೋಗಿದ್ದಾಗ ಕೆಲವರು ಮಾತ್ರ ಇಲ್ಲೇ ಉಳ್ಕೊಂಡ್ರೆ ಏನಾಗುತ್ತೆ? ಸಂಡೇ ಆರಾಧನೆ ನೀವು ಬಂದು ಮಾಡ್ಬೋದು. ಇಲ್ಲಿ ಪಾಸ್ಟರ್ ಇರಲ್ಲ, ಯಾರೂ ಇರಲ್ಲ. ತುತ್ತೂರಿ ಧ್ವನಿ ಕೇಳದೇ ಇದ್ದರೆ ಯಾರ್ಯಾರು ಉಳ್ಕೊಂಡಿರ್ತೀರಾ? ಇಲ್ಲಿ ಬಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರುತ್ತೆ, ಬಂದು ಆರಾಧನೆ ಮಾಡ್ಬೋದು. ಎಲ್ಲ ಮೇಲೋಟೋಗಿರ್ತಾರೆ, ಹೌದು ತಾನೆ? ಅದಕ್ಕೆ ನಮ್ಮ ಟಿವಿ ತೆರೆದಿರಬೇಕು, ದೇವರ ಸ್ವರ ಏನು ಅಂತ ನಾವು ತಿಳ್ಕೊಂಡಿರಬೇಕು, ದೇವರ ಅದ್ಭುತಕ್ಕೆ ನನ್ನ ಪ್ರತಿಕ್ರಿಯೆ ಏನು ಕೊಡಬೇಕು ಅಂತ ತಿಳ್ಕೊಂಡಿರಬೇಕು. ಇದನ್ನೇ ದೇವರು ನಮ್ಮಿಂದ ಬಯಸುವುದು.
ಇದನ್ನೇ ದೇವ್ರು ನಮ್ಮನ್ನು ಪರೀಕ್ಷಿಸಿ ನನ್ನ ಮಕ್ಕಳಿಗೆ ಅದ್ಭುತ ಕಾರ್ಯ ಗೊತ್ತಾ, ನನ್ನ ಸ್ವರ ಗೊತ್ತಾ ಅಂತ ದೇವರು ತಿಳ್ಕೊಳ್ಳೋಕ್ಕೆ ಇದೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಇಬ್ಬರು ಶಿಷ್ಯನಿಗೆ ಗೊತ್ತಾಗಲಿಲ್ಲ, ಫಿಲಿಪ್ಪನಿಗೆ ಗೊತ್ತಾಗಲಿಲ್ಲ, ಆಂದ್ರೇನಿಗೆ ಗೊತ್ತಾಗಲಿಲ್ಲ. ಅವರು ಯೇಸುಸ್ವಾಮಿ ನಿರೀಕ್ಷಿಸಿದ ಉತ್ತರ ಕೊಡಲಿಲ್ಲ, ಅವರು ಫೇಲ್ ಆದರು. ಆದರೂ ಕೂಡ ಯೇಸುಸ್ವಾಮಿ ತನ್ನ ಎಲ್ಲ ಗುಡ್ಡದ ಮೇಲೆ ಬಂದು ಸೇರಿ ಬಂತ ಎಲ್ಲ ಜನರಿಗೆ ಹೊಟ್ಟೆ ತುಂಬುವಷ್ಟು, ತೃಪ್ತರಾಗುವಷ್ಟು, ಬರೆಯಲ್ಪಟ್ಟು ಏನಾಗುವುದು, ತೃಪ್ತರಾಗುವಷ್ಟು ಊಟ ಕೊಟ್ಟರು. ಯೇಸುಸ್ವಾಮಿ ಅದ್ಭುತ ಮಾಡಬೇಕಾದ್ರೆ, ಮಹತ್ಕಾರ್ಯ ಮಾಡಬೇಕಾದ್ರೆ ಊಟ, ಉದಾಹರಣೆಗೆ ಊಟ ಕೊಡಬೇಕಾದ್ರೆ ಸುಮ್ಮನೆ ಕೊಡೋದಿಲ್ಲ. ಫಸ್ಟ್ ಟೈಮ್ ಸಭೆಯಲ್ಲಿ ಊಟ ಕೊಡ್ತೀರಲ್ವಾ, ಒಕೇಶನಲ್ಲಿ ಪ್ರೋಗ್ರಾಮ್ ಇದ್ದಾಗ. ಸೊ ಪಾಸ್ಟ್ ಊಟ ಕೊಡಬೇಕಾದ್ರೆ ಸುಮ್ಮನೆ ನೀವು ಎಲ್ಲೆಲ್ಲಿ ಕೂತಿರ್ತಾರೆ ಊಟ ಕೊಟ್ಬಿಡ್ತಾರಾ? ಕೊಡಲ್ಲ ತಾನೆ. ಅದಕ್ಕೂ ಸಿದ್ಧತೆ ಬೇಕು. ಯಾವ ಸಿದ್ಧತೆ ಬೇಕು? ಇಲ್ಲಿ ವಾಕ್ಯದಲ್ಲಿ ಮಾರ್ಕನ ಸುವಾರ್ತೆ ಲೂಕ್ 9:10, ಮಾರ್ಕ 6:30 ನೋಡ್ತೇವೆ. ಅಷ್ಟು ಜನರು ಗುಡ್ಡದ ಮೇಲೆ 5,000 ಗಂಡಸರು ಅಂತ ಬರೆಯಲ್ಪಟ್ಟಿದೆ. ಹೆಂಗಸರು ಇನ್ನೂ ಜಾಸ್ತಿ ಇರ್ಬೋದು. ಅಷ್ಟು ಜನರನ್ನು ಯೇಸುಸ್ವಾಮಿ ಏನು ಮಾಡಿದ್ರು, ಪಂಕ್ತಿ ಪಂಕ್ತಿಯಾಗಿ ಕೂರಿಸಿದ್ರು. ಹೌದು ತಾನೆ? ವಾಕ್ಯ ಓದ್ರಿ, ತೆಗೆದು ಓದ್ರಿ, ಮಾರ್ಕನ ಸುವಾರ್ತೆ 6:30 ಓದ್ರಿ. ಆಗ ಆತನು ಅವರಿಗೆ ಎಲ್ಲರೂ ಹಸಿರು ಹುಲ್ಲಿನ ಮೇಲೆ ಪಂಕ್ತಿ ಪಂಕ್ತಿಯಾಗಿ ಕೂತುಕೊಳ್ಳಲಿ ಎಂದು ಅಪ್ಪಣೆ ಕೊಟ್ಟಾಗ ಜನರು ಪಂಕ್ತಿಗೆ 100ರಂತೆ 50ರಂತೆ ಸಾಲು ಸಾಲಾಗಿ ಕೂತುಕೊಂಡರು. ಆಮೇನ್. ಥ್ಯಾಂಕ್ ಯು ಸಿಸ್ಟರ್, ತುಂಬ ಚೆನ್ನಾಗಿ ಓದಿದ್ರಿ. ನನಗೆ ಒಂದು 5 ಸೆಕೆಂಡ್ ಫ್ರೀ ಆಯಿತು. ಇಲ್ಲಿ ಯೇಸುಸ್ವಾಮಿ ಅದ್ಭುತ ಮಾಡಬೇಕಾದ್ರೆ ಸುಮ್ಮನೆ ನಾವು ಸಿದ್ಧತೆ ಇಲ್ಲದೆ ದೇವರು ಅದ್ಭುತ ಮಾಡಲ್ಲ. ಹೌದು ತಾನೆ? ನಮ್ಮ ಕಿವಿ ತೆರೆದಲ್ಪಟ್ಟಿರಬೇಕು, ನಮ್ಮ ಮನಸ್ಸು ದೇವರೊಟ್ಟಿಗೆ ಕನೆಕ್ಟ್ ಆಗಿರಬೇಕು. ಯಾಕೆಂದರೆ ನಾವು ಮೊಬೈಲಲ್ಲಿ ವೈಫೈ ಯೂಸ್ ಮಾಡ್ತೇವೆ, ಗೊತ್ತಲ್ವ ಎಲ್ಲರಿಗೂ? ಬ್ಲೂಟೂತ್ ವೈಫೈ ಎಲ್ಲರಿಗೂ ಗೊತ್ತು. ಬ್ಲೂಟೂತ್ ಕನೆಕ್ಟ್ ಆದರೆ ಡಿಸ್ಪ್ಲೇಯಲ್ಲಿ ಬರ್ತದೆ. ಇಲ್ಲ ಕೇಬಲ್ ಚುಚ್ಚಬೇಕು, ಇಲ್ಲ ವೈಫೈ ಕನೆಕ್ಟ್ ಆಗಬೇಕು. ಹೌದಲ್ವಾ? ಬ್ಲೂಟೂತ್ ಇಲ್ಲದೆ, ವೈಫೈ ಇಲ್ಲದೆ, ಅಟ್ಲೀಸ್ಟ್ ಕೇಬಲ್ ಚುಚ್ಚಿದ್ರೇ ಡಿಸ್ಪ್ಲೇ ಬರುತ್ತಾ? ಅದೇ ರೀತಿ ನಾವು ಕೂಡ ದೇವರೊಟ್ಟಿಗೆ ಎಲ್ಲಿರಬೇಕು? ಸಂಪರ್ಕದಲ್ಲಿರಬೇಕು. ಆ ಸಂಪರ್ಕದಲ್ಲಿರಬೇಕು ಅಂದರೆ ನಾವು ದೇವರಿಗೆ ವಿಧೇಯರಾಗಬೇಕು. ದೇವರಿಗೆ ವಿಧೇಯರಾದರೆ ದೇವರು ನಮಗೆ ಅದ್ಭುತ ಮಾಡ್ತಾರೆ. ಆ ಅದ್ಭುತಕ್ಕೆ ನಾವು ಪ್ರತಿಕ್ರಿಯೆಯನ್ನು ಕೊಡಬೇಕು. ಸುಮ್ಮನೆ ಅದ್ಭುತ ತೊಗೊಂಡ್ಬಿಟ್ಟು ದೇವರೇ ಥ್ಯಾಂಕ್ ಯು ಅಂತ ಹಿಂಗೆ ಜೋಬೆ ಕೈ ಹಾಕೊಂಡು ಹೋದರೆ ಅದಕ್ಕೆ ನಾವು ದೇವರಿಗೆ ನಾವು ಏನು ಕೃತಜ್ಞತೆ ತೋರಿಸಂಗಾಗುತ್ತೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಎಲ್ಲ ಜನರನ್ನು 100ರಷ್ಟು 50ರಷ್ಟು ಪಂಕ್ತಿ ಪಂಕ್ತಿಯಾಗಿ ಕೂರಿಸಿರಿ. ಯೇಸುಸ್ವಾಮಿ ಅದ್ಭುತ ಮಾಡಬೇಕಾದ್ರಲ್ಲಿ ಏನಾಯಿತು? ಸಿದ್ಧತೆ ಬೇಕು. ಸುಮ್ಮನೆ ಕೂತಿದ್ ಕೂಡ ಹೆಂಗೆ ಬೇಕಂಗೆ ಕೊಡಿ, ಬಫೆ ಸಿಸ್ಟಮಲ್ಲಿ ಕೊಡಿ, ಸರ್ವ್ ಮಾಡಿ ಅಂತ ಹೇಳಲಿಲ್ಲ. ಎಲ್ಲರನ್ನು ಶಿಸ್ತಾಗಿ ಪಂಕ್ತಿ ಪಂಕ್ತಿಯಾಗಿ ಕೂರಿಸಿದ್ರು. ಕೊಡುವುದರಲ್ಲೂ ಯೇಸುಸ್ವಾಮಿಗೆ ಏನಿದೆ? ಒಂದು ಶಿಸ್ತಿದೆ. ಕ್ರಿಶ್ಚಿಯನ್ ಲೈಫ್ ಅಂದರೆ ನಾವು ಅನೇಕರಿಗೆ ಮಾದರಿಯಾಗಿರಬೇಕು. ಕ್ರಿಶ್ಚಿಯನ್ ಲೈಫ್ ಸುಮ್ಮನೆ ಒಂದು ಸಾಧಾರಣವಾದ ಜೀವಿತ ಅಲ್ಲ. ಕ್ರೈಸ್ತ ಜೀವಿತ ಅಂದರೆ ನಾವು ಅನೇಕರಿಗೆ ಒಂದು, ನಾವು ವಾಕ್ಯದಲ್ಲಿ ಓದ್ತೇವೆ, ಮತ್ತಾಯನ ಸುವಾರ್ತೆ ಓದುತ್ತೇವೆ ಪ್ರಾರಂಭದಲ್ಲಿ, ಲೋಕಕ್ಕೆ ನಾವು ಏನು? ಉಪ್ಪಾಗಿದ್ದೇವೆ. ಲೋಕಕ್ಕೆ ನಾವೇನಾಗಿದ್ದೇವೆ? ಬೆಳಕಾಗಿದ್ದೇವೆ. ಉಪ್ಪು ಬೆಳಕು ತುಂಬ ಮುಖ್ಯವಾದದ್ದು. ಅಡುಗೆ ಮಾಡೋರಿಗೆಲ್ಲ ಗೊತ್ತು, ಉಪ್ಪಿಲ್ಲ ಅಂದರೆ ಏನು? ಮಾಡಿದ ಅಡುಗೆಗೆ ಪ್ರಯೋಜನವೇ ಇಲ್ಲ. ನಾವೆಲ್ಲರೂ ಬೆಳಗ್ಗೆ 5 ಗಂಟೆಗೆ ಅಲಾರ್ಮ್ ಇಟ್ಕೊಂಡು ಎದ್ದೇಳ್ತೇವೆ, ಅಲಾರ್ಮ್ ಹೊಡೀತು, ಕಣ್ಬಿಟ್ಟು ನೋಡ್ತೇವೆ, ಸೂರ್ಯನ ಬೆಳಕಿಲ್ಲ, ಏನು ಮಾಡ್ತೇವೆ? ಅಯ್ಯೋ ಏನೋ ಆಗೋಯ್ತು. ನಾವು ಲೋಕಕ್ಕೆ ಉಪ್ಪಾಗಿರಬೇಕು, ನಾವು ಲೋಕಕ್ಕೆ ಬೆಳಕಾಗಿರಬೇಕು. ಆ ಅದ್ಭುತವನ್ನು ದೇವರು ನಮ್ಮಿಂದ ಬಯಸ್ತಾರೆ. ಇಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಸಾಲು ಸಾಲಾಗಿ ಕೂತ್ಕೊಂಡಿದ್ದಾರೆ. ಅಂಥವರಿಗೆ ಎಲ್ಲರಿಗೂ ಯೇಸುಸ್ವಾಮಿ ಏನು ಮಾಡಿದ್ರು? ತೃಪ್ತಿಯಾಗಿ ರೊಟ್ಟಿ ಮತ್ತು ಮೀನನ್ನು ಕೊಟ್ಟರು. ತೃಪ್ತಿಯಾಗಿ. ಅಲ್ಲಿ ಲೂಕನ ಬರೆಸುವ ಓದುತ್ತೇವೆ, ಅವರು ತಿಂದು ಏನಾಯಿತು? ತೃಪ್ತರಾದರು. ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಅವರು ತಿಂದೇನಾಯಿತು? ತೃಪ್ತಿ ಆಯಿತು. ಹೊಟ್ಟೆ ತುಂಬ ತಿಂದರು. ನಾವು ಯಾವಾಗ ತಿನ್ನೋದು? ಹೊಟ್ಟೆ ತುಂಬ ತಿಂದು ತೃಪ್ತರಾಗೋದು ಯಾವಾಗ? ಒಳ್ಳೆ ತೇಗೆಲ್ಲ ಬಂದಾಗ ಅಲ್ವಾ? ಇಲ್ಲಿ ಹಾಗೆ ಬರೆಯಲ್ಪಟ್ಟಿದೆ, ತೃಪ್ತರಾದರು ಅಂತಲೇ ಬರೆಯಲ್ಪಟ್ಟಿದೆ. ಸುಮ್ಮನೆ ಊಟ ದೇವ್ರ ಸ್ವಾಮಿ ಅದ್ಭುತ ಮಾಡಿ ಅದ್ಭುತ ನೋಡ್ಕೊಂಡು ಸುಮ್ಮನೆ ಹೋಗಲಿಲ್ಲ. ಎಲ್ಲರೂ ಕೂಡ ಅದ್ಭುತವನ್ನು ನೋಡಿದ್ರು, ಅದ್ಭುತವನ್ನು ಅನುಭವಿಸಿದ್ರು, ದೇವರ ವಾಕ್ಯ ಕೇಳಿದರು, ಅದ್ಭುತವನ್ನು ಅವರ ಜೀವಿತದಲ್ಲಿ ದೇಹದಲ್ಲಿ ಅನುಭವಿಸಿದ್ರು. ಆಮೇಲೆ ತಿಂದು ತೃಪ್ತರಾದರು. ಈ ತಿಂದು ತೃಪ್ತರಾಗೋದು ಬರೀ ಊಟಕ್ಕೆ ಮಾತ್ರ ಹೋಲಿಸ್ಕೋಬೇಡಿ. ತಿಂದು ತೃಪ್ತರಾಗೋದನ್ನು ಆತ್ಮಿಕವಾಗಿ ನಾವು ತಗೋಬೇಕು. ದೇವರ ವಾಕ್ಯ ನಾವು ಸ್ವೀಕರಿಸ್ತೇವೆ, ಅದ್ಭುತ ನೋಡ್ತೇವೆ, ನಾವು ಮಹತ್ಕಾರ್ಯ ನೋಡ್ತೇವೆ, ಸುವಾರ್ತೆ ಸಾರ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ದೇವರಲ್ಲಿ ನಾವು ತೃಪ್ತಿಯಾಗಿರಬೇಕು ಅಲ್ವಾ? ನಾವು ಎಲ್ಲ ಕೆಲಸ ಮಾಡ್ತೇವೆ, ತೃಪ್ತಿಯಾಗಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಪಾಸ್ಟರ್ ನಂಗೆ ಇನ್ನೊಂದು ಮೀನು ಸಿಕ್ಕಲಿಲ್ಲ ಅಂತ ಒಬ್ಬರು ಹೇಳ್ತಾರೆ.
ಪಾಸ್ಟರ್ ಅದ್ಭುತ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಊಟ ಕೊಡಿಸ್ತಾರೆ. ಅಲ್ಲೊಬ್ರು ಸಿಸ್ಟರ್ ಹೇಳ್ತಾರೆ, ನನಗೊಂದು ರೊಟ್ಟಿ ಶಾರ್ಟೇಜ್ ಆಯಿತು ಪಾಸ್ಟ್ರೇ. ಇನ್ನೊಬ್ರು ಅಂಕಲ್ ಹೇಳ್ತಾರೆ, ಮೀನು ಬೆಂದಿರಲಿಲ್ಲ ಪಾಸ್ಟ್ರೇ ಒಂಚೂರು. ಇನ್ನೊಬ್ರು ಹೇಳ್ತಾರೆ, ಉಪ್ಪು ಒಂಚೂರು ಕಡಿಮೆ ಇತ್ತು. ಅಲ್ವಾ? ನಾವಾದ್ರೆ ಹಂಗೆ ತಾನೇ ಎಲ್ಲ ಮಾಡೋದು. ಅದ್ಭುತ ತಿಂತಾ ಇದ್ದೀವಿ, ಅದ್ಭುತ ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಅದ್ಭುತ ಮಾಡ್ತಾ ಇದ್ದಾರೆ. ನಾವಾದ್ರೆ ಏನು ಮಾಡ್ತೇವೆ? ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಒಂಚೂರು ಮಸಾಲೆ ಜಾಸ್ತಿ ಆಗಬೇಕಿತ್ತು. ಆದರೆ ಇಲ್ಲೇನಾಯಿತು? ತಿಂದು ಬಾಯ್ಬಿಟ್ಟು ಹೇಳಿ, ಜೋರಾಗಿ ಹೇಳಿ, ಒನ್ಸ್ ಮೋರ್ ಪ್ಲೀಸ್, ತೃಪ್ತರಾದರು. ಈ ತೃಪ್ತಿ ಅನ್ನೋದು ಸುಮ್ಮನೆ ಬರಲ್ಲ ಅಲ್ವಾ? ನಮ್ಮ ಮಕ್ಕಳನ್ನ ಬೆಳೆಸ್ತೇವೆ, ನಮ್ಮಪ್ಪ ನಮ್ಮನ್ನು ಬೆಳೆಸಿದ್ರು, ನೀವೆಲ್ಲ ನಿಮ್ಮ ಮಕ್ಕಳನ್ನ ಬೆಳೆಸ್ತೀರಾ. ಪಾಸ್ಟ್ರು ಸಭೆನ ಬೆಳೆಸ್ತಾರೆ, ಯಾಕೆಂದರೆ ಇಡೀ ಸಭೆಗೆ ಕುರುಬ ಅವರು. ಕುರುಬನು ಕುರಿ ಹಿಂಡನ್ನು ಕಾಯ್ತಾ ಇರಬೇಕು ಅಲ್ವಾ? ಅವರು ತೃಪ್ತರಾಗಬೇಕು, ನೀವು ತೃಪ್ತರಾಗಬೇಕು, ಮಕ್ಕಳು ತೃಪ್ತರಾಗಬೇಕು. ಬರೀ ತಿನ್ನೋದ್ರಿಂದ ಮಾತ್ರ ಅಲ್ಲ, ಯೇಸು ಸ್ವಾಮಿ ಶಿಸ್ತಾಗಿ ನಮಗೆ ಕೂತ್ಕೊಳ್ಳಿ, 50 ರಂಗೆ 100 ರಂಗೆ ಪಂಕ್ತಿಯಾಗಿ ಕೂತ್ಕೊಳ್ಳಿ, ಊಟ ಮಾಡಿ ಅಂತ ಹೇಳಬೇಕಾದ್ರೆ ಬರೀ ತಿನ್ನೋದು ಮಾತ್ರ ಅಲ್ಲ, ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ಸ್ಪಿರಿಚುವಲ್ ಆಗಿ ನಾವು ತೃಪ್ತರಾಗಬೇಕು. ತೃಪ್ತಿ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದನ್ನು ನಮ್ಮೂರಲ್ಲಿ ಹೇಳ್ತಾರೆ ಸಂತೃಪ್ತಿ ಅಂತ ಹೇಳ್ತೀವಿ, ಗೊತ್ತಲ್ವಾ ನಿಮಗೆ? ಸಂತೃಪ್ತಿಲಿ 2 ವ್ಯತ್ಯಾಸ ಇದೆ, ಸಂತೃಪ್ತಿ, ಇನ್ನೊಂದು ಸಂತೃಪ್ತಿ. ಸಂತೃಪ್ತಿ ಅಂದರೆ ಚೆನ್ನಾಗಿರೋದು, SOME. ಸಂತೃಪ್ತಿ ಅಂದರೆ ಸ್ವಲ್ಪ ಶಾರ್ಟೇಜ್. ಸಂತೃಪ್ತಿ ಬೇರೆ, ಸಂತೃಪ್ತಿ ಬೇರೆ. ಅದರಿಂದ ನಾವು ಸಂತೃಪ್ತಿಯಲ್ಲಿರಬಾರ್ದು, ನಾವೆಲ್ಲಿರಬೇಕು? ಸಂತೃಪ್ತಿಯಲ್ಲಿರಬೇಕು. ಈ ಸಂತೃಪ್ತಿಯಲ್ಲಿರಬೇಕು ಅಂದರೆ ನಾವು ಅದ್ಭುತನ ನೋಡಬೇಕು, ಅದ್ಭುತನ ಅನುಭವಿಸಬೇಕು, ಅದ್ಭುತನ ನಾವು ಆಲಿಸಬೇಕು, ದೇವರ ವಾಕ್ಯನ ಕಿವಿಗೊಟ್ಟು ಆಲಿಸಬೇಕು, ದೇವರ ಸ್ವರನ ಕಿವಿಯಿಂದ ಆಲಿಸಬೇಕು, ದೇವರಿಗೆ ಪ್ರತಿಕ್ರಿಯೆ ಕೊಡಬೇಕು. ಇಲ್ಲಿ ಶಿಷ್ಯರು ಏನು ಮಾಡಿದ್ರು? ಯೇಸು ಸ್ವಾಮಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಆ ಪ್ರತಿಕ್ರಿಯೆ ಕೊಡಲಿಲ್ಲ. ಅಟ್ಲೀಸ್ಟ್ ನಾವಾದರೂ ದೇವರಿಗೆ ಪ್ರತಿಕ್ರಿಯೆ ಕೊಡೋಣ, ಹೌದು ತಾನೆ? ಸಮುವೇಲನು ದೇವರು ಕರೆದಾಗ ಅವನಿಗೆ ಗೊತ್ತಾಗಲಿಲ್ಲ ಏನು ಮಾಡಬೇಕು ಅಂತ. ಏಲಿ ಹತ್ರ ಓಡೋದ, ಆ ಏಲಿ ಹೇಳ್ಕೊಟ್ರು ಏನು ಮಾಡು ಅಂತ. ಈಗೋ ದೇವರೇ ನಾನು ಸಿದ್ಧನಿದ್ದೆ, ನನ್ನೊಟ್ಟಿಗೆ ಮಾತಾಡು ಅಂತ ಹೇಳ್ದ ಚಿಕ್ಕ ಹುಡುಗ ಸಮುವೇಲ. ನೀವು ಬೈಬಲ್ ಓದ್ಕೊಳ್ರಿ, ಗೊತ್ತಾಗುತ್ತೆ. ಆದರೆ ಆ ಪ್ರತಿಕ್ರಿಯೆ ಸರಿಯಾದ ಪ್ರತಿಕ್ರಿಯೆ ಆಗಿತ್ತು. ನಾವು ಕೂಡ ಯೇಸು ಸ್ವಾಮಿ ವಾಕ್ಯ ಕೇಳುವಾಗ, ಅದ್ಭುತ ಕೇಳುವಾಗ, ಅದ್ಭುತ ಅನುಭವಿಸುವಾಗ, ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ, ಕುಟುಂಬದ ಸಭೆಯ ಪ್ರಾರ್ಥನೆಯಲ್ಲಿ, ಸಭೆಗೆ ಬಂದಾಗ ಪ್ರಾರ್ಥನೆ ಮಾಡುವಾಗ, ಉಜ್ಜೀವನದಿಂದ ಅಭಿಷೇಕದಿಂದ ಪ್ರಾರ್ಥನೆ ಮಾಡುವಾಗ, ದೇವರ ಸ್ವರಕ್ಕೆ, ದೇವರ ವಾಕ್ಯಕ್ಕೆ, ದೇವರ ಅದ್ಭುತಕ್ಕೆ ನಾವು ಪ್ರತಿಕ್ರಿಯೆ ಕೊಡಬೇಕು. ಪ್ರತಿಕ್ರಿಯೆ ಕೊಟ್ಟರೆ ನಮಗೂ ದೇವರಿಗೂ ಏನು ಬೆಳೆಯುತ್ತೆ? ಏನು ಬೆಳೆಯುತ್ತೆ? ಜೋರಾಗಿ ಹೇಳಿ. ಸಂಪರ್ಕ ಬೆಳೆಯುತ್ತೆ. ದೇರ್ ಇಸ್ ಎ ಕನೆಕ್ಷನ್ ಬಿಟ್ವೀನ್ ಮೀ ಅಂಡ್ ಮೈ ಗಾಡ್ ಅಲ್ವಾ? ನಿಮಗೂ ದೇವರಿಗೂ ಸಂತೃಪ್ತಿ ಇದ್ರಷ್ಟೇ ಸಂಪರ್ಕ ಬೆಳೆಯೋದು. ಸಂಪರ್ಕ ಇಲ್ಲ ಅಂದರೆ ವೈಫೈ ಡಿಸ್ಕನೆಕ್ಟ್ ಆಯಿತು, ಡಿಸ್ಪ್ಲೇ ಬರ್ತಾ ಇಲ್ಲ, ಕೇಬಲ್ ಏನೋ ಆಯಿತು. ಆದರೆ ದೇವರಿಗೂ ನಮಗೂ ಒಂದು ಪರಿಪೂರ್ಣವಾದಂಥ ಸಂಪರ್ಕ ಇದ್ದರೆ ಏನಿರುತ್ತೆ? ಸಂತೃಪ್ತಿ ಇರುತ್ತೆ. ಸಂತೃಪ್ತಿ ಇದ್ದರೆ ನಾವೇನು ಮಾಡಬೇಕು? ದೇವರಿಗೆ ಸರಿಯಾದ ಪ್ರತಿಕ್ರಿಯೆ ಕೊಡಬೇಕು. ಅದನ್ನೇ ದೇವರು ನಮಗೆ ಹೇಳ್ಕೊಡ್ತಾ ಇರೋದು. ಸರಿಯಾದ ಒಂದು ಪ್ರತಿಕ್ರಿಯೆ ನಮ್ಮಲ್ಲಿ ಬರಬೇಕು. ಆಮೇಲೆ ನಾವು ಓದ್ಬೇಕಾದ್ರೆ ಏನು ಮಾಡ್ತೇವೆ? ಇಲ್ಲಿ ವಾಕ್ಯದಲ್ಲಿ ಓದ್ತಾ ಇದ್ದೇವೆ, ಹಸಿದ ಜನರು ಬಂದರು ಅಂತ ನಾವು ಪ್ರಾರಂಭದಲ್ಲೇ ಓದಿದ್ವಿ. ಬಹು ಜನರ ಗುಂಪಿನ ಸಮೂಹ. ಬಹು ಜನರ ಗುಂಪು ಅಂದ್ರೆ ಏನು? ದೊಡ್ಡ ಗ್ಯಾದರಿಂಗ್ ಅದು. ಈಗ ನಾವಿಷ್ಟು ಜನ ಬಂದಿದ್ದೇವೆ, ದೊಡ್ಡ ಗುಂಪು ಇದು, ಸಹಜವಾದ ದೊಡ್ಡ ಗುಂಪೇ ಇದು. ಈ ಜನರ ಗುಂಪು ದೇವರು ಬೆಳಿಗ್ಗೆ ಬಂದಾಗ ಸುಮ್ಮನೆ ಏನಕ್ಕೋ ನೋಡೋಣ ಅಂತ, ಇವತ್ತು ಪಾಸ್ಟರ್ ಪ್ರಸಂಗ ಮಾಡ್ತಾರೆ, ಅದ್ಭುತ ಮಾಡ್ತಾರೆ, ನಿಂತ್ಕೊಂಡು ನೋಡೋಕೆ ಬರ್ತೀವ? ಹಿಂಗೆ ಬರ್ತೀವೋ ಇಲ್ವೋ? ನಾವು ಒಂದು ಅನುಭವಕ್ಕೋಸ್ಕರ ಬರ್ತೇವೆ. ನಾವು ಯಾರು ಸುಮ್ಮನೆ ಭಾನುವಾರ ಬೆಳಗ್ಗೆ ಆಯಿತು ಮಕ್ಕಳು ರೆಡಿ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಕಾರಲ್ಲಿ ಬರಬೇಕು ಅಂತ ಯಾರಾದರೂ ಬರ್ತೇವಾ? ನಮ್ಮೂರ ಕಡೆ ಬರ್ತಾರೆ, ನಿಮ್ಮ ಕಡೆ ಇಲ್ಲ, ಒಳ್ಳೇದಾಯಿತು. ಹಾಸನ ಕಡೆ ಅವ್ರ ಹತ್ತಿರೋ ಬಟ್ಟೆ ತೋರ್ಸೋಕ್ಕೆ, ಅವ್ರ ಹತ್ತಿರೋ ಕಾರ್ ತೋರ್ಸೋಕ್ಕೆ ಚರ್ಚಿಗೆ ಬರ್ತಾರೆ, ನಮ್ಮೂರ ಕಡೆ ಎಲ್ಲ. ಆದರೆ ಯೇಸು ಸ್ವಾಮಿ ನಮ್ಮನ್ನು ಕರಿತಿರೋದು ಸುವಾರ್ತೆಗೋಸ್ಕರ, ತನ್ನ ಉದ್ದೇಶವನ್ನು ನೆರವೇರಿಸೋದಕ್ಕೋಸ್ಕರ. ತನ್ನ ಬಾಯಿಂದ ಹೊರಟಂಥ ಮಾತು ಹೇಗೆ ಉದ್ದೇಶವನ್ನು ಫಲಿಸದೆ ಹಿಂತಿರುಗೋದಿಲ್ಲವೋ ಅದೇ ರೀತಿ ಯೇಸು ಸ್ವಾಮಿ ನಮ್ಮನ್ನು ಕರೆದಾಗ ನಾವು ದೇವರಿಗೆ ಸರಿಯಾದ ಪ್ರತಿಕ್ರಿಯೆ ಕೊಟ್ಟು ಆತನ ಉದ್ದೇಶವನ್ನು ನಾವು ಸಫಲ ಮಾಡಬೇಕು. ಆತನ ಹೇಳಿದ ಮಾತಿಗೆ ವಿಧೇಯರಾಗಬೇಕು. ಆತನ ಮಾತಿಗೆ ನಾವು ಬೆಲೆ ಕೊಟ್ಟು ಸರಿಯಾಗಿ ಕೂತ್ಕೋಬೇಕು. ಆತನ ಹೇಳಿದ ಮಾತಿಗೆ ನಾವು ಸರಿಯಾಗಿ ರಿಪ್ಲೈ ಮಾಡಬೇಕು. ಆವಾಗ ಅದ್ಭುತಕ್ಕೆ ಒಂದು ಬೆಲೆ ಇರುತ್ತೆ, ಹೌದು ತಾನೆ? ಪಾಸ್ಟ್ ಒಳ್ಳೆ ಅಡುಗೆ ಮಾಡಿ ನಿಮಗೆ ಕೊಡ್ತಾರೆ ಅಂದ್ಕೊಳ್ಳಿ ಒಂದಿನ, ಅದಕ್ಕೆ ನೀವು ಸರಿಯಾದ ಉತ್ತರ ಕೊಟ್ಟಿಲ್ಲ, ಪಾಸ್ಟ್ ಇವತ್ತು ಅನ್ನ ಬೆಂದಿಲ್ಲ, ಅದಿಲ್ಲ, ಇದಿಲ್ಲ, ಮಸಾಲೆ ಇಲ್ಲ, ಉಪ್ಪಿಲ್ಲ, ಮೀನು ಬೆಂದಿಲ್ಲ ಅಂದರೆ ಬೇಜಾರಾಗುತ್ತೆ, ಸಹಜ ಅದು, ಹೌದು ತಾನೆ? ಆದರೆ ದೇವರು ಇಲ್ಲಿ ಏನು ಮಾಡಿದ್ರು? ಸಂತೃಪ್ತಿ ಪಡಿಸಿದ್ರು. ಸಂತೃಪ್ತಿಯಿಂದ ತಿಂದು ತೃಪ್ತರಾದರು.
ಎಲ್ಲರೂ ತೃಪ್ತರಾದರೆ ಅವಾಗೇನಾಯಿತು, ಎಲ್ಲ ಖುಷಿ ಆಯಿತು, ಎಲ್ಲರೂ ಹಿಂತಿರುಗ್ತಾ ಇದ್ದಾರೆ. ಅದ್ಭುತ ಮುಗೀತು, ಅದ್ಭುತ ನೋಡಿದ್ರು, ಮಹತ್ ಕಾರ್ಯ ನೋಡಿದ್ರು, ತಿಂದರು, ತೇಗಿದ್ರು, ತೃಪ್ತರಾದರು. ಅದು ಅಲ್ಲಿಗೆ ಮುಗ್ದಿಲ್ಲ. ಆದರೆ ದೇವರ ವಾಕ್ಯ ಅವ್ರ ಕಿವಿಯಲ್ಲಿತ್ತು. ದೇವರು ಗುಡ್ಡದ ಮೇಲೆ ಏನೇನು ಹೇಳ್ಕೊಟ್ರು, ದೇವರ ಪರ್ವತ ಪ್ರಸಂಗ ಮಾಡಿದ ಒಂದೊಂದು ಮಾತುಗಳು ಅವ್ರ ಕಿವಿಯಲ್ಲಿತ್ತು. ಅವ್ರು ಸುಮ್ಮನೆ ವೇಸ್ಟಾಗಿ ಹೋಗಿಲ್ಲ. ಯಾಕೆ? ಅವರು ಅದ್ಭುತನ ಕಣ್ಣಾರೆ ನೋಡಿದ್ದಾರೆ. ಯಾಕೆ ಅಂದರೆ ದೇವರು ಅಲ್ಲಿ ಒಂದು ಕೊರತೆ ಇತ್ತು. ಯಾವ ಕೊರತೆ ಅದು? ಅಲ್ಲಿ ಯಾವ ಶಾರ್ಟೇಜ್ ಇತ್ತು? ಅಲ್ಲಿ ಇದ್ದ ಶಾರ್ಟೇಜ್ ಏನು? ಊಟಕ್ಕೆ ಶಾರ್ಟೇಜು. 5 ರೊಟ್ಟಿ ಇದೆ, 2 ಮೀನಿದೆ. ಅಷ್ಟು ಜನರಿಗೆ ಅದ್ಭುತ ಮಾಡಿ ದೇವರು ಸ್ತೋತ್ರ ಮಾಡಿ ಕೊಟ್ಟರು. ನಾವು ಅದ್ಭುತ ಮಾಡಬೇಕಾದ್ರೆ, ಅದ್ಭುತ ನೋಡಬೇಕಾದ್ರೆ ನಾವೇನು ಮಾಡಬೇಕು ಗೊತ್ತಾ? ಫಸ್ಟ್ ಮೊದಲು ಅಂದರೆ ನನ್ನ ಅನಿಸಿಕೆ, ಅದ್ಭುತ ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ ನಂಬಿಕೆ ಇರಬೇಕು. ಅದ್ಭುತ ಮಾಡೋಕ್ಕಿಂತ ಮುಂಚೆ ಸ್ತೋತ್ರ ಮಾಡಬೇಕು. ನಾನು ಹೆಂಡ್ತಿ ನಂಗೆ ಸುಮಾರು ಸಲ ಹೇಳ್ಕೊಡ್ತಾ ಇರ್ತಾಳೆ, ಸ್ತೋತ್ರ ಮಾಡಿ ಅಂತ. ಯಾಕೆಂದರೆ ಅವಳು ತುಂಬ ಆಳವಾದ ಒಂದು ನಂಬಿಕೆಯಲ್ಲಿ ಬೆಳೆದಂಥವ್ರು, ಕ್ಯಾಥಲಿಕ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದವರು. ನನ್ನ ವೈಫು ಆಳವಾದ ಸತ್ಯದಲ್ಲಿ ನನಗಿಂತ ಬೇರೂರು ನಿಂತಿದ್ದಾಳೆ. ಸ್ತೋತ್ರ ಮಾಡಿ ಅಂತ ನನಗೆ ಹೇಳ್ಕೊಡ್ತಾಳೆ ನನ್ನ ಹೆಂಡ್ತಿ. ಯಾಕೆಂದರೆ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇದೇ ವಾಕ್ಯದ ಭಾಗದಲ್ಲಿ ಓದೋಣ. ತರುವಾಯ ಯೇಸು ಆ ರೊಟ್ಟಿನ ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. 11th verse if you can please. ದೇವರ ಸ್ತೋತ್ರ ಮಾಡಿ ದೇವರು ಹಂಚಿಕೊಟ್ರು. ಸುಮ್ಮನೆ ಯೇಸುಸ್ವಾಮಿ ಅದ್ಭುತ ಮಾಡಿಬಿಟ್ಟು ಅದ್ಭುತ ಮಾಡಿ ಕೊಡಲಿಲ್ಲ. ಏನು ಮಾಡಿದ್ರು? ಬಾಯ್ಬಿಟ್ಟು ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ, ಮಳೆಗಿಂತ ಜೋರಾಗಿ ಬರಲಿ. ನಾವು ಒಂದು ವಾಕ್ಯದಲ್ಲಿ ಓದ್ತೇವೆ, ಮರಣ ಪಾಶಗಳು ಏನು? ಜೋರಾಗಿ ಹೇಳಿ ದಯವಿಟ್ಟು. ಏನು ಗೊತ್ತಾ, ನಮ್ಮ ಪಾಶ ಹೇಳ್ಕೊಡ್ತಾ ಇರ್ತಾರೆ. ನಾನು ಹೋಗೋ ಸಭೆಯಲ್ಲಿ, ನಾನು ಕೂಡ CSIಯಿಂದ ಬಂದಂಥ ಒಂದು ಕುಟುಂಬ, ಆಮೇಲೆ ರಕ್ಷಣಾ ಮುಂದೆ ನಾವು ಸಭೆಯಲ್ಲಿ ಬೆಳೀತಾ ಇದ್ದೇವೆ. ವಾಕ್ಯ ನಮ್ಮ ಬಾಯಲ್ಲಿ ಬರಬೇಕಂತೆ. ದೇವರ ವಾಕ್ಯ ನಮ್ಮ ಬಾಯಲ್ಲಿ ರಿಪೀಟ್ ಆಗ್ತಾ ಇರಬೇಕಂತೆ. ನಮ್ಮ ಪಾಶ ನಮಗೆ ಹೇಳ್ಕೊಡ್ತಾ ಇರ್ತಾರೆ. ಪ್ರತಿ ವಾಕ್ಯ ನಾವು ಹೇಳ್ಬೇಕು. ನನ್ನ ಹೆಂಡ್ತಿನೂ ಹೇಳ್ಕೊಡ್ತಿರ್ತಾಳೆ. ಬೆಳಗ್ಗೆ ಎದ್ದು ನನ್ನ ಹೆಂಡ್ತಿ ರೂಮಲ್ಲಿ ಒಂದು ಡಿಸ್ಪ್ಲೇ ಹಾಕಿದ್ದಾಳೆ, ಪ್ರಿಂಟ್ಔಟ್ ತೆಗೆದು ಕಂಪ್ಯೂಟರಲ್ಲಿ. ಒಂದು 11 ಪಾಯಿಂಟ್ಸ್ ಇದೆ. ಆ 11 ಪಾಯಿಂಟನ್ನು ಅರಿಕೆ ಮಾಡಿದೆ ನಾನು ರೂಮಿನ ಈಚೆ ಬಿಡಲ್ಲ ಅವಳು. ನಿಜ ಅದು. ಆ ವಾಕ್ಯನ ನಾನು, ನನ್ನ ಹೆಂಡ್ತಿ, ನನ್ನ ಮಕ್ಕಳು ಓದಿದ ಮೇಲೆ ರೂಮಿನ ಈಚೆ ಬರ್ಬೇಕು ನಾವು. ಸೊ ಅದರಿಂದ ನಮ್ಮ ಬಾಯಿಯಲ್ಲಿ ಏನು ಬರ್ಬೇಕು ಹೇಳಿ? ದೇವರ ವಾಕ್ಯ ಬರಬೇಕು. ಯಾಕೆ ಅಂದರೆ ಲೈಫ್ ಆ್ಯಂಡ್ ಡೆತ್ ಆರ್ ಇನ್ ವೇರ್? ನಮ್ಮ ನಾಲಿಗೆಯಲ್ಲಿದೆ. ಮರಣ ಪಾಶಗಳು ನಾಲಿಗೆಯ. ಆದ್ದರಿಂದ ನಮ್ಮ ಬಾಯಲ್ಲಿ ದೇವರ ವಾಕ್ಯ ಬರಬೇಕು. ದೇವರ ವಾಕ್ಯದ ಈ ಸತ್ಯವೇದ ನಮ್ಮ ಬಾಯಲ್ಲಿ ಯಾವಾಗಲೂ ಇರಬೇಕು. ಮೋಶೆ ತಂದೆಯಾದ ದೇವರೊಟ್ಟಿಗೆ ಮಾತಾಡಬೇಕಾದ್ರೆ ಮೋಶೆ ಏನು ಹೇಳ್ತಾನೆ? ತಂದೆಯಾದ ದೇವರು ಮೋಶೆನ ಕರೀತಾರೆ, ಹೋಗಿ ಇಸ್ರಾಯೇಲ್ ಜನ ಕರ್ಕೊಂಬ, ಅವ್ರಿಗೆ ಫ್ರೀಡಮ್ ಕೊಡಿಸು. ಐಗುಪ್ತ ದೇಶದಲ್ಲಿ ಇವರೆಲ್ಲ ಬಂದಿಯಾಗಿದ್ದಾರೆ, ಇವ್ರಿಗೆ ಬಿಡುಗಡೆ ಕೊಡಿಸು ಅಂತ ಮೋಶೆಗೆ ಹೇಳಿದಾಗ ಮೋಶೆ ಏನು ಹೇಳ್ತಾನೆ? ನನಗೆ ಮಾತು ಬರಲ್ಲ ದೇವರೇ, ನಾನು ತೊದಲು ನುಡಿಯವನು, ತೊದಲು ನುಡಿಯವನು ಅಂತಾರೆ. ಆದರೆ ದೇವರು ಮೋಶೆಗೆ ಏನು ಮಾಡ್ತಾರೆ? ಅವನ ಬಾಯಿಗೆ ಮುಟ್ಟಿಸ್ತಾರೆ, ಅವನ ಬಾಯಿಗೆ ಅದ್ಭುತ ಮಾಡ್ತಾರೆ. ತೊದಲು ನುಡಿಯಾದಂಥ ಮೋಶೆ ಇಡೀ ಐಗುಪ್ತದಿಂದ ಅಷ್ಟು ಸಾವಿರಾರು ಜನರನ್ನ ಇಸ್ರಾಯೇಲ್ನ ಕರ್ಕೊಂಡು ಈಚೆ ಬರಬೇಕು ಅಂದರೆ ಅವನು ಮಾತಾಡಬೇಕು. ಹೌದು ತಾನೆ? ನಾನು ಮಾತಾಡಿದ್ರಷ್ಟೇ ಜನರಿಗೆ ಅರ್ಥ ಆಗೋದು. ಮಾತಾಡಬೇಕು. ಅದೇ ರೀತಿ ಇಲ್ಲಿ ಸ್ತೋತ್ರ ಹೇಳಬೇಕು. ಅದನ್ನೇ ನಾವು ದೇವರ ವಾಕ್ಯದಿಂದ ಕಲಿತಾ ಇರೋದು. ನಾವು ಮಾತಾಡಬೇಕು. ನಮ್ಮ ಬಾಯಲ್ಲಿ ದೇವರ ವಾಕ್ಯ ಇರಬೇಕು. ನಮ್ಮ ಬಾಯಿ ಸರಿ ಇರಬೇಕು. ನಮ್ಮ ನಾಲಿಗೆಯಲ್ಲಿ ದೇವರ ವಾಕ್ಯ ಬರಬೇಕು. ನಮ್ಮ ಬಾಯಲ್ಲಿ ದೇವರ ವಾಕ್ಯ ಬರ್ತಾ ಇರಬೇಕು. ಅದನ್ನೇ ದೇವರಿಲ್ಲಿ ಮಾಡ್ತಾ ಇರೋದು. ದೇವರೇನು ಮಾಡಿದ್ರು? ಇಲ್ಲಿ ರೊಟ್ಟಿ ತಗೊಂಡು ಏನು ಮಾಡಿದ್ರು? ಓದಿ, ಜೋರಾಗಿ ಓದಿ. ಸ್ತೋತ್ರ ಮಾಡಿ ಕೊಟ್ಟರು. ಸುಮ್ಮನೆ ಕೊಡಲಿಲ್ಲ. ಎರಿಕೋ ಗೋಡೆ ಹೇಗೆ ಬಿತ್ತು? ಜೋರಾಗಿ ಹೇಳಿ ಪ್ಲೀಸ್. ಸ್ತೋತ್ರದಿಂದಲೇ ಗೋಡೆ. ಅದೇ ರೀತಿ ಇಲ್ಲೂ ಕೂಡ ಸ್ವಾಮಿ ಏನು ಮಾಡಿದರೆ? ಸ್ತೋತ್ರ ಮಾಡಿ ಅದ್ಭುತ ಮಾಡಿದ್ರು. ಸುಮ್ಮನೆ ಅದ್ಭುತ ಮಾಡಲಿಲ್ಲ. ಶಿಷ್ಯರು ನೋಡಲಿಲ್ಲ ಅಂತ ಈ ಕಡೆ ತಿರುಕೊಂಡು ಮುಚ್ಕೊಂಡು ಸೀಕ್ರೆಟಾಗಿ ಅದ್ಭುತ ಮಾಡಲಿಲ್ಲ. ಹೌದು ತಾನೆ? ಎಲ್ಲರ ಮುಂದೆ ಎಲ್ಲರಿಗೂ ಕೂಡ ರೊಟ್ಟಿ ಹಿಡ್ಕೊಂಡು ಸ್ತೋತ್ರ ಮಾಡಿ ಪ್ರತಿಯೊಬ್ಬರಿಗೆ ಹಂಚಿಕೊಟ್ಟನು. ಅಲ್ಲಿ ತೃಪ್ತರಾದರು. ಅದಕ್ಕೆ ನಾವೇನು ಮಾಡಬೇಕು? ಸ್ತೋತ್ರ ಮಾಡೋದನ್ನು ಕಲಿಬೇಕು. ನಾನು ಇತ್ತೀಚೆಗೆ ಕಲಿತಾ ಇದ್ದೇನೆ. ಯಾಕೆಂದರೆ ಸ್ತೋತ್ರದಲ್ಲಿರುವಂಥ ಶಕ್ತಿ ಅದು ಅದ್ಭುತನೇ ಬೇರೆ, ಅದು ಬಿಡುಗಡೆನೇ ಬೇರೆ. ಪ್ರಾರ್ಥನೆಯಲ್ಲಿರುವಂಥ ಶಕ್ತಿ ಆ ಬಿಡುಗಡೆಯೇ ಬೇರೆ. ಅನ್ಯ ಭಾಷೆಯಲ್ಲಿರುವಂಥ ಶಕ್ತಿ ಆ ಬಿಡುಗಡೆಯೇ ಬೇರೆ. ಉಜ್ಜೀವನದಲ್ಲಿರುವಂಥ ಶಕ್ತಿ ಆ ಬಿಡುಗಡೆನೇ ಬೇರೆ. ನಾವು ಪ್ರಾರ್ಥನೆ ಮಾಡಬೇಕಾದ್ರೂ ಅಷ್ಟೇ ನಾವು ಅಭಿಷೇಕನ ತುಂಬಿ ಪ್ರಾರ್ಥನೆ ಮಾಡಬೇಕು.
ನಾವು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಓದ್ತೇವೆ, ಮಾರ್ಕನ ಮಾಳಿಗೆಯಲ್ಲಿ ಅವರ ಮೇಲೆ ಏನು ಬಂತು? ಆನ್ ದ ಡೇ ಆಫ್ ಪೆಂಟೆಕೋಸ್ಟ್ ವೆನ್ ದೇ ವರ್ ಪ್ರೇಯಿಂಗ್ ಆನ್ ದ ಮಾರ್ಕನ ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರ ಮೇಲೆ ಏನು ಬಂತು? ಹೇಳಿ ಬಾಯ್ಬಿಟ್ಟು. ಅಭಿಷೇಕ ಬಂತು. ಅಭಿಷೇಕ ಬಂದು ಏನಾಯಿತು? ಏನು ಹೇಳಿ, ಜೋರಾಗಿ ಹೇಳಿ. ಅನ್ಯ ಭಾಷೆ ಹೇಳಿದ್ರು. ಅದೇ ಅನ್ಯ ಭಾಷೆಗಿಂತ ಇನ್ನೊಂದು ಪದ ಬರೆಯಲ್ಪಟ್ಟಿದೆ. ಅವರು ಅವರ ನಾಲಿಗೆಯಲ್ಲಿ ನುಡಿದರು ಅಂತ ಬರೆದಿದೆ. ಅವರ ನಾಲಿಗೆಯಲ್ಲಿ ನುಡಿದರು. ನುಡಿ ಗೊತ್ತಲ್ವಾ? ನುಡಿ ಅಂದ್ರೆ ಏನು? ಚಿಕ್ಕ ಮಕ್ಕಳು 1 ವಯಸ್ಸಾದಾಗ, ಅದು ಯಾವ ವಯಸ್ಸಲ್ಲಿ ಮಕ್ಕಳು ಮಾತಾಡೋದು? ಮಕ್ಕಳು ಮಾತಾಡೋದು ಮೋಸ್ಟ್ಲಿ 1 to talk ಅಂತಾರೆ. 2 to walk, 1 to walk, 2 to talk ಅಂತ ಹೇಳ್ತಾರೆ. ಸೊ ಮಕ್ಕಳು ಮೊದಲನೇ ವಯಸ್ಸಲ್ಲಿ ಮಾತಾಡಬೇಕಾದ್ರೆ ಮಕ್ಕಳು ನಮ್ಮ ಥರ ಮಾತಾಡಲ್ಲ. ಏನು ಮಾತಾಡ್ತಾರೆ? ಪಪ್ಪ ಮಮ್ಮ. ಹೌದು ತಾನೆ? ಸಹಜ. ಅದು ನುಡಿ. ಆ ನುಡಿನೇ ಬೇರೆ, ನಾವು ಮಾತಾಡೋದೇ ಬೇರೆ ಅಲ್ವಾ? ನಾವು ಮಾತಾಡೋದು ಸ್ಪಷ್ಟವಾಗಿ ಮಾತಾಡ್ತೇವೆ. ಅದನ್ನೇ ದೇವ್ರು ನಮ್ಮಿಂದ ಬಯಸ್ತಾ ಇರೋದು. ಆ ಮಾರ್ಕನ ಮಾಳಿಗೆಯಲ್ಲಿ ಏನಾಯಿತು? ಪವಿತ್ರಾತ್ಮನ ಒಬ್ಬೊಬ್ಬರ ಮೇಲೆ ಕೂತ್ಕೊಂಡಾಗ ಏನಾಯಿತು? ಅವ್ರ ಮೇಲೆ ಪವಿತ್ರಾತ್ಮ ಭರಿತರಾಗಿ ಅವರು ಅನ್ಯ ಭಾಷೆಯನ್ನು ನುಡಿಯಲು ಪ್ರಾರಂಭಿಸಿದರು. ನುಡಿ ಅಂತಲೇ ಬರೆದಿರೋದು ಅದರಲ್ಲಿ. ನುಡಿ ಅಂದ್ರೇನು? ಗೊತ್ತಿಲ್ಲದೆ ಇರೋ ಭಾಷೆ. ಗೊತ್ತಿರೋ ಭಾಷೆ ಕನ್ನಡ, ತುಳು, ತಮಿಳು, ತುಳು ಅಂತೇವೆ. ಅದಕ್ಕೆ ಗೊತ್ತಿಲ್ಲದೆ ಇರೋ ಭಾಷೆ. ಈಗ ನನ್ನ ಹೆಂಡತಿ ಆ್ಯಕ್ಚುಲಿ ತಮಿಳು ಅವರ ಹಿನ್ನೆಲೆ. ನನಗೆ ತಮಿಳು ಅಷ್ಟು ಇವತ್ತಿಗೂ ಅರ್ಥ ಆಗಲ್ಲ, ಎಲ್ಲೋ ಕೆಲವು ಅರ್ಥ ಆಗುತ್ತೆ. ನಾನೇನಾದ್ರು ಮಾತಾಡೋಕ್ಕೆ ಹೋದರೆ ನನಗೆ ಅದು ನುಡಿ, ಬಿಕಾಸ್ ನನಗೆ ಭಾಷೆ ಗೊತ್ತಿಲ್ಲ. ಅದನ್ನೇ ಇಲ್ಲಿ ದೇವರು ಹೇಳ್ಕೊಡ್ತಾ ಇರೋದು. ಮಾತಾಡಿರಿ, ದೇವರ ವಾಕ್ಯ ನಮ್ಮ ಬಾಯಲ್ಲಿ ಬರಲಿ, ಅನ್ಯ ಭಾಷೆ ನಮ್ಮ ಬಾಯಲ್ಲಿ ಬರಲಿ, ಅಭಿಷೇಕದ ವಾತು ನಮ್ಮ ಬಾಯಲ್ಲಿ ಬರಲಿ, ದೇವರ ಸ್ತೋತ್ರ ನಮ್ಮ ಬಾಯಲ್ಲಿ ಬರಲಿ. ಅದನ್ನೇ ದೇವರು ಕೂಡ ಮಾಡಿದ್ದು. ಸ್ತೋತ್ರ ಮಾಡಿ ಹಂಚಿಕೊಟ್ಟವನು ಅದ್ಭುತ ಮಾಡಿದನು ಅಲ್ವಾ? ಅದು ನಾವು ಇದನ್ನು ದೇವರಿಂದ ಸುಮಾರು ಕಲಿಯೋದಿದೆ. ಆಮೇಲೆ ನಾವು ಆಗ್ಲಿಂದ ಕಲಿತಾ ಇದ್ದೇವೆ. ಸ್ವಲ್ಪದಿಂದ ಸಮೃದ್ಧಿ ಅಂತ ಕಲಿತಾ ಇದ್ದೇವೆ. ಕೊರತೆಯಿಂದ ಸಮೃದ್ಧಿ, ಸ್ವಲ್ಪದರಿಂದ ಸಮೃದ್ಧಿ. ಅದ್ಭುತ ನೋಡ್ತಾ ಇದ್ದೇವೆ, ಮಹತ್ಕಾರ್ಯ ನೋಡ್ತಾ ಇದ್ದೇವೆ, ಅನೇಕ ಉದಾಹರಣೆಗಳನ್ನೆಲ್ಲ ಕಲಿತಾ ಇದ್ದೇವೆ. ದೇವರ ಸೇವೆ ಏನು ಅಂತ ತಿಳ್ಕೊತಾ ಇದ್ದೇವೆ, ಸೇವೆ ಮಾಡಬೇಕು ಅಂತ ತಿಳ್ಕೊತಾ ಇದ್ದೇವೆ, ಅನೇಕರಿಗೆ ಸುವಾರ್ತೆ ಸಾರ್ತೇವೆ. ನಿಮಗೆಲ್ರಿಗೂ ಗೊತ್ತು. ಆದರೆ ನಮ್ಮ ಜವಾಬ್ದಾರಿ ಏನು? ಅದಾದ ನಂತರ ದೇವರಿಂದ ವಾಕ್ಯ ಕೇಳಿದ ಮೇಲೆ, ಅದ್ಭುತ ಸ್ವೀಕರಿಸಿದ ಮೇಲೆ, ದೇವರಿಂದ ಅಭಿಷೇಕ ಹೊಂದಿಕೊಂಡು ನುಡಿಯನ್ನು ಆಡಿದ ಮೇಲೆ ನಮ್ಮ ಪ್ರತಿಕ್ರಿಯೆ ಏನು ಅಂತ ಕಲಿತ್ವಿ. ನಮ್ಮ ಜವಾಬ್ದಾರಿ ಏನೀಗ? ಅದ್ಭುತ ನೋಡಿದ್ವಿ, ಮಹತ್ಕಾರ್ಯ ನೋಡಿದ್ವಿ, ನಮ್ಮ ಜವಾಬ್ದಾರಿ ಏನಾಗಿರಬೇಕು? ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವರಿಂದ ಅದ್ಭುತವನ್ನು ಹೊಂದ್ಕೊಂಡು, ಮಹತ್ಕಾರ್ಯ ಹೊಂದ್ಕೊಂಡು ನಾವು ಅನೇಕರಿಗೆ ಸಾಕ್ಷಿ ಹೇಳಿಲ್ಲ ಅಂದರೆ, ಇನ್ನೊಬ್ಬರನ್ನು ರಕ್ಷಣೆ ಮಾರ್ಗಕ್ಕೆ ಕರ್ಕೊಂಬಂದಿಲ್ಲ ಅಂದರೆ, ಇನ್ನೊಬ್ಬರಿಗೆ ದೇವರ ಸುವಾರ್ತೆ ಸಾರಿಲ್ಲ ಅಂದರೆ, ನೀವು ಅದ್ಭುತ ಹೊಂದ್ಕೊಂಡು ಏನು ಪ್ರಯೋಜನ? ನಾವು ವಾಕ್ಯದಲ್ಲಿ ಓದುತ್ತೇವೆ, ಜೀವವೆಂಬ ಜಯಮಾಲೆ ನನಗೆ ಸಿದ್ಧವಾಗಿದೆ ಅಂತ ಓದ್ತೇವೆ. ಹೌದು ತಾನೆ? ಜೀವವೆಂಬ ಜಯಮಾಲೆ ಸಿಗಬೇಕು ಅಂದರೆ ನಾವು ಇಲ್ಲಿ ಏನು ಮಾಡಬೇಕು? ದೇವರು ಹೇಳಿದಂಥ ಮಾತನ್ನು ನಾವು ನೆರವೇರಿಸಬೇಕು. ದೇವರು ನಮಗೆ ಏನು ಆಜ್ಞೆ ಕೊಟ್ಟಿದ್ದಾರೆ ಅದನ್ನು ಪಾಲಿಸಬೇಕು. ಆವಾಗ ನಮಗೆ ನಮ್ಮ ಕಡೆ ಸಿಮೆಟ್ರಿ, CSI ಸಿಮೆಟ್ರಿಲೆಲ್ಲ ನಮ್ಮಪ್ಪ ಸತ್ತಾಗ ಹಾಕಿದ್ವಿ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್. ನಾನು ವಾಕ್ಯನೂ ಹಾಕ್ಸಿದ್ದೆ. ನಮ್ಮಪ್ಪ ನಾವು ಬ್ರಾಹ್ಮಣ ಕುಟುಂಬದಿಂದ ರಕ್ಷಣೆ ಹೊಂದಿದಂಥ ಕುಟುಂಬ ನಮ್ಮದು. ಅಪ್ಪ ನಂಬಿರಲಿಲ್ಲ. ಕೊನೆ ಟೈಮಲ್ಲಿ ದೇವರ ಬಗ್ಗೆ ಗೊತ್ತಾಯ್ತು ಅವ್ರಿಗೆ. ಆದರೂ ಕೂಡ ನಾನು ಫಾರ್ಮಾಲಿಟಿಗೋಸ್ಕರ ಹಾಕಿಸ್ದೆ. ಜೀವವೆಂಬ ಜಯಮಾಲೆ ನನಗೆ ಸಿದ್ಧವಾಗಿದೆ ಅಂತ ಗ್ರನೇಟ್ ಮೇಲೆ ಹಾಕಿಸಿ ನಮ್ಮಪ್ಪಂಗೆ ಸಮಾಧಿ ಮೇಲೆ ಹಾಕ್ಸಿದ್ದೀನಿ. ಆದರೆ ನಮ್ಮಪ್ಪಂಗೆ ಜೀವವೆಂಬ ಜಯಮಾಲೆ ಸಿಗಲ್ಲ, ಗೊತ್ತು ನನಗೆ, ಆದರೂ ಹಾಕ್ಸಿದ್ದೀನಿ. ಆದರೆ ಇಲ್ಲಿ ನಾವು ಕಲಿತಾ ಇದ್ದೇವೆ, ಜೀವವೆಂಬ ಜಯಮಾಲೆ ನಮಗೆ ಸಿದ್ಧವಾಗಿದೆ ಅಂತ ನಾವು ಓದಬೇಕಾದ್ರೆ, ನಮಗೆ ಜಯಮಾಲೆ ಸಿಗಬೇಕಾದ್ರೆ ಇಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ದೇವರು ಕಿರೀಟ ತಂದಿಡಲ್ಲ. ನಮ್ಮ ಜವಾಬ್ದಾರಿ ಏನು? ದೇವ್ರು ನಮಗೆ ಕೊಟ್ಟ ಉದ್ದೇಶ ಏನು? ದೇವ್ರು ನಮಗೆ ಇಂಥ ಕಡೆ ಹೋಗಿ ಇಂಥ ಕಡೆ ಮಾಡು ಅಂತ ಹೇಳಿದ್ರೆ ನಾವು ಏನು ಮಾಡಿದ್ವಾ ಬಿಟ್ವಾ ಲೆಕ್ಕ ಕೊಡುವಂಥ ಒಂದು ದಿನ ಇದೆ. ಅದೇ ಲೆಕ್ಕ ಕೊಡುವಂಥ ದಿನದಲ್ಲಿ ಅದ್ಭುತ ಸ್ವೀಕರಿಸಿದಾಗ, ದೇವರಿನ ಮಹತ್ಕಾರ್ಯ ಸ್ವೀಕರಿಸಿದಾಗ, ದೇವರ ಸ್ವರ ಕೇಳಿದಾಗ ದೇವರ ಲೆಕ್ಕ ಕೇಳ್ತಾರೆ. ನಾನು ಅದ್ಭುತ ಮಾಡಿದೆ, ಮಹತ್ಕಾರ್ಯ ಮಾಡಿದೆ, ನಿನಗೆ ಒಳ್ಳೆ ಕೆಲಸ ಸಿಕ್ತು, ಕಾರು ಮನೆ ಎಲ್ಲ ಸಿಕ್ತು, ನೀನೇನಪ್ಪ ಮಾಡಿದೆ ಅಂತ ದೇವರು ಕೇಳಿದಾಗ ದೇವರು ಸುಮ್ಮನೆ ಜೀವವೆಂಬ ಜಯಮಾಲೆ ಕಿರೀಟ ನಮಗೆ ಕೊಡಲ್ಲ. ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವರ ಮಹಿಮೆಗೆ, ದೇವರ ಸ್ವರಕ್ಕೆ, ದೇವರ ಅದ್ಭುತಕ್ಕೆ ನಾವು ಒಳ್ಳೆ ಪ್ರತಿಕ್ರಿಯೆ ಕೊಡಬೇಕು.
ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಅನೇಕರಿಗೆ ರಕ್ಷಣೆಯ ಮಾರ್ಗಕ್ಕೆ ನಾವು ಸುವಾರ್ತೆ ಸಾರಬೇಕು, ರಕ್ಷಣೆ ಮಾರ್ಗ ತೋರಿಸ್ಬೇಕು, ನಂಬುವವರಿಗೆ ದೀಕ್ಷಾ ಸ್ನಾನನೂ ಕೊಡಿಸ್ಬೇಕು. ಸುಮ್ಮನೆ ವಾಕ್ಯ ಹೇಳ್ಬಿಟ್ಟು ಹಂಗೆ ಬಿಟ್ಬಿಡೋದಲ್ಲ. ಬಿಟ್ಟರೆ ಏನಾಗುತ್ತೆ, ಅಲ್ಲೂ ಒಂದು ಸಮಸ್ಯೆ ಇದೆ. ಇಲ್ಲಿ ಜನರ ಗುಂಪೆಲ್ಲ ಬಂತು. ಮಾರ್ಕ 6:30 ದಯವಿಟ್ಟು ಹಾಕ್ರಿ. ಸುಮ್ಮನೆ ಬಿಟ್ಟರೆ ಏನಾಗುತ್ತೆ, ಮಾರ್ಕ 6:30 ಇಲ್ಲಿ ಗುಡ್ಡದ ಮೇಲೆ ಎಲ್ಲ ಜನ ಬಂದು ಸೇರಿದ್ದಾರೆ. ಅಲ್ಲಿ ಕತ್ಲಾಗ್ತಾ ಇದೆ. ಆ ಜನರೆಲ್ಲರೂ ತಿರುಗಿ ವಾಪಸ್ ಹೋಗಬೇಕು. ಯೇಸು ಸ್ವಾಮಿಗೆ ಕನಿಕರ ಉಂಟಾಗಿ, ಅಯ್ಯೋ ಇವ್ರಿಗೆ ಊಟ ಕೊಡೋದು ಹಂಗೆ ಕಳ್ಸೋಕ್ಕಾಗಲ್ವಲ್ಲ ಅಂತ ಊಟ ಕೊಡಿ ಅಂತ ಅಂದಾಗ ಶಿಷ್ಯರು ಏನು ಹೇಳ್ತಾರೆ? ಮಾರ್ಕ 6:10 ಅಪೊಸ್ತಲರು ಆತನ ಬಳಿಗೆ ಕೂಡಿ ಬಂದು ತಾವು ಮಾಡಿದ್ದನ್ನು ಉಪದೇಶಿಸಿದ್ದನ್ನು ಎಲ್ಲ ಆತನಿಗೆ ತಿಳಿಸಲು ಆತನು ಅವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣುವಾರಿಸಿಕೊಳ್ಳಿರಿ ಎಂದು ಹೇಳಿದನು. ಇನ್ನು ಮುಂದೆ ಸಿಸ್ಟರ್, ಇನ್ನು ಮುಂದೆ. ಯಾಕಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಾ ಇದ್ದದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ. ಆಗ ಅವರು ದೋಣಿಯಲ್ಲಿ ಹೊರಟು ವಿಂಗಡವಾಗಿ ಅಡವಿಗೆ ಹೋದರು. ಅಲ್ಲ, ಇದಲ್ಲ, ಇನ್ನು ಮುಂದೆ ಇಲ್ಲಿ ಶಿಷ್ಯರು ಏನು ಹೇಳ್ತಾರೆ ಗೊತ್ತಾ? ಯೇಸು ಸ್ವಾಮಿ, ನೀನು ಸುವಾರ್ತೆ ಸಾರಾಯಿತು, ಅದ್ಭುತ ಮಾಡಾಯಿತು, ನೀನು ಊಟ ಕೊಡೋಕ್ಕಿಂತ ಮುಂಚೆ ಹೇಳ್ತಿರೋದು. ಊಟ ಕೊಡೋಕ್ಕಿಂತ ಮುಂಚೆ ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ನಾವು ಮಾಡುವಂಥ ಕೆಲಸವನ್ನೇ ಅವರು ಮಾಡ್ತಾ ಇದ್ದಾರೆ. ಪಾಸ್ಟ್ರೇ, ಜನ ರಕ್ಷಣೆ ಹೊಂದಾಯಿತು, ಬಿಡಿ, ಹೋಗಿ, ನೀವು ಹೋಗಿ ಮನೆಗೆ ಹೋಗ್ತಾರವರು. ಅದನ್ನೇ ಇಲ್ಲಿ ಮಾಡಿರೋ ಶಿಷ್ಯರು. ಅವರು ಹಳ್ಳಿ ಪಳ್ಳಿಗೆ ಹೋಗಿ ಅವ್ರು ಹೆಂಗೋ ಹೋಗ್ತಾರೆ, ಬಿಡಿ, ಅವ್ರು ಊಟ ಕೊಡಬೇಕು ಅಂತ ಏನಿದೆ, ಹಳ್ಳಿ ಪಳ್ಳಿ ಪಕ್ಕದಲ್ಲಿದೆ, ಹೋಗಿ ಏನೋ ತಿನ್ಕೊಂತಾರೆ, ಅರ್ಧದಲ್ಲಿ ಕೈ ಬಿಡ್ತಾರೋ. ನಡು ದಾರಿಯಲ್ಲಿ ಕೈ ಬಿಡೋದು ಅಂತಾರೆ, ಗೊತ್ತು? ನಡು ದಾರಿಯಲ್ಲಿ ಕೈ ಬಿಡುವಂಥ ಕೆಲಸ ಶಿಷ್ಯರು ಮಾಡ್ತಾ ಇದ್ದಾರೆ. ಇಲ್ಲಿದೆ ನೋಡ್ರಿ. ಇವರು ಸುತ್ತಲೂ ಹಳ್ಳಿ ಪಳ್ಳಿಗೆ ಹೋಗಿ ತಮ್ಮ ಊಟಕ್ಕೆ ಏನಾದರೂ ಅವರೇ ಮಾಡ್ಕೊಳ್ಳಿ. ನಿಮಗೆ ಯಾಕೆ ಯೇಸು ಸ್ವಾಮಿ ಟೆನ್ಷನ್ನು? ಪಾಸ್ಟರ್, ನಿಮಗೆ ಯಾಕೆ ಟೆನ್ಷನ್ನು? ವಿಶ್ವಾಸಿ ಬಂದಿದ್ದಾರೆ, ಆರಾಧನೆ ಆಯಿತು, ಟೈಮ್ ಆಯಿತು, ಕಳಿಸ್ಬಿಡಿ, ಹೋಗ್ಲಿ ಮನೆಗೆ, ನೀವು ಯಾಕೆ ಊಟ ಕೊಡ್ತೀರಾ ಎಲ್ಲರಿಗೂ? ಅದನ್ನೇ ಶಿಷ್ಯರು ಮಾಡ್ತಿರೋದು. ನಾವು ಮಾಡ್ತಿರೋದು ಅದನ್ನೇ. ಅದ್ಭುತ ನೋಡ್ತಾ ಇದ್ದೇವೆ, ಅದ್ಭುತ ಮಾಡ್ತಾ ಇದ್ದೇವೆ, ಅದ್ಭುತನೆಲ್ಲ ಮಹತ್ ಕಾರ್ಯ ಬಿಡುಗಡೆ ಹೊಂದ್ಕೊತಾ ಇದ್ದೇವೆ. ಆಮೇಲೆ ಜೋಬಲ್ಲಿ ಕೈ ಹಿಡ್ಕೊಂಡು ಕಾರಾನ್ ಮಾಡಿಕೊಂಡು ಮೆತ್ತಗೆ ಎಸಿ ಹಾಕೊಂಡು ಹೋಗ್ಬಿಡೋದು ಅಲ್ವಾ? ಅದನ್ನು ಶಿಷ್ಯರು ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ, ವೈ ಯು ವರಿ ಅಬೌಟ್ ದ ಪೀಪಲ್ ಗ್ಯಾದರಿಂಗ್? ಹಳ್ಳಿ ಪಳ್ಳಿಗೆ ಹೋಗ್ಲಿ ಬಿಡಿ ಜನ, ಅಲ್ಲಿ ಹಂಗೆ ಬರ್ತಿದೆ, ಹಳ್ಳಿ ಪಳ್ಳಿಗೆ ಹೋಗಿ ಏನಾದರೂ ತಿನ್ಕೊಳ್ಳಿ ಅವರು. ಅರ್ಧದಲ್ಲಿ ಕೈ ಬಿಡುವಂಥ ಕೆಲಸ ಶಿಷ್ಯರು ಮಾಡ್ತಾರೆ, ನಾವು ಮಾಡ್ತೇವೆ, ಅದು ಯೇಸು ಸ್ವಾಮಿ ಮಾಡಲ್ಲ. ಯಾಕೆಂದರೆ ನಮ್ಮ ದೇವರು ಯಾರು? ಕರೆದಾತನು ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಎಂದಿಗೂ ಅರ್ಧ ದಾರಿಯಲ್ಲಿ ಕೈ ಬಿಡಲ್ಲ. ಆತನು ತಿಂದು ತೃಪ್ತರಾದ ಮೇಲೆ ನಮ್ಮನ್ನು ಏನು ಮಾಡ್ತಾರೆ? ಕಳಿಸೋದು. ತಿಂದು ತೃಪ್ತರಾಗಿಲ್ಲ ಅಂದರೆ ಇನ್ನೂ ಅದ್ಭುತ ಮಾಡ್ತಾರೆ. ನಾವು ಎಲ್ಲಿ ತನಕ ತೃಪ್ತರಾಗಲ್ಲ ಅಲ್ಲಿ ತನಕ ಯೇಸು ಸ್ವಾಮಿ ನಮ್ಮನ್ನು ಕೈ ಬಿಡಲ್ಲ, ಅರ್ಧದಲ್ಲಿ ಕೈ ಬಿಟ್ಟು ಹೋಗಲ್ಲ. ಯಾಕೆಂದರೆ ಅದನ್ನು ವಾಗ್ದಾನ ಮಾಡಿದ್ದಾನೆ, ಆತನೇ ಆದಿಯೂ ಆತನೇ ಅಂತ್ಯವೂ, ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆತನು ಕೊಟ್ಟ ಪರಿಶುದ್ಧಾತ್ಮನ ಅಭಿಷೇಕ ನಮ್ಮನ್ನು ಕೈ ಬಿಡುವುದಿಲ್ಲ. ಆತನು ಕೊಟ್ಟ, ಈಗ ನಮಗೆ ಇನ್ನೊಂದು ಹೇಳ್ತೇವೆ, ಅಭಿಷೇಕ ಪವಿತ್ರಾತ್ಮನ ಬಗ್ಗೆ ನಾವು ಓದ್ತೇವೆ. ಪವಿತ್ರಾತ್ಮದಲ್ಲಿ ಒಬ್ಬ ವಿಶೇಷವುಳ್ಳ ಪವಿತ್ರಾತ್ಮನಿದ್ದಾನೆ, ನಮಗೆ ಸಹಾಯಕನಾದಂಥ ಪರಿಶುದ್ಧಾತ್ಮನು, ಗೊತ್ತು ತಾನೆ? ಆ ಸಹಾಯಕನಾದಂಥ ಪರಿಶುದ್ಧಾತ್ಮನು ನಮ್ಮನ್ನು ಕೈ ಬಿಡಲ್ಲ. ಯೇಸು ಸ್ವಾಮಿ ಲೋಕವನ್ನು ಬಿಟ್ಟು ಸ್ವರ್ಗಕ್ಕೆ ಹೋದಾಗ ನಮಗೆ ಸಪೋರ್ಟಿವ್ ಆಗಿರಬೇಕು ಅಂತ ಏನು ಕೊಟ್ಟರು? ಜೋರಾಗಿ ಹೇಳಿ. ಪವಿತ್ರಾತ್ಮನನ್ನು ಕೊಟ್ಟರು, ಅಭಿಷೇಕ ಕೊಟ್ಟರು. ಆ ಪರಿಶುದ್ಧಾತ್ಮನ ಒಬ್ಬನಾಗಿದ್ದಾನೆ, ನಮಗೆ ಸಹಾಯಕನಾದಂಥ ಆತ್ಮನು. ಸಹಾಯಕನಾದಂಥ ಆತ್ಮ ನಮ್ಮ ಜೊತೆ ಇರಬೇಕಾದ್ರೆ ನಾವು ಮನುಷ್ಯರಾದವರು ನಾವೇನು ಮಾಡ್ತಾ ಇದ್ದೇವೆ? ಪಾಸ್ಟ್ರೇ, ಪ್ರೇಯರ್ ಆಯ್ತಲ್ಲ ಬಿಡಿ, ನೀವು ಹೋಗಿ ಮನೆಗೆ ಜನ ಹೋಗ್ತಾರೆ. ಶಿಷ್ಯರು ಅದನ್ನೇ ಮಾಡ್ತಾ ಇದ್ದಾರೆ. ಹಳ್ಳಿ ಪಳ್ಳಿಗೆ ಹೋಗಿ ಏನಾದ್ರು ತಿನ್ಕೊಳ್ಳಿ ಬಿಡಿ, ನಿಮ್ಗೆ ಯಾಕೆ ತಲೆನೋವು ಯೇಸು ಸ್ವಾಮಿ ಅಂತಿದ್ದಾರೆ. ಆದರೆ ನಾವು ಅದನ್ನೇ ಮಾಡ್ತಾ ಇದ್ದೇವೆ, ಹೌದು ತಾನೆ? ನಾವಂತೂ ನಾನು ಮಾಡಿದ್ದೇನೆ, ನಿಜವಾಗ್ಲೂ ಹೇಳಿ, ಸುಮಾರು ನಮ್ಮ ಪಾಸ್ಟ್ರಿಗೆ ಹೇಳಿದ್ದೇನೆ. ಅದು ಆಮೇಲೆ ಮಾಡಿ ತಪ್ಪಾಯಿತು ಅಂತ ಅವಾಗ ಅನ್ನಿಸ್ತು. ಪಾಸ್ಟ್ರೆ, ನೀವಾಗ ತಲೆ ಕೆಡಿಸ್ಕೊತೀರಾ ಪಾಸ್ಟ್ರೆ, ಬಿಡಿ, ಜನ ಊಟ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ನಮ್ಮ ಚರ್ಚಲ್ಲಿ ಎವ್ರಿ ಸಂಡೇ ಊಟ ಇರ್ತದೆ, ಪ್ರತಿ ಸಂಡೇ ಊಟ ಇತ್ತು. ಊಟ ಮಾಡಿ ಎಲ್ಲ ತಿಂದು ಹೋಗ್ತಾರೆ ವಿನ ತಟ್ಟೆ ಯಾರು ತೊಳಿತಿರ್ಲಿಲ್ಲ. ತಟ್ಟೆ ತೊಳಿಯೋಕ್ಕೆ ಕೆಲವರು ಇದ್ದರು, ಅವ್ರು ಮಾತ್ರ ತೊಳೆಯೋರು. ಪಾಸ್ಟ್ರಿಗೆ ಬೇಜಾರಾಯಿತು, ಏನು ಮಾಡೋದು, ಅದಕ್ಕೆ ಸೊಲ್ಯೂಷನ್ ಏನು ಅಂದಾಗ ನಾನಂದೆ, ಬಿಡಿ, ಊಟ ಮಾಡ್ಕೊಂಡು ನೀವ್ಯಾಕೆ ಊಟ ಕೊಡ್ತೀರಾ, ಹೋಗ್ಲಿ ಬಿಡಿ, ಎಲ್ಲರ ಹತ್ರನೂ ಕಾರಿದೆ, ಎಲ್ಲರ ಮನೆ ಸಿಟಿ ಲಿಮಿಟ್ಸಲ್ಲಿದೆ, 5 ನಿಮಿಷಕ್ಕೆ ಮನೆಗೆ ರೀಚ್ ಆಗ್ತಾರೆ, ಯಾಕೆ ಊಟ ಕೊಡ್ತೀರಾ, ಬಿಡಿ, ಹೋಗ್ಲಿ ಬಿಡಿ ಅಂತ ನಾನೇ ಅಂದಿದ್ದೀನಿ. ಅದನ್ನೇ ಶಿಷ್ಯರು ಮಾಡಿರೋದು, ಅರ್ಧದಲ್ಲಿ ಕೈ ಬಿಡೋದು.
ನಡು ನೀರಲ್ಲಿ ಕೈ ಬಿಡುವಂಥ ಕೆಲಸ ನಾವು ಮಾಡ್ತೇವೆ. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ? ನಡು ದಾರಿಯಲ್ಲಿ ನಮ್ಮನ್ನು ಕೈ ಬಿಡಲ್ಲ. ಆತನು ಕರೆದ, ಆತನು ನಂಬಿಗಸ್ತನು, ಆತನು ನಮಗೆ ಸಹಾಯಕನಾದಂಥ ಪರಿಶುದ್ಧಾತ್ಮನ ಕೊಟ್ಟಿದ್ದಾರೆ. ಆತನು ಸದಾಕಾಲ ನಮ್ಮೊಟ್ಟಿಗೆ ನಮಗೆ ಮಾರ್ಗದರ್ಶನ ಕೊಡುವುದೇ ಆತನ ಕೆಲಸ. ನಾವು ಎಲ್ಲಿ ತಪ್ಪು ಮಾಡ್ತೇವೆ, ನಾವೆಲ್ಲಿ ಬಿದ್ದೋಗ್ತೇವೆ, ಅದು ನಮ್ಮನ್ನು ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ನಮ್ಮನ್ನು ತರುವಂಥವನಾಗಿದ್ದಾನೆ. ಯಾರು? ಪರಿಶುದ್ಧಾತ್ಮನು. ಆದ್ದರಿಂದ ಯೇಸು ಸ್ವಾಮಿ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಮನುಷ್ಯರಾದಂಥ ನಾವು ನಾವು ರಕ್ಷಣೆಗೆ ಬಂದವರನ್ನ ಮಧ್ಯದಲ್ಲಿ ಕೈ ಬಿಡ್ಬೋದು, ಆದರೆ ಯೇಸು ಸ್ವಾಮಿ ಆತನ ಅಭಿಷೇಕ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆದರೆ ನಾವೇನು ಮಾಡಬೇಕು ಅಂದರೆ ಯೇಸು ಸ್ವಾಮಿಗೆ ಸರಿಯಾದ ಪ್ರತಿಕ್ರಿಯೆ ಕೊಡಬೇಕು. ಆತನ ಅದ್ಭುತಕ್ಕೆ ನಾವು ರಿಪ್ಲೈ ಮಾಡಬೇಕು. ಹೌದು ಸ್ವಾಮಿ, ಎಸ್, ಈಗೋ ಇದ್ದೇನೆ. ಆತನ ಅದ್ಭುತ ಮಾಡುವಾಗ ನಾವು ಶಿಷ್ಯರೊಂದಿಗೆ ಸುಮ್ಮನೆ ದಾರಿ ತಪ್ಪಿಸುವ ಕೆಲಸ ಮಾಡಬಾರ್ದು. ನಾವು ಸಂಧಿಸುವ ಅಥವಾ ಆತನ ಸ್ವರಕ್ಕೆ ಸ್ಪಂದಿಸುವಂಥ ಪ್ರತಿಕ್ರಿಯೆ ಕೊಟ್ಟರಷ್ಟೇ ನಮ್ಮ ಅದ್ಭುತಕ್ಕೆ, ದೇವರು ಮಾಡಿದಂಥ ಅದ್ಭುತಕ್ಕೆ ಬೆಲೆ ಇರುತ್ತೆ. ಆ ಬೆಲೆನ ನಾವು ಕೃತಜ್ಞತೆ ಮೂಲಕ ನಾವು ದೇವರಿಗೆ ಸಲ್ಲಿಸ್ಬೋದು. ಆವಾಗ ತಿಂದು ತೃಪ್ತರಾದರು ಅಂತ ಇತ್ತಲ್ಲ, ನಾವು ತೃಪ್ತರಾದ ಮೇಲೆ ನಾವು ದೇವರಿಗೆ ಥ್ಯಾಂಕ್ ಯು ಲಾರ್ಡ್ ಅಂತ ನಾವು ಹೇಳುವಾಗ ದೇವರು ತೃಪ್ತನಾಗುತ್ತಾನೆ. ಯಾಕೆ? ಅವಾಗ ದೇವ್ರಿಗೆ ಗೊತ್ತಾಯಿತು, ನನ್ನ ಮಗಳಿಗೆ ಅದ್ಭುತ ಕಾರ್ಯ ಫಲಿಸ್ತು, ಸಕ್ಸಸ್ ಆಯಿತು. ಹೇಗೆ ಮಳೆ ಬಂದು ಭೂಮಿ ತೋಯಿಸಿ ಉಳುವವನಿಗೆ ಬೀಜ, ತಿನ್ನೋನಿಗೆ ಆಹಾರ ಕೊಟ್ಟು ಹೋಗುತ್ತೋ, ಅದೇ ರೀತಿ ದೇವರು ಮಾಡಿದಂಥ ಅದ್ಭುತ ಕೂಡ ನಮ್ಮನ್ನು ಫಲಿಸುವಂತೆ ಮಾಡಿ ದೇವರೊಂದಿಗೆ ತಿರುಗಿ ಹೋಗುವಾಗ ಅವಾಗ ದೇವರಿಗೆ ಸಂತೋಷ ಆಗುತ್ತೆ. ಅದನ್ನೇ ನಾವು ಹೇಳೋದು ತಿಂದು ತೃಪ್ತರಾಗುವುದು. ತಿಂದು ತೃಪ್ತರಾಗೋದು ಬರೀ ಊಟಕ್ಕೆ ಮಾತ್ರ ಸೀಮಿತ ಅಲ್ಲ. ನಾನು ಲೇಟ್ ಆಯಿತು ಸ್ವಲ್ಪ, ಅಷ್ಟು ತಡ ಆಯಿತು, ಸಾರಿ ಫಾರ್ ದಿಸ್. ದೇವರ ತೃಪ್ತರಾಗುವುದು ಬರೀ ವಾಕ್ಯಕ್ಕೆ ಮಾತ್ರ ಸೀಮಿತವಲ್ಲ, ಆತ್ಮಿಕವಾಗಿ ಸ್ಪಿರಿಚುವಲ್ ಆಗಿ ನಾವು ತೃಪ್ತರಾಗಬೇಕು. ಅದನ್ನೇ ನಾವು ಇಲ್ಲಿ ಕಲಿತೆವು. ಸ್ವಲ್ಪದರಿಂದ ಸಮೃದ್ಧಿ ಅಂತ ಕಲ್ತಿದ್ದೇವೆ. ಚಿಕ್ಕ ಕೊರತೆ ಇತ್ತು, 5 ರೆಟ್ಟು ಇದ್ದಿದ್ದು ಕೊರತೆ. ದೇವರೇನು ಮಾಡಿದ್ರು? 5,000 ಜನಕ್ಕಿಂತ ಜಾಸ್ತಿ ಜನರಿಗೆ ಊಟ ಕೊಟ್ಟರು. ಕೊರತೆಯಿಂದ ಸಮೃದ್ಧಿ, ಅಲ್ಪದರಿಂದ ಸಮೃದ್ಧಿ, ಅದ್ಭುತ ಕಾರ್ಯ, ಮಹತ್ ಕಾರ್ಯ. ಆದರೆ ನಮ್ಮ ಪ್ರತಿಕ್ರಿಯೆ ಏನು? ಅದು ನಾವು ದೇವರಿಗೆ ಪ್ರತಿಕ್ರಿಯೆ ಕೊಡಬೇಕು. ದೇವರ ಸ್ವರಕ್ಕೆ ನಾವು ರಿಪ್ಲೈ ಮಾಡಬೇಕು. ನಮ್ಮ ಬಾಯಿಯಲ್ಲಿ ನಾವು ಸ್ತೋತ್ರ ಮಾಡಬೇಕು, ನಮ್ಮ ನುಡಿಯಲ್ಲಿ ಸ್ತೋತ್ರ ಮಾಡಬೇಕು, ನಮ್ಮ ನಡೆಯಿಂದ ನುಡಿಯಿಂದ ದೇವರಿಗೆ ಸ್ತೋತ್ರ ಮಾಡಬೇಕು. ಇದನ್ನೇ ದೇವರು ನಮ್ಮಿಂದ ಆಲಿಸೋದು. ಇಷ್ಟು ವಾಕ್ಯ ಹೇಳಲಿಕ್ಕೆ ಮತ್ತು ಗಿಡಿಯೋನ್ ಸಂಸ್ಥೆ ಬಗ್ಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ಸಭೆಯಾದ ನಿಮ್ಮೆಲ್ಲರಿಗೂ ನಾನು ಗಿಡಿಯೋನ್ಸ್ ಇಂಟರ್ನ್ಯಾಷನಲ್ಸಿಂದ ನಾನು ಥ್ಯಾಂಕ್ ಯು ಹೇಳ್ತೇನೆ. ಮತ್ತು ನಮ್ಮ ಸೇವೆಯ ಬಗ್ಗೆ ನಿಮಗೆ ಆಲ್ರೆಡಿ ನಾನು ನನ್ನ ಪತ್ನಿ ನಿಮಗೆ ಹೇಳಿದ್ದೇವೆ. ನಾವು ಯಾರಿಗೂ ಒಂದೇ ಸಭೆಗೆ ಸೇರಿದವರಲ್ಲ, ಎಲ್ಲ ರಕ್ಷಣೆ ಹೊಂದಿ ಮಾನಸಾಂತರ ಹೊಂದಿ ದೀಕ್ಷಾಸ್ನಾನ ಹೊಂದಿರುವಂಥ ಎಲ್ಲರೂ ಕೂಡ ಸೇರಿಕೊಂಡು ಮಾಡುವಂಥ ಸೇವೆ. ನಮ್ಮ ಸೇವೆಗೆ ನೀವು ಪಾಲ್ಗಾರರಾಗ್ಬೋದು ಅಂದರೆ ನೀವು ಕೂಡ ಬ್ರದರ್ ರಾಜು ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಸೇವೆಯಲ್ಲಿ ನೀವು ಪಾಲ್ಗೊಳ್ರಿ. ನೀವೇನು ದುಡ್ಡು ಕೊಡೋದೆಲ್ಲ ಬೇಡ, ಸೇವೆಗೆ ಬಂದರೆ ಸಾಕು, ಸೇವೆ ದೇವರು ನಡೆಸ್ತಾರೆ. ಪಾಲ್ಗೊಳ್ಳಿರಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರ ಸುವಾರ್ತೆ ಸೇವೆ ಎಂದಿಗೂ ನಿಲ್ಲಬಾರ್ದು, ಅದು ನಿರಂತರವಾಗಿ ಸಾಕ್ತಾ ಇರಬೇಕು. ನಿಮ್ಮ ಪ್ರಾರ್ಥನೆ ನಮಗೆ ಬೇಕು, ನಿಮ್ಮ ಪಾಲ್ಗೊಳ್ಳುವಿಕೆ ನಮಗೆ ಬೇಕು, ನಿಮ್ಮ ಪಾರ್ಟಿಸಿಪೇಷನ್ ನಮಗೆ ಬೇಕು. ಆದ್ದರಿಂದ ಎಲ್ಲರೂ ಪ್ರಾರ್ಥನೆ ಮಾಡಿ. ಇಷ್ಟು ಸಮಯ ಕೊಟ್ಟ ಸಭಾಪಾಲಕರಿಗೆ, ಸಭಿಕರಿಗೆ, ಹಿರಿಯರಿಗೆ, ಮಕ್ಕಳಿಗೆಲ್ಲರಿಗೂ ನಾನು ವಂದನೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಮ್ಮ ಮಧ್ಯದಲ್ಲಿ ಬಂದು ದೇವರ ವಾಕ್ಯವನ್ನು ಹಂಚಿದ್ದಂಥ ದೇವರ ಸೇವಕರಿಗೆ ವಂದನೆಗಳು. ಥ್ಯಾಂಕ್ ಯು. ಎಲ್ಲರೂ ದೊಡ್ಡ ಚಪ್ಪಾಳೆ ತಟ್ಟೆ ಘನಪಡಿಸೋಣ. ಹಲ್ಲೆಲೂಯಾ. ಕೇಳಿದಂಥ ವಾಕ್ಯಗಳ